ಎಲ್ಲರಿಗೂ ಶಿರವಾಗಿ ನಮಸ್ಕರಿಸುತ್ತಾ ಪತ್ರಿಕಾ ದಿನ ಮತ್ತು ವೈದ್ಯರ ದಿನಗಳ ಕಾರ್ಯಕ್ರಮವನ್ನು ಆರಂಭಿಸುತ್ತಾರೆ. ನಾನು మీరు ಸೇರಿಂಚಿನ ಮಾತರಿಗಳ ತರೆತಕ್ಕಾದ ಸೊನ್ನೆ ಸಂದಾಯ ಮತ್ತೊಂದು ಪತ್ರಿಕಾ ದಿನ ಡಾಕ್ಟರ್ಸ್ ಡೇ ಆಚರಣೆ ಶುರು ಮತ್ತೊಂದಿಲ್ಲ. ಮೊದಲಿಗೆ ಅತಿಥಿಗಳಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವ ಪ್ರೊಫೆಸರ್ ರಾಜ್ ಕಿಣಿ, ವಿಶೇಷ ಅಭಾಗ್ಯತರಾದ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ, ಮುಖ್ಯ ಅತಿಥಿಗಳಾಗಿರುವ ಪ್ರೊಫೆಸರ್ ಸುಧೀರ್ ವಲಯದ ಪತ್ರಕರ್ತರ ಸಂಘದ ಅಧ್ಯಕ್ಷರು ವಸಂತ್, ರೋಹಿದಾಸ್ ಕಾಲೇಜಿನ ಅಲ್ಯೂಮಿನಿಯಂ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ಯೋಗೇಶ್ ಕುಲಾರ್, ಕಾರ್ಯದರ್ಶಿ ಶ್ರೀ ಲೀಲಾಧರ್ ಶೆಟ್ಟಿ ಹಾಗೂ ರೋಹಿದಾಸ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಕೃಷ್ಣಮೂರ್ತಿ ಪಿ ಅವರುಗಳನ್ನು ಈ ಕಾರ್ಯಕ್ರಮದ ಸಂಯೋಜಕರಾಗಿರುವ ಡಾಕ್ಟರ್ ಸಾಯಿಗೀತಾ ವೇದಿಕೆ ಕರೆತರಬೇಕಾಗಿ. ಡಾಕ್ಟರ್ ಕೆ.ಆರ್. ಶೆಟ್ಟಿ ತುಳು ಅಧ್ಯಯನ ಕೇಂದ್ರ ಗೋವಿಂದಾಸ ಕಾಲೇಜು ಅಲ್ಯುಮಿನಿ ಅಸೋಸಿಯೇಷನ್ ಸೇರಿಗೆ ನಡೆದ ಈ ಕಾರ್ಯಕ್ರಮದ ಸುರುಕು ದೇವರನ್ನು ಸುಗಿದರೆ ನಮ್ಮ ಮನಸ್ಸಿಗೆ ಸೊರ ಕೊರಿಯರೆ ಬರುವುದಿಲ್ಲ. ಶ್ರೀ ರಮೇಶ್ ರಾವ್ ಸರ್. ನಿನ್ನನೆದು ಮನವೋ ನಿನ್ನಡಿ ನಿಲ್ಲದೆ ಅನುದಿನ ನಿನ್ನನೆದು ಮನವೋ ನಿನ್ನಡಿ ನಿಲ್ಲದೆ ಸುಖ ದುಃಖ ಲೆಕ್ಕಿಸದೆ ಮುಖ್ಯ ಫಲ ಮುಂದರಿಸೆ ನಿಕ್ಕೂತ ಸುಕ್ಕಿ ಮೋಹಕ್ಕೆ ಸಿಕ್ಕದೆ ಮನವೂ ನಿನ್ನಲಿ ನಿಲ್ಲದೆ ಅನುದಿನ ನಿನ್ನಲಿದು ಮನವೂ ನಿನ್ನಲಿ ನಿಲ್ಲದೆ ನಿನಗುಣ ವರ್ಣಿಸುತ್ತ ನಿನ್ನವರ ಮನ್ನಿಸುತ್ತ ನಿನ್ನಗುಣ ವರ್ಣಿಸುತ್ತ ನಿನ್ನವರ ಮನ್ನಿಸುತ್ತ ನಿನ್ನ ಪಾವನ ಲಾವಣ್ಯ ಜಾನಿಪೇ ಮನ ನಿನ್ನ ಪಾವನ ಲಾವಣ್ಯ ಜಾನಿಪೇ ಮನವೂ ನಿನ್ನಲಿ ನಿಲ್ಲದೆ ಅನುದಿನ ನಿನ್ನಲೇದು ಮನವೂ ನಿನ್ನಲಿ ನಿಲ್ಲದೆ ಪ್ರಿಯ ಶ್ರೀ ಲಕ್ಷ್ಮೀ ನಾರಾಯಣ ಪಾರಾಯಣ ನೈರ್ಯ ಗಂಕರಿಯ ಗಾಂಭೀರ್ಯ ಭಾವದಿ ಮನಧೈರ್ಯ ಗಂಕರಿಯ ಗಾಂಭೀರ್ಯ ಭಾವದಿ ಮನವೂ ನಿನ್ನಲಿ ನಿಲ್ಲದೆ ಅನುದಿನ ನಿನ್ನಲೇದು ಮನವೂ ನಿನ್ನಲಿ ನಿಲ್ಲದೆ ಅನುದಿನ 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 ನಿನ್ನಲೇದು ನಿಲ್ಲಿದು ಮನವೂ ನಿನ್ನಲಿ ನಿಲ್ಲದೆ ಅನುದಿನ ನಿನ್ನಲೇದು ಮನವೂ ನಿನ್ನಲಿ ನಿಲ್ಲದೆ. ಭಾವಪೂರ್ಣವಾಗಿ ಸಹಕರಿಸಿ ಪ್ರಾರ್ಥಿಸಿದ ಗೋವಿಂದಾಸ್ ಕಾಲೇಜ್ ಅಲ್ಯುಮಿನಿ ಅಸೋಸಿಯೇಷನ್ನ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ರಮೇಶ್ ರಾಯರಿಗೆ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಧನ್ಯವಾದಗಳು. ಈಗ ವಾಸ್ತವಿಕ ಡಾಕ್ಟರ್ ಕೆ.ಆರ್. ಶೆಟ್ಟಿ ಸೆಂಟರ್ ಫಾರ್ ತುಳು ಸ್ಟಡೀಸ್ ಕೋಆರ್ಡಿನೇಟರ್ ಹಾಗೂ
ಗೋವಿಂದಾಸ್ ಕಾಲೇಜು ಅಲ್ಯೂಮಿನಿಯಂ ಅಸೋಸಿಯೇಷನ್ ಅಧ್ಯಕ್ಷರಾದ ಡಾಕ್ಟರ್ ಸಾಯಿ ಇದ್ದಾರೆ. ಇಂಥ ಭಾರಿ ಮೊದಲದ ಕಾರ್ಯಕ್ರಮವನ್ನು ಅವರಿದ್ದಿನ ನಮ್ಮ KR ಶೆಟ್ಟಿ ತುಳು ಅಧ್ಯಯನ ಕೇಂದ್ರದ್ದು ನಡತೊಂದು ಪತ್ರಿಕಾ ದಿನ 1843 ಜುಲೈ 1 ಮಂಗಳೂರು ಸಮಾಚಾರ ಪಂಡಿಚಿನ ಒಂದು ಪತ್ರಿಕೆ ನಮ್ಮ ಕುಡ್ಲಡ್ ಶುರುವಾಡು ಆ ನೆನಪುಗೂ ಅವು ಕನ್ನಡದ ಸೂಕ್ತ ಪತ್ರಿಕೆಲಾಂಗ್ ಆ ನೆನಪುಗೂ ಕರ್ನಾಟಕ ಸರ್ಕಾರ ಅಲ್ಲೇನು ಪತ್ರಿಕಾ ದಿನ ಬಂದು ಆಚರಣೆಗೆ ಅನುಕೂಲಗಳು ನಿಟ್ಟೆ ವಿಶ್ವವಿದ್ಯಾನಿಲಯದಡಿಟ್ಟು 2014 ತುಳು ಸಂಶೋಧನೆ ಅಧ್ಯಯನವನ್ನು ದುಂಬುಕುನ ನಿಟ್ಟೆ ವಿಶ್ವವಿದ್ಯಾನಿಲಯ ತುಳು ಅಧ್ಯಯನ ಕೇಂದ್ರ ಆದಿತ್ತಿನ ಇನ್ನಿತ ದಿನಕ್ಕೂ ಡಾಕ್ಟರ್ KR ಶೆಟ್ಟಿ ಸೆಂಟರ್ ಫಾರ್ ತುಳು ಸ್ಟಡೀಸ್, ಡಾಕ್ಟರ್ KR ಶೆಟ್ಟಿ ತುಳು ಅಧ್ಯಯನ ಕೇಂದ್ರ, ಡಾಕ್ಟರ್ KR ಶೆಟ್ಟಿ ತುಳು ತಿರ್ಲಜಕೆ ಚಾವಡಿ ಪಂಪಿನ ಬುಧರ್ಡ್ ನಡಪೊಂಡುಕುನ ಈ ಸಂಸ್ಥೆಡ್ ಕಾರ್ಯಕ್ರಮ ನಡತೊಂದುಂಡು ಐಕ್ ಸೇರಿಗೆ ಕೈ ಸೇರಾದಿನಕ್ಕೂ ಗೋವಿಂದಾಸ್ ಕಾಲೇಜ್ ಅಲ್ಮೈ ಅಸೋಸಿಯೇಷನ್ ಜಪಾನ್ದ ವಿಶ್ವವಿದ್ಯಾನಿಲಯದಲ್ಲಿ ಒಂದು ತಂಡ ಬಂದಿದ್ದಳು. ಅಕಲು ಬತ್ತಿನಕಲು ಕುಡುಮಿ ಭಾಷೆ, ಅರೆ ಭಾಷೆ, ಕೊರಗ, ಬೊಕ್ಕ ತುಳು ಈ ಮಾಗತ್ತಲ ಅಧ್ಯಯನ ಮಲ್ತದು ಪೋತೇರು. ತುಳು ಪಂಡ ಕೇವಲ ತುಳು ಮಾತ್ರ ಅತ್ತು ತುಳುತ ಉಲೈ ಅನೇಕ ಭಾಷೆಗಳ ತುಳುನಾಡದ ಉಲೈ ಅನೇಕ ಭಾಷೆಗಳು ನಮ್ಮ ಮೂರು ಅಧ್ಯಯನ ಆವೊಂದುಂಡು. ಅವು ಕೊರಗಾದಕ್ಕೂ, ಕೊಂಕಣಿ ಆದಕ್ಕೂ, ಕನ್ನಡ ಆದಕ್ಕೂ, ತುಳು ಆದಕ್ಕೂ ಮಾತ್ರ ಈ ವ್ಯಾಪ್ತಿದ ಉಲೈ ಸೇರುವುದುಂಟು. ಈ ಚಿತ್ತಿನ ಈ ಜಾಗೆಡ್ ಇಂಥ ಕಾರ್ಯಕ್ರಮವು ಅಧ್ಯಕ್ಷತೆ ಪುನರ್ ನಮ್ಮ ಮಾರ್ಗ ಕಾರ್ಯಕ್ರಮಗಳ ವ್ಯವಸಾಯ ಕೊರಪಿನ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಶನ್ ಮುಖ್ಯಸ್ಥರಾಯಿನಂಚಿನ ಪ್ರೊಫೆಸರ್ ರವಿರಾಜ್ ಕಿಳಿ ಸರ್ ಇವೆಲ್ಲ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸೇರಿಕೊಂಡಿದ್ದಾರೆ. 1843 ನಮ್ಮ ಕುಡ್ಲದ ಬಲ್ಮಠಡು ಶುರುವಾಯಿನ ಮಂಗಳೂರು ಸಮಾಚಾರ ಪತ್ರಿಕೆದ ನೆನಪು ನಡಪುನ ಪತ್ರಿಕಾ ದಿನ ಬೊಕ್ಕ ಐತ ಒಟ್ಟಿಗೆ ಅಂತಾರಾಷ್ಟ್ರೀಯ ಡಾಕ್ಟರ್ಸ್ ಡೇ ಅಂದಿಟ್ಟು ಇಂಥ ದಿನಕ್ಕೂ ವಿಶೇಷ ಅಭ್ಯಾಗತರಾದ ಬದುಕು ನಂಚಿನ ನಮ್ಮ ನಿಕಟಪೂರ್ವ ಕುಲಪತಿಗಳು ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಸರ್ ಇರೆಗೆ ಗೌರವಪೂರ್ವಕವಾದ ಎಡ್ಕೊಂಡಿಲ್ಲ. 1843 ಜುಲೈ 1 ಪತ್ರಿಕೆ ಶುರುವಾಯಿನ ದಿನ ಮಾತ್ರ ಆನಿದ ದಿನಕ್ಕೆ ದಕ್ಷಿಣ ಭಾರತದ ಸುರೂತ ಬ್ಯಾಂಕ್ ಆಫ್ ಮೆಡ್ರಾಸ್ ಶುರು ಹಾಕೊಂಡು ಮದ್ರಾಸ್ ಐತೆ ಸುರೂತ ಬ್ಯಾಂಕ್ ನಮ್ಮ ಕುಡ್ಲಾಡ್ ಬರ್ಕೊಂಡು ಅಂಚಿತ್ತಿನ ದಿನದ ಬಗ್ಗೆ ಈಗ ಸುಲಭ ಗೊತ್ತಾಗಿ ತಿಂಗಳ ಹೇಳ್ತಿರ್ತಾರೆ ಐತ ಬಗ್ಗೆ ಏನ್ ಸುದೀರ್ ನಡ್ಸಲ್ಲ ಪಾತಿಗೆ ನಮ್ಮ ಭಾರತದ ಬ್ಯಾಂಕಿಂಗ್ ತೊಟ್ಟಿಲು ಕ್ರಾಡಲ್ ಆಫ್ ಬ್ಯಾಂಕಿಂಗ್ ಬಂದು ನಮ್ಮ ತುಳುನಾಡಿನ ಲೆಕ್ಕರು ಐತ ಬಗ್ಗೆ ಈ ಮಾಹಿತಿ ಕೊಡಿಯರ ನಮ್ಮ ಮಲ್ಲಬಿನ್ನೆರಾದ ವೈದ್ಯರು ಪ್ರೊಫೆಸರ್ ಸುಧೀರ್ ರಾಜ್ ಅವರೆಲ್ಲ ಪ್ರೀತಿಪೂರ್ವಕವಾಗಿ ಹೇಳ್ಕೊಂಡಿದ್ದಾರೆ. ಅಂತಂದ್ರೆ ಇನ್ನು ಒಟ್ಟಿಗೆ ಗೋವಿಂದಾಸ ಕಾಲೇಜು ಅಲ್ಮೈ ಅಸೋಸಿಯೇಷನ್ ಮಾತೆಲ್ಲ ಸದಸ್ಯರು ಪದಾಧಿಕಾರಿಗಳು ಮಾತೆಲ್ಲ ಒಟ್ಟುಗೂಡೇರಿ ಈ ಅಂದೇಟ್ಟು ಬೊಕ್ಕಲ ಪೊಂಡು ಧ್ವಜಪಾಯಿನಲ್ಲಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ನಿವೃತ್ತ ಕುಲಪತಿಗಳಾದ ಡಾಕ್ಟರ್ ಚಿನ್ನಪ್ಪ ಗೌಡರು ಸರ್ ಆತ್ಮೀಯವಾದ ಸ್ವಾಗತ. ನಮ್ಮ ಪತ್ರಿಕಾ ಪ್ರತಿನಿಧಿಗಳು ಏನಾಗಲ್ಲ ಓರಿ ಪ್ರತಿನಿಧಿಯಾದ ಮೂಲ
ಒಂಜಿ ಸ್ಥಾನ ಸ್ವೀಕಾರ ಮೇಲೆ ಕೊಡೋದಕ್ಕೆ ಏನೊಂದಲ್ಲ ಎಂಕಲು ವಸಂತ ಕೊಣಾಜೆ ಸರ್ ನಿರೀಕ್ಷೆ ಮಲ್ಕೊಂಡಿದ್ದ ಏನಂತ ಓದಿ ಬರ್ತದ ಇನಿ ಸುರುಕು ಮಾತೆಂದು ದುಂಬು ನಂದು ಮಾನವಿಕ ವಿಭಾಗದ ಒಟ್ಟಿಗೆ ಮಾನವಿಕ ಸಂವೇದನೆಯ ಒಟ್ಟಿಗೆ ಗೋಡಾಗಿ ನಮ್ಮ ಆರೋಗ್ಯದ ಸಂರಕ್ಷಣೆದ ಅಂಚದ ಸುರುಕು ಡಾಕ್ಟರ್ಸ್ ಡೇ ನೆನಪು ಮಾಡ್ತಾರೆ. ಡಾಕ್ಟರ್ ಪ್ರತಿನಿಧಿಯಾದ ಬರ್ತುಪ್ಪು ನಂಚಿನ ನಮ್ಮ ವಿಶೇಷ ಅಭ್ಯಾಗತರಾದ ನಂಚಿನ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಸರ್ನ ಒಂದು ಗೌರವ ಅರ್ಪಣೆ ಮತ್ತೊಂದಿಲ್ಲ ಸರ್ ಡಾಕ್ಟರ್ ಚಿನ್ನಪ್ಪ ಗೌಡರು ಬರೇ ನಂಚಿನ ಸಿರಿ ಸಂಧಿ ಬೂಕುನು ಐದು ಬೊಕ್ಕ ಕೆದಪಾಡಿ ಜಗಪರ ಇಬ್ಬರು ಬರತಿ ನಂಚಿನ ತುಳು ಗೀತಾಂಜಲಿ ಬೂಕುನು ಸರ್ ಈ ಕೊರದು ಮಾನವಿಗೆ ಮೇಲೆ ಕೊಡೋದಕ್ಕೆ ಏನೊಂದಿಲ್ಲ. It's a doctor's data. ಮಾತ್ರ ಸದ್ಯದ ಮಟ್ಟಿಗೆ ಡಾಕ್ಟರ್ ಕೆ.ಆರ್. ಶೆಟ್ಟರ್ನ ಪ್ರತಿನಿಧಿಲ್ಲ ಅಂದ್ರೆ ಮೂಲ ವೈದ್ಯಕೀಯ ಕ್ಷೇತ್ರಗಳು ದೈನಂದಿನ ಡಾಕ್ಟರ್ ಕೆ.ಆರ್. ಶೆಟ್ಟರ್ ಆರ್ನಕನ ಈ ತುಳು ಅಧ್ಯಯನ ಕೇಂದ್ರ ಆವಡು ನಂಚಿನ ಆರ್ನ ಪರವಾದಲ್ಲ ನುಡಿ ಕೊರಡು ಪಡೆದು ಸರ್ ಸತೀಶ್ ಭಂಡಾರಿ ಸರ್ಕ್ಕೆ ಏನಂದ್ರೆ ವಾಭಾಷೆಯ ಪಾತ್ರಗಳನ್ನು ಒಂಜಿ ಸಂದಿಗ್ಧತೆಯಿಲ್ಲ. ಇಂಗ್ಲೀಷಿನ ಕನ್ನಡ ತುಳುಕಿಲ್ಲ, ಇಂಗ್ಲೀಷಿನ ಕನ್ನಡನ ಇಂಗ್ಲೀಷಿನ ತುಳುವಾನ ಈ ಒಂದು ವಿಶಿಷ್ಟ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಬಹಳಷ್ಟು ಸಂತೋಷ ಆಗ್ತದೆ. ಇಲ್ಲಿ ಸೇರಿರುವಂತ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮವರೇ ಆದ ರವಿರಾಜ್ ಕಿಡಿಯವರೇ ಮತ್ತು ನಮ್ಮ ಕಾಲೇಜ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಈಗ ತಾಯಿ ಗೀತ ಮತ್ತು ನಿಕಟಪುರ ಅಧ್ಯಕ್ಷರಾದಂತ ರಮೇಶ್ ರಾವ್ ಅವರು ಮತ್ತೆಲ್ಲ ಇದರಲ್ಲಿ ಸೇರಿರುವಂತ ಪ್ರಾಂಶುಪಾಲರಾದಂತ ಕೃಷ್ಣಮೂರ್ತಿ ಅವರು ಕೃಷ್ಣಮೂರ್ತಿ ಅವರು ಮತ್ತೆಲ್ಲ ಇಲ್ಲಿ ಸೇರುವಂತ ಅಭ್ಯಾಗತರಿಗೆ ಮತ್ತು ನಮ್ಮ ಮಿತ್ರರಾದಂತ ನನ್ನನ್ನು ಅವರೇ ಬರೆದಿರುವಂತಹ ಸಿರಿ ಸಂಧಿಯ ಒಂದು ಬಹಳ ಮೌಲ್ಯವಾದಂತಹ ಪುಸ್ತಕವನ್ನು ಕೊಟ್ಟು ನನ್ನನ್ನು ಸನ್ಮಾನಿಸಿದಂತ ಶ್ರೀ ಚಿನ್ನಪ್ಪ ಗೌಡರು ಮತ್ತೆ ಇತರ ಎಲ್ಲ ನಮ್ಮ ಅತಿಥಿ ಗಣ್ಯರು, ಎಲ್ಲ ಹೆಸರನ್ನು ಹೇಳಿ ಹೋಗುವುದಿಲ್ಲ, ಎಲ್ಲ ಅತಿಥಿ ಗಣ್ಯರು ಮತ್ತು ನಮ್ಮ ಕೆ.ಎಸ್. ಹೆಗ್ಡೆ ನಿಟ್ಟೆ ವಿಶ್ವವಿದ್ಯಾಲಯದ ಸ್ಪರ್ಧಿಸುತ್ತಿರುವಂತಹ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ಮತ್ತು ಎಲ್ಲ ಮಿತ್ರವೃಂದಕ್ಕೆ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ ನಾನು ಎರಡು ಮಾತುಗಳನ್ನು ಈ ವಿಶಿಷ್ಟ ದಿನ ಅಂದರೆ ವೈದ್ಯರ ದಿನ ಮತ್ತು ಪತ್ರಿಕಾ ದಿನ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಇಚ್ಛಿಸ್ತೇನೆ. ಹೀಗಾಗಿ ನಾವು ಬೆಳಿಗ್ಗೆ ವೈದ್ಯರ ದಿನವನ್ನು ಬಹಳಷ್ಟು ವಿಜೃಂಭಣೆಯಿಂದ ಈತ ವಿಶ್ವವಿದ್ಯಾಲಯದ ಪರವಾಗಿ ನಮ್ಮ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಆಚರಿಸಿದೆವು. ಆಗ ನಾವು 4 ಹಿರಿಯ ವೈದ್ಯರನ್ನು ಅಂದರೆ ಈಗ ನೀವು ಗೊತ್ತಿರ್ಬೋದು, ಪ್ರೈವೇಟ್ ಪ್ರಾಕ್ಟೀಸ್ ಜನರಲ್ ಪ್ರಾಕ್ಟೀಸ್ ಮಾಡೋದು ಬಹಳ ಕಡಿಮೆ ಆಗ್ತಾ ಇದೆ. MBBSನವರೆಲ್ಲ ವಿದ್ಯಾರ್ಥಿಗಳು ಸ್ಪೆಷಲೈಸೇಷನ್ಗೆ ಹೋಗ್ತಾ ಇದ್ದಾರೆ. ಹಾಗೆ ನನಗೆ ಗೊತ್ತಿರ್ಬೋದು, ವೈದ್ಯರು ಅಂತ ಹೇಳಿದ್ರೆ ಹಿಂದೆ ಹಳ್ಳಿಗಳಲ್ಲಿ ಆ ತೋಡು ನದಿಗಳನ್ನು ದಾಟಿಕೊಂಡು ರಾತ್ರಿ ಹಗಲು ಎನ್ನದೆ ಬಂದು ತೋಡಿಗಳನ್ನು
ಚಿಕಿತ್ಸೆ ಕೊಡ್ತಾ ಇದ್ದಂತ ಜನರಲ್ ಪ್ರಾಕ್ಟೀಷನರ್ ಜಿಪಿಗಳು ಜನರಲ್ ಪ್ರಾಕ್ಟೀಷನರ್ಸ್ ಈಗಲೂ ನಮ್ಮ ಕಣ್ಣ ಮುಂದೆ ನಿಂತು ನಮ್ಮ ಅವರು ಕೊಟ್ಟಂತಹ ಒಂದು ಆ ಸೇವೆಯನ್ನು ಜ್ಞಾಪಿಸುವಂತ ಈ ದಿನ ನಾವು 4 ಜನ ಹಿರಿಯ ವೈದ್ಯರನ್ನು ಸನ್ಮಾನಿಸಿದ್ದೇವೆ. ವೈದ್ಯ ಕ್ಷೇತ್ರದಲ್ಲಿ BC ರಾವ್ ಅಂತ ಕೇಳಿರ್ಬೋದು. ಅವರು ದೊಡ್ಡ ಮೇಧಾವಿಯಾಗಿರುವಂತಹ ಒಂದು ವೈದ್ಯರಾಗಿದ್ದರು. ಅದು ಅಲ್ಲದೆ ಅವರು ಬಂಗಾಳದ ಅವರು ಮುಖ್ಯಮಂತ್ರಿಗಳಾಗಿ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದರು. ಅದು ಅಲ್ಲದೆ ಅದು ಬಹಳಷ್ಟು ಫಿಲಂಥ್ರಪಿ ಅಂತ ಹೇಳಿದ್ರೆ ಜನರ ಸೇವೆಯಲ್ಲಿ ತೊಡಗಿಸಿಕೊಂಡು ಸಾಯುವ ದಿನ ಕೂಡ ಒಂದು ಪ್ರಾಕ್ಟಿಕಲ್ ಅವರು ವೈದ್ಯ ವೃತ್ತಿಯನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ವೃತ್ತಿ ಮಾಡಿ ಆ ದಿವಸ ಅಲ್ಲಿ ಇರುವುದು. ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಅವರು ಹುಟ್ಟಿದ ದಿವಸನೇ ಅವರು ತೀರುವುದು. ಅವರ ಬರ್ತ್ ಆನಿವರ್ಸರಿ ಮತ್ತು ಡೆತ್ ಆನಿವರ್ಸರಿ ಜುಲೈ 1. ಅದು ಅಲ್ಲದೆ ಅವರು ಆಗ ಅವರಿಗೆ ಎಲ್ಲೂ ಹೋಗುವುದಿತ್ತು. ಇಂಗ್ಲೆಂಡ್ ದೇಶಕ್ಕೆ ಹೋಗಿ MRCP FRCS ಎರಡನ್ನು 2 ವರ್ಷಗಳಲ್ಲಿ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. 2 MRCP ಅಂತ ಹೇಳಿದ್ರೆ ಫಿಸಿಷಿಯನ್ ಅವರು, ಹಾಗೆ MRCS FRCS ಸರ್ಜರಿ ಎರಡನ್ನು 2.5 ವರ್ಷದಲ್ಲಿ ಮಾಡಿದಂತ ದೊಡ್ಡ ಒಂದು ಸಾಧನೆ ಮಾಡಿದಂತ ವೈದ್ಯರು. ಅವರ ಬರ್ತ್ಡೇ ಮತ್ತು ಡೆತ್ ಆನಿವರ್ಸರಿಯನ್ನು ನಾವು ಈಗ ವೈದ್ಯರ ದಿನ ಅಂತ ಆಚರಿಸ್ತಾ ಇದ್ದೇವೆ. ಬಹಳ ಒಂದು ಔಚಿತ್ಯಪೂರ್ಣ ಒಂದು ಸಂದರ್ಭ, ಅದನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ದಿನ ನಾವೆಲ್ಲ ಸೇರಿರುವುದು ನಮಗೆಲ್ಲ ಸಂತೋಷ ಕೊಡ್ತಾ ಇದೆ. ಅದು ಅಲ್ಲದೆ ಈಗಾಗಲೇ ನಮ್ಮ ತಾಯಿ ಹೇಳಿದ್ದು ರಸ್ತೆ ಪತ್ರಿಕಾ ದಿನ ಮಂಗಳೂರಿನಲ್ಲಿ. ಅದು ನಾನು ಈಗ ಅವರು ಕಾರ್ನಲ್ಲಿ ನೋಡ್ತೇವೆ ಇನ್ನೇನಪ್ಪ ಪತ್ರಿಕಾ ದಿನ ಅಂತೇಳಿ ನೀವು ನಾವು ಯಾವಾಗಲೂ ಹೇಳ್ತೇವೆ. ಹಾಗಾಗಿ 200 ವರ್ಷಗಳ ಹಿಂದೆ ಮಂಗಳೂರಿಗೆ ಒಬ್ಬ ಜರ್ಮನ್ ಮಿಷನರಿ ಬಂದು 1543ರಲ್ಲಿ ಈ ಪತ್ರಿಕೆಯನ್ನು ಆರಂಭಿಸಿದರು. ಅವರ ತುಳು, ಕನ್ನಡ ಮತ್ತು ಕೊಂಕಣಿ 3 ಭಾಷೆಗಳನ್ನು ಕಲಿತಿದ್ದರಂತೆ. ಜರ್ಮನಿಗೆ ಬಂದು ಇಲ್ಲಿ ಕಲಿತಿದ್ದರಂತೆ. ಅದು ಅಲ್ಲದೆ ಅವರಿಗೆ ಕನ್ನಡದ ಒಂದು ಪತ್ರಿಕೆಯನ್ನು ಆರಂಭಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಮಂಗಳೂರಲ್ಲಿ ಒಂದು ಪ್ರೆಸ್ ಅನ್ನು ಸಹ ಆರಂಭಿಸಿ ಕನ್ನಡದ ಒಂದು ಪತ್ರಿಕೆ ಕನ್ನಡ ಸಮಾಚಾರ ಪತ್ರಿಕೆ ಸಮಾಚಾರ ಪತ್ರಿಕೆ ಒಂದು ಕಾಗದ ಅಂತ ಪ್ರೆಸ್ ಪೇಪರ್ಗೆ ಕಾಗದ ಅಂತ ಹೇಳ್ತಾರೆ. ಕಾಗದಂತೂ ಹೇಳ್ತಾ ಇದ್ದಲ್ಲ ಪತ್ರಿಕೆಗೆ. ಅದು ಮಾತ್ರ 2 ವರ್ಷ ನಡೆಯಿತು ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಉತ್ತಮ ಸ್ಪಂದನೆ ಇತ್ತು. ಹಾಗೆ ಅದನ್ನು ಬಳ್ಳಾರಿಗೆ ಕೊಂಡೋಗ್ತಾರೆ. ಬಳ್ಳಾರಿಗೆ ಕೊಂಡೋದ ಮೇಲೆ ಅಲ್ಲಿ ಅದು ಅದನ್ನು ಕನ್ನಡ ಪತ್ರಿಕೆ ಮಂಗಳೂರು ಸಮಾಚಾರವನ್ನು ಕನ್ನಡ ಸಮಾಚಾರ ಅಂತ ಮಾಡ್ತಾರೆ. ಹಾಗೆ 2 ವರ್ಷದಲ್ಲಿ ನಿಂತು ಹೋಗ್ತದೆ. ಆಗ ಅವರು ಮಾಡಿದ ಪ್ರಯತ್ನಕ್ಕೆ ಅವರಿಗೆ ಡಾಕ್ಟರೇಟ್ ಪದವಿ ಕೊಡ್ತಾ ಇದ್ದಾರೆ. ಅದನ್ನು ನಾವು ಕೊಟ್ಟದ್ದಲ್ಲ, ಜರ್ಮನಿ ಯಾವುದೋ ಒಂದು ವಿಶ್ವವಿದ್ಯಾಲಯ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಡ್ತೇವೆ ಅಂತ ಒಂದು ವಿಶಿಷ್ಟ ದಿನ. ಈ 2 ದಿನಗಳು ನಾವು ಇಲ್ಲಿ ಶೆಟ್ಟಿ ಅವರ ನೆನಪಿನಲ್ಲಿ ಅವರ ಹೆಸರಿನಲ್ಲಿ ಆರಂಭಿಸುತ್ತಿರುವಂತಹ ಈ ಕನ್ನಡ ತುಳು ಅಧ್ಯಯನ ಕೇಂದ್ರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದಕ್ಕೆ ನಾನು ಸಾಹಿತ್ಯ ಮತ್ತು ಎಲ್ಲ ನಮ್ಮ ಮಿತ್ರರಿಗೆ ಪೂರಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡದ್ದಕ್ಕೆ ಅದಕ್ಕೆ ಕೂಡ ನಿಮಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಈ ವೈದ್ಯರ ದಿನದಲ್ಲಿ ನಾವು ಏನು ಮಾಡಬಹುದು ಅನ್ನೋ ರೀತಿಯಲ್ಲಿ 2 ಮಾತುಗಳನ್ನು ಹೇಳಿದ್ದೇನೆ. ಯಾಕಂತ ಹೇಳಿದ್ರೆ ನಾನು ಕೂಡ ಈಗ ವೈದ್ಯ ವೃತ್ತಿಯನ್ನು ಆರಂಭಿಸಿ 86ರಲ್ಲಿ ಆರಂಭಿಸಿದ್ದೇನೆ. ಅದಾದ 43 ವರ್ಷ ಆಯಿತು ಈ ವೃತ್ತಿಯಲ್ಲಿ. ಬೇರೆ ನಿಟ್ಟಿನಲ್ಲಿ ಬೇರೆ ಕೆಲಸಗಳನ್ನು ಮಾಡಿದ್ದೇನೆ. ಅದು ಕೂಡ ಜನರ ಸೇವೆಯನ್ನು ಮಾಡುವುದರಲ್ಲಿ ಈ ವೈದ್ಯರಿಗೆ ದೊರಕುವಂತ ಒಂದು ಸಂತೋಷ ಅದು ಯಾವ ವೃತ್ತಿಯಲ್ಲಿ ಸಿಗಲಿಕ್ಕಿಲ್ಲ ಅಂತ ನಾನು ಭಾವಿಸಿಕೊಳ್ತೇನೆ. ಯಾಕಂತ ಹೇಳಿದ್ರೆ ಇದೊಂದು ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ. ಅದು 2 ಅರ್ಥಗಳು. ವೈದ್ಯರಂದ್ರೆ ಅದರ ಅರ್ಥ ವೈದ್ಯರು ನಾರಾಯಣರಲ್ಲ, ದೇವರು ಅಲ್ಲ. ವೈದ್ಯರಿಗೆ ಜನಸೇವೆ ಮಾಡುವಂತ ದೊಡ್ಡ ಒಂದು ದೇವರು ಕೊಟ್ಟಂತ ಒಂದು ದೊಡ್ಡ ಒಂದು ಕೊಡುಗೆ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೆಲಸ ವೈದ್ಯ ನಾರಾಯಣ ವೈದ್ಯರೇ ದೇವರು ಅಂತ ಹೇಳ್ಕೊಂಡು ಅದನ್ನು ತಪ್ಪ ಅಭಿಪ್ರಾಯ ಮಾಡ್ಕೊಳ್ತಾರೆ. ಅದನ್ನೇ ಅದು ಒಂದು ಶೂರ ಆಗಿತ್ತು ಆಗಿದೆ. ಯಾಕಂದ್ರೆ ವೈದ್ಯರನ್ನು ತಪ್ಪು ಮಾಡಿದ್ರೆ ಎಲ್ಲೇ ಹೋಗ್ತದೆ ಪೆಟ್ಟು ತಿನ್ನೋ ಕೆಲಸ ಆಗಿದೆ. ಅಷ್ಟೊಳಗೆ ಹೋಗಿದೆ. ಯಾಕಂದ್ರೆ ವೈದ್ಯರು
ಮಾಡಲಿಕ್ಕಿಲ್ಲ. ವೈದ್ಯರು ದೇವರು ತಪ್ಪು ಮಾಡಬಾರ್ದು. ವೈದ್ಯರು ಯಾವಾಗಲೂ ದೇವರಲ್ಲ, ಅವರು ಕೂಡ ಮನುಷ್ಯರೇ, ಅವರಿಗೂ ತಪ್ಪಾಗ್ತದೆ. ಆದರೆ ವೈದ್ಯರು ಮಾಡಿದ ಸೇವೆಯಲ್ಲಿ ನ್ಯೂನತೆ ಬರಬಾರ್ದು. ಅವರು ಮನಸ್ಸಿನಲ್ಲಿ ಅದನ್ನು ಕೊಡಬೇಕು, ಮನಪೂರ್ವಕವಾಗಿ ಜನರ ಸೇವೆಯನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ರೋಗಿ ಬರುವಾಗ ಅವನು ವೈದ್ಯರೇ ಸಂಪೂರ್ಣವಾದ ಭರವಸೆಯನ್ನು ಇಟ್ಟಾರೆ. ಅಂತ ರೋಗಿಯನ್ನು ನಾವು ಚಿಕಿತ್ಸೆ ಕೊಡುವಾಗ ನಿಷ್ಕಲ್ಮಶವಾಗಿ ಅವರನ್ನು ಚಿಕಿತ್ಸೆ ಮಾಡಿದ್ರೆ ಅದು ಚೆನ್ನಾಗಿ ಫಲಿತವಾಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೇಳ್ತಾರೆ ವೈದ್ಯರ ಕೈಗುಣ ಅಂತ ಹೇಳ್ತಾರೆ. ಯಾವ ವೈದ್ಯರು ಯಾವುದೇ ಕೆಲಸವನ್ನು ಪ್ರೀತಿಯಿಂದ ನಿಷ್ಕಲ್ಮಶವಾಗಿ ರೋಗಿ ಸೇವೆಯಲ್ಲಿ ತೊಡಗಿಸ್ಕೊಳ್ತಾನೆ, ಅವನಿಗೆ ಕೈಗುಣ ಬರ್ತದೆ ತನ್ನಷ್ಟೇ. ನಾವು ಎಷ್ಟು ನೋಡಿದ್ದೇವೆ, ಕೈಗಳಿಗೆ ಕೂಡ ಗುಣ ಆಗ್ತದೆ, ಹೊತ್ತು ಬಿಟ್ಟು ಗುಣ ಆಗ್ತದೆ ಹೇಳ್ತಾರೆ. ಅದು ಅರ್ಥ ಅಂತ ಹೇಳಿದ್ರೆ ಅವರು ಟಚ್ ಈಗ ನೋಡಿದ್ರು ಈ ಹೊಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಮನುಷ್ಯನು ರೋಬೋಟ್ಸ್ಗಳೇ ವೈದ್ಯರು ಆಗಿ ಚಿಕಿತ್ಸೆ ಕೊಡುವ ಕಾಲ ಬಹಳ ದೂರ ಇಲ್ಲ, ಕಾಲ ಈಗಾಗಲೇ ಶುರುವಾಗಿದೆ. ಕೆಲವು ವಿಷಯಗಳಲ್ಲಿ ರೋಬೋಟ್ಗಳು ವೈದ್ಯರಿಂದ ಇಂಟೆಕ್ಟ್ ಮಾಡಿದ್ದಾರೆ. ಯಾವಾಗ ರೇಡಿಯಾಲಜಿ ಇರ್ಬೋದು, ಪೆಥಾಲಜಿ ಇರ್ಬೋದು, ಈ ಇನ್ವೆಸ್ಟಿಗೇಷನ್ ಅನ್ನು ಇಂಟರ್ಪ್ರಿಟ್ ಮಾಡೋದ್ರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಬಹಳ ಸಂಬಂಧಪಟ್ಟಿದೆ. ಆದರೆ ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ, ವೈದ್ಯರನ್ನು ಯಾವ ಮೆಷಿನ್ ರಿಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ವೈದ್ಯರು, ಯಾಕಂದ್ರೆ ಅವರು ಕೊಡುವಂತಹ ಚಿಕಿತ್ಸೆ ಅವರು ರೋಗಿಯನ್ನು ಮುಟ್ಟಿದ ಟಚ್, ಹ್ಯೂಮನ್ ಟಚ್ ಉಂಟಲ್ಲ, ಅದರಿಂದಾಗಿ ವೈದ್ಯರು ಗುಣಪಡಿಸಲಿಕ್ಕೆ ಸಾಧ್ಯ ಆಗ್ತದೆ, ಅವರಿಗೆ ಗುಣ ಆಗ್ತದೆ ಅಂತ ಹೇಳ್ತಾರೆ. ಕೆಲವೆಲ್ಲ ಅದು ನಮಗೆ ಕೈಗೆ ಅಥವಾ ಮನಸ್ಸಿಗೆ ಎಡಕದಂತ ವಿಷಯಗಳು ಕೆಲವು ಇರ್ತದೆ. ಈ ನಿಟ್ಟಿನಲ್ಲಿ ವೈದ್ಯರ ಒಂದು ಸೇವೆ ಅದನ್ನು ಗುರುತಿಸುವಂತ ಕೆಲಸ ಜನರು ಆಗಬೇಕು. ವೈದ್ಯರು ತಪ್ಪು ಮಾಡಿದಾಗ ಅವರಿಗೆ ಕೆಲವು ಮನುಷ್ಯನಿಂದ ಆದ ತಪ್ಪುಗಳು ಇರ್ತದೆ. ಯಾವಾಗ ನೆಗ್ಲಿಜೆನ್ಸ್ ಅಂತ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಕೆಲವು ಸಲ ಈಗ ನೆಗ್ಲಿಜೆನ್ಸ್ ಕೇಸ್ಗಳಾಗ್ತದೆ. ಅದು ಯಾಕಂತ ಹೇಳಿದ್ರೆ ವೈದ್ಯರು ಬೇಕಂತಲೇ ಮಾಡೋದಿಲ್ಲ, ಕೆಲವು ಪರಿಸ್ಥಿತಿಯಿಂದ ಆ ಥರ ಆಗಿರ್ಬೋದು. ಇದೆಲ್ಲ ಈಗಿನ ಹೊಸ ವಿಚಾರಗಳು. ಈಗ ಮನುಷ್ಯನಲ್ಲಿ ಎಷ್ಟು ಪ್ರತಿಯೊಂದು ಪತ್ರಿಕೆಯಲ್ಲಿ ಇರುವುದು, ವೈದ್ಯರಲ್ಲಿ ಇರುವುದು, ಒಬ್ಬೊಬ್ಬರು ಒಂದು ಕಪ್ಪು ಕುರಿಗಳು ಇರ್ತದೆ, ಬ್ಲ್ಯಾಕ್ ಶೀಪ್ಸ್ ಅಂತ ಹೇಳ್ತಾರೆ. ಕೆಲವಿರ್ಬೋದು, ಪ್ರತಿಯೊಂದು ಎಲ್ಲ ವೃತ್ತಿಯಲ್ಲಿ ಇರ್ತಾರೆ. ಅದರಿಂದಾಗಿ ಇಡೀ ಸಮಾಜವನ್ನು ಒಂದು ಇಡೀ ವೈದ್ಯರನ್ನಾಗಿ ವೃತ್ತಿಯಲ್ಲಿ ಮಾಡುವ ಪತ್ರಿಕಾ ಮಾಧ್ಯಮದಲ್ಲಿ ತೊಡಗಿಸಿಕೊಂಡವರನ್ನಾಗಿ ನಾವು ಒಂದೇ ಕಟ್ಟಡದಲ್ಲಿ ಕೂಡುವಂಥದ್ದು ಸರಿಯಲ್ಲ. ಆಗ ಅವರ ತಿಳುವಳಿಕೆ ಹೇಳಿ ಅವರು ಸರಿ ಮಾಡುವುದು ನಮ್ಮ ಕೆಲಸ ನಾನು ಭಾವಿಸುತ್ತೇನೆ. ಈ ವಿಶಿಷ್ಟವಾದ ಸಂದರ್ಭದಲ್ಲಿ ನನ್ನಂತ ನಿಮಗೆಲ್ಲರಿಗೂ ನಿತ್ಯ ವಿಶ್ವವಿದ್ಯಾಲಯದ ಪರವಾಗಿ ನನ್ನ ಆರ್ಥಿಕವಾದ ಅಭಿನಂದನೆಗಳು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಮತ್ತೊಮ್ಮೆ ನನ್ನ ಕೃತಜ್ಞತೆ ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು Semerson, ನಾನಾ ರೀತಿಯ ಸ್ಪರ್ಶಗಳು ದಾದಸಿಕ್ಕಿತ್ತನಲ್ಲ ಗುಣ ಹಾಕೊಂಡಂದಿನ ತನಗೆ ಪಾತ್ರ ಭಾರಿ ಸತ್ಯ ನಾವು ತುಳುವಿನ ಉಳ್ಳ ಪಾತ್ರದ ಅವೇ ಆಡೋದು. ನಮ್ಮ ಮಂಗಳೂರು ಸಮಾಚಾರ ಮಸ್ತ್ ಕೇಂದ್ರ, ಮಸ್ತ್ ಜನ ಕಂತಿನಲ್ಲಿ ಕೇಂದ್ರ, ಕೆಲವು ಜನ ಓದಿದ್ರೆ ಓದುದೇರು, ಒಂದು ಎರಡು ಪುಟ ಓದುದು, ಹೆಚ್ಚು ಎರಡು ಪುಟ ಓದುದ ಏನು ಮಾಡ್ತಿದ್ದಕ್ಕೆ ನಾವು ದಯಪಂಡ ಓದಿರ ಆರ್ತಿ ಭಂಗ ಇರ್ತಾನೆ. ಇದು ಆಯ್ತ ಬಗ್ಗೆ ಒಂದು ನೆಲೆಯ ಮಾಹಿತಿ ನೀಡ್ತಾ ಒಂದು ನಮ್ಮ ಹಂಚಿನಲ್ಲಿ 1841 ಜುಲೈ 1 ಕುಡ್ಲದ ಭಾಷೆ ಮಿಷನ್ ಪ್ರೆಸ್ಡ್ ಪ್ರಕಟ ಆಗಿ ಅವು ಶುರುವಾಗುವುದು. ಪತ್ರಿಕೆ ದಾರಿದು ಶುರುವಾದ ಕಂಟಿನ ಬಗ್ಗೆ ಅದು ಮಾಹಿತಿ ಕೊಡೋದು ಹೋಗ್ತೇವೆ. ಇದು ನಮ್ಮ ಒಂಜಿ ಅಧ್ಯಯನದ ಮಂಡನೆಗಾತ ಆಗ್ತಿರುತ್ತೆ. ಒಂದು ಬೇಗ ಬೇಗ ಪ್ರಶ್ನೆ ಕೊಟ್ಟು ಇದು 1843 ಜುಲೈ 1
ಶುರುವಾದ 1844 ಫೆಬ್ರವರಿ 3 ನಡೆದು ಅವು ಕಲ್ಲಚ್ಚು ಮುದ್ರಣ ಆಯ್ನೆಗಾದ್ರೆ ಬಜಿ ಕಮ್ಮಿ ಪ್ರತಿಕ್ರಿಯೆ ಮಲ್ಪರಾಟದು 150-150 ಪತ್ರಿಕೆಗಳು ಆ ಪತ್ರಿಕೆದ ಬೇಡಿಕೆ ಜಾಸ್ತಿ ಆಯ್ನೆಗಾದ್ರೆ ಅವು ಆಯ್ತ ಮುದ್ರಣನು ಕಲ್ಲಚ್ಚು ಮುದ್ರಣದು ಅಚ್ಚುಳೆ ಮೊಳೆ ಮುದ್ರಣದ ಬದಲಾಯಿಸಲಾಗುವುದು ಅಂಚಾಕಲು ಅವೇನು ಬಳ್ಳಾರಿ ಮಿಷನ್ ಪ್ರಸ್ತುತ 1844 ಮಾರ್ಚ್ 1 1845 ಫೆಬ್ರವರಿ ಮುಟ್ಟ ಅವರು ಬಳ್ಳಾರಿ ಮಿಷನ್ ಪ್ರಕಟ ಆಗುವುದು. ಮಂಗಳೂರು ಸಮಾಚಾರದ ಪ್ರತಿ ಸ್ವರೂಪಕ್ಕೆ ಇಂಚಾರದಲ್ಲಿ ಸ್ಕ್ಯಾನ್ ಕಾಪಿ ನೆಟ್ಟು ದಾದಾಪುರ ಹೊಂದುವಂತ ಸ್ಥಳೀಯ ಜನಗಳ ಆಸಕ್ತಿನ ಗುರುತಿಸಲು ಪತ್ರಿಕೆ ದಾಯ ಕುಟುಂಬ ಬಂದ್ರೆ ದಾಯಂಡ ಬಂಡವಾಳಗೆ ಅತ್ತುಂಡ ಕಂಪನ್ ಕಟ್ಟಡಿಗೆ 4 ಜನ ಸೇರ್ಲಕ್ಕೆ ಅದನ ಸುದ್ದಿ ಪುಟ್ಟು ಆಯ್ತ ಸುಳ್ಳ ಸತ್ಯನಾಮ ತಿಳಿಯೊಂದು ಜೇಡು ಊರು ಹೋದ ಇದಕ್ಕ ಐದು ಸುದ್ದಿ 4 ಜನ ಪರಗಾಗಲು 5 ದುಃಖ ಸತ್ಯ ದುಃಖ ಅನ್ನೋದು ಇನ್ನು ತಿರುಪಾಯ ಹಾಕಿ ಅಂಚೆದು ಆಯ್ತು ಐನು ಬರ ಸುಮ್ಮಕ್ಕ ಬಂತೇವೆ ಆಕೆ ಏಂಚ ಒಪ್ಪಾಡು ಬಂದಿದೆ ಏನು ಕಾರಣವನ್ನು ಕೊಡ್ತೇವೆ ಪತ್ರಿಕಾ ಮಾಧ್ಯಮದಲ್ಲಿ ನಾವು ಒಂಜಿ ಚೌಕಟ್ಟಿನ ಆದೊಂದು ಪತ್ರಿಕೆ ಆರಂಭದ ಉದ್ದೇಶದ ಪ್ರಸ್ತಾವ ಪತ್ರಿಕೆಯ ಬೆಳೆದಿದೆ ಒಂದು ದುಡ್ಡು ಪಡೆದುಕೊಡ್ತಿರಾಯ್ತು ಪತ್ರಿಕೆಯ ಮಾರಾಟದ ಸ್ಥಳದ ಮಾಹಿತಿ ಕೊಡ್ತಿರಾಯ್ತು ಹಂಪನಕಟ್ಟೆಯಲ್ಲಿರುವ ಜೋಹಾನ ಅಪ್ಪಣ್ಣನ ಮನೆಯಲ್ಲಿ ಅವಲಕ್ಕಿಗಳು ದೇಶಿ ನುಡಿಗಟ್ಟುಲ್ಲ ಅವರು ಕಲಿಸಿದರು ಪುರಂದರ ವಾಸದ ಪದ ಏನ ಹೇಳುವೆ ಅಯ್ಯಯ್ಯ ಅಂತಿರೋ ಈ ಪದ ಆಯ್ತು ಸುರುಕು ಪ್ರಕಟ ಆಗೋದು ಸಾಮಾಜಿಕತೆಗಳು ಬರ್ತಾ ಸಂಪುಟ ಕಂತಿನ ಸಂಚಿಕೆಯದು ಪತ್ರಿಕೆ ಕಂತಿನ ಕಾಗದೊಳಗೆ ನಮೂದಾಗುವುದು ಮುದ್ರಣ ಸ್ಥಳದ ಬದಲಾವಣೆಯ ಕಾರಣವನ್ನು ಇಟ್ಟುಕೊಳ್ಳುವುದು ಕನ್ನಡದ ಸುರೂಪ ಧಾರಾವಾಹಿಯಾಗಿ ಬರುವುದು ಸುರೂಪ ಪತ್ರಿಕೆಯ ಸುರೂಪ ಧಾರಾವಾಹಿ ಬರ್ತದೆ ಮೈಸೂರು ಮಹಾರಾಜರ ಮಧ್ಯದ ಸುದ್ದಿ ಬರ್ಕೊಂಡು ಸರ್ಕಾರಿ ಹುದ್ದೆ ಸುಪ್ಪನಕಲ ಯಾದಿ ಬರ್ಕೊಂಡು ಅಪರಾಧದ ಕಾಯ್ದೆಗೆ ಆತನ ಶಿಕ್ಷೆಯಲ್ಲಿ ಬರ್ಕೊಂಡು ಅಫ್ಘಾನಿಸ್ತಾನ ಲಾಹೋರ್ ಇತ್ಯಾದಿಗಳ ಚರಿತ್ರೆ ಬರ್ಕೊಂಡು ಈಸ್ಟ್ ಇಂಡಿಯಾ ಕಂಪನಿಗಳ ಚರಿತ್ರೆ ಬರ್ಕೊಂಡು ಕಂಪನಿಯವರ ಪೂರ್ವ ಚರಿತ್ರೆ ಕಂಪನಿಯವರ ಪೂರ್ವ ಚರಿತ್ರೆ ಬಂದಿರುತ್ತಾರೆ ಆ ಮಕ್ಕಳಿಗೆ ಪೂರ್ಣ ಮರಣ ಕಾಯ್ದೆ ದಾಖಲಾಗೊಂಡು ಶಾಲೆಯ ಜೋಕುಲು ಅವರು ಶಿಪ್ ತೇರು ಹೋಗಿಲ್ಲ ಕಪ್ಪಲು ತೇರು ಹೋಗಿಲ್ಲ ಸುದ್ದಿ ಇಟ್ಕೊಂಡು ಕೋಲು ಬಲ ಹೋಗಿ ಪ್ರಯತ್ನ ಮಾಡುತ್ತಿದ್ದಲ್ಲ ಒಂದಾಯ್ತು ಪೇಸದರ್ಮ ಮತಾಂತರಾಯನ ಸುದ್ದಿಲ್ಲ ಒಂದು ಕನ್ನಡ ಸಮಾಚಾರ ಅಂತಂದಿಲ್ಲ ಕುದುರೆದಾಯ ಬರ್ತಿಲ್ಲ ಅಂತಂದಿಲ್ಲ ಕಾರಣ ಆಯ್ತು ಒಂದು ಮಂಗಳೂರು ಸಮಾಚಾರ ಕನ್ನಡ ಸಮಾಚಾರ ಬೇಡಿಕೆಗೆ ತಕ್ಕಷ್ಟು ಪೂರೈಕೆ ಸಾಧ್ಯವಾಗದಿರುವುದು ಆಯ್ತಾ ಸುರೂಪ ಕಾರಣ ಪರಿಣಾಮದಾರರು ಕಲ್ಲಚ್ಚು ಮುದ್ರಣದ ಬದಲಿಗೆ ಅಚ್ಚುಮಣೆಯ ಬಳಕೆ ತತ್ಪರಿಣಾಮವಾಗಿ ಹೆಚ್ಚಿನ ಸುದ್ದಿ ವಿಚಾರಗಳನ್ನು ಕೊಡಲು ಸಾಧ್ಯವಾಗುವುದು ಕೈಗೆ ಬರೆಕೆ ನೀಡಿದ ಅಚ್ಚುಮೊಳೆತ ಏನೇನು ಅಕ್ಷರಗಳು ಸ್ಪಷ್ಟವಾದ ತೋಜುವ ಅಂಚಾರು ಅವು ಹೆಚ್ಚ ವ್ಯಾಪ್ತಿಯನ್ನು ಪಡೆಯುವುದು ಮುದ್ರಣ ಕುಡ್ಲರ್ದು ಬಳ್ಳಾರಿ ವರ್ಗಾವಣೆಯನ್ನು ಮಂಗಳೂರು ಜನತೆಗಿಂತ ವಿಸ್ತಾರವಾದ ಕನ್ನಡ ಜನರನ್ನು ಮುಟ್ಟುವ ಧ್ಯೇಯದೊಂದಿಗೆ ಅದರ ಹೆಸರನ್ನು ಕನ್ನಡ ಸಮಾಚಾರವು ಎಂದು ಬದಲಾಯಿಸಲಾಗುತ್ತದೆ ಪತ್ರಿಕೆಯ ಬೆಲೆ ಒಂಜಿ ದುಡ್ಡು ರೆಡ್ಡ ದುಡ್ಡು ಕೊಡು ದಯಮಾಡಿ ಮುಟ್ಟೋಡು ಒಂಜಿನೆಟ್ಟ ಅದು ದೂರ ಒಂದು ಕನ್ನಡ ಸಮಾಚಾರ ಇಂಚ ಬರ್ತದೆ ತೆಲುಗುದ ಅಕ್ಷರವೇನು ಬಳಸೊಂದು ನೆಟ್ಟು ಬರೆಯ ನಮ್ಮ ಭಾಷದ ದೃಷ್ಟಿಯ ತೂನದ ಮತ್ತು ವಿಷಯ ತಿಳಿದು ಬರ್ತಾ ಇತ್ತದ ಪತ್ರಿಕೆಯಲ್ಲಿ ಕನ್ನಡ ಸತ್ಯ ಸುದ್ದಿ ತೆರೆತಾನ ಪ್ರಾಮಾಣಿಕತೆ ಇಟ್ಟುಕೊಂಡು ಜಾಹೀರಾತು ಲಿಚ್ಚಿ ಭಾವಚಿತ್ರ ರೇಖಾಚಿತ್ರ ಲಿಚ್ಚಿ ವಿಶೇಷ ಕೊಡುಗೆಗಳೆಲ್ಲದ ಆರಂಭಿಕ ಸಂಚಿಕೆಯ ಮಾರಾಟ ಪುರಂದರದಾಸರು ರೆವರೆಂಡ್ ಡಿವೈಸ್ ಮುಗ್ಲಿಂಗ್ ಆಯ್ತ ಪತ್ರಿಕೆಯ ಸಂಪಾದಕರು ಆರಂಭದ ದುಡ್ಡು ಬೇಕು ಏನೇ ಬರಹಗಾರರ ಕುದುರೆ ಆಯ್ತ ದಿಕ್ಕುಚಿನಾಕ ಯಾವುದೇ ವಿಶೇಷ ಶೀರ್ಷಿಕೆಯು ಈಚೆ ಇದು ಮಂಗಳೂರು ಸಮಾಚಾರದ ಬಗ್ಗೆ ಮಾಹಿತಿ ಮಂಗಳೂರು ಸಮಾಚಾರ ಕನ್ನಡ ಸಮಾಚಾರದ ಬಗ್ಗೆ ಎಡ್ಡೆ ಡೇಲು ಬೆಂಗಿಲಿನ ಮಂಗಳೂರು ಸಮಾಚಾರ ಪಂಡಿನಕರು ಎಡ್ಡೆ ಡೇಲು ಬೆಂಗಿಲಿನ ಮಾತುಗಳ ತಿಳಿಸುವ ಜವಾಬ್ದಾರಿ ತಿನ್ನಲು ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಪತ್ರಿಕಾಗಳನ್ನು ಕೊಡು ಈಗಿನ ಮಾತಿನಿಂದ ಮೂರು ದೊಡ್ಡ ಮಾನಾಡಿಗೆ ಕಲ್ಪೊಂದು ಬಯಸುವ
ವಿಶೇಷ ದಿನಗಳನ್ನು ಹೊಂದಿದ ಸತೀಶ್ ಕುಮಾರ್ ಭಂಡಾರಿ ಸರ್ ఒక మాట గణ్యుడు నేను నడపరాదు కొరడు మానసిక మిత్రులు ఒడియల్ని బట్టి ఆయన జెతోడు ఉందా కీన మసలే ನೀವು ಕೊಟ್ಟಿನ ಬುಕ್ಕು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಭಾಷಾ ಸಮ್ಮಾನ ಪ್ರಶಸ್ತಿ ಪಡೆಯುವ ನಿರಂಬಾಯಿ ಚತುರ್ಪರಾಯ್ಕರು ಬರೆಯಿನ ತುಳು ಗೀತಾಂಜಲಿ Retail Institute of Communication ವತಿಯಿಂದ ಶಿರಾ ಕಿರಣ್ ಮಾರನ್ MK ತಿಂಗಳಯ ಸರ್ನ ಮಗಳ ಮೇಲೆ ಅರ್ಪಿತ್ ಸರ್ ವಲಯ ಪತ್ರಕರ್ತರ ಸಂಘವು ಸಂದಾಯ ಅಭಿನಂಚನ ಬುಕ್ ಉಂಟು ಅಲ್ಲಿ ದಯವಿಟ್ಟು ಕಲ್ಪಿಸಿಕೊಳ್ಳುವುದಕ್ಕೆ ಮೊದಲು ಇಲ್ಲಿ ನಮ್ಮ ಮಲ್ಲದಿನೇರದ ವೈದ್ಯನಾದ ಪ್ರೊಫೆಸರ್ ಸುಧೀರ್ ರಾಜ್ ನಿಟ್ಟೆ ಮ್ಯಾನೇಜ್ಮೆಂಟ್ ಕಾಲೇಜ್ದ ಪ್ರಾಧ್ಯಾಪಕರಾದ ಪುನರಾರು ಎಲ್ಲರೂ ಶುರುಕು ಮಾನವೀಯರಿಗೆ ಮುಗಿದುಕೊಳ್ಳಬಾರದಂಡ ನನಗೆ ಡಾಕ್ಯುಮೆಂಟ್ನ ಕುರಿತು ಏಕೆ ಬೆಲೆ ಎತ್ತಿನ ಒಂದು ಗೊತ್ತುಂಟು ಅಂಚಾಗಲ್ಲ ಸರ್ ಟ್ರಿನಿಟಿ ಪೇರ್ ಒಂದು ಪಡೆದು ಇಸ್ಲೈನ್ ಬೇಗ ಅಂತ ಸೊ ಇದನ್ನ ಕೂತ್ಕೊಂಡು ಏಕೆಂದ ಅದು ಕುರಿತು ಮುಗಿದುಕೊಳ್ಳಿ ಅಂಚ ಐತೆ ಸುಧೀರ್ ರಾಜ್ ಸ್ವಲ್ಪ ಮಾತಾಡಿರೋದು ಅದರ ಬಗ್ಗೆ ಒಂದೇ ವಿವರವನ್ನು ನಾನು ಕೊರಡಾಕೋಣ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಎಕನಾಮಿಕ್ಸ್ ಮತ್ತು ಹೌಸಿಂಗ್ ಫೈನಾನ್ಸ್ ನಲ್ಲಿ PhD ಪದವಿ, ಅಮೇರಿಕ ವಿಶ್ವವಿದ್ಯಾನಿಲಯದಿಂದ HRM ನಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದಿರುವ ಸುಧೀರ್ ರಾಜ್ ಸರ್ ಜರ್ನಲಿಸಂ ನಲ್ಲಿ ಡಿಪ್ಲೊಮಾ ಮಾಡಿರುವ ಇವರು ಪತ್ರಿಕಾ ದಿನದ ಈ ಕಾರ್ಯಕ್ರಮಕ್ಕೆ ಬಹು ಪ್ರಸ್ತುತರು. ಇಬ್ಬರು ವಿದ್ಯಾರ್ಥಿಗಳಿಗೆ PhD ಮಾರ್ಗದರ್ಶನ ಮಾಡಿರುವವರು. ನಿಟ್ಟೆ ವಿಶ್ವವಿದ್ಯಾಲಯ, ಮಣಿಪಾಲ ವಿಶ್ವವಿದ್ಯಾಲಯ, ಶ್ರೀನಿವಾಸ ವಿಶ್ವವಿದ್ಯಾಲಯಗಳ ಡಾಕ್ಟರಲ್ ಕಮಿಟಿಗಳಲ್ಲಿ ಸಕ್ರಿಯವಾಗಿ ಸಲಹೆಗಾರರಾಗಿ ದುಡಿದಿರುವ ಅನುಭವ ಇರುವವರು. ಸಿಂಡಿಕೇಟ್ ಬ್ಯಾಂಕಿನಿಂದ ಬೆಸ್ಟ್ ಟೀಚರ್ ಅವಾರ್ಡ್ ಪಡೆದಿರುವ ಇವರಿಗೆ 2015ರ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಡಳಿತ ಪ್ರಶಸ್ತಿ, ಜೈನ್ಸ್ ಫೆಡರೇಷನ್ ಅವಾರ್ಡ್, 2022ರ ವಿಸ್ಡಮ್ ಸೋಷಿಯಲ್ ಇಂಪ್ಯಾಕ್ಟ್ ಪರ್ಸನಾಲಿಟಿ ಅವಾರ್ಡ್ ಇತ್ಯಾದಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ನಿಟ್ಟೆ ವಿಶ್ವವಿದ್ಯಾಲಯದ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರು ಕೂಡ ಪಡೆದಿರುವರು. ಕ್ಯಾಂಪು, ಮಣಿಪಾಲ ವಿಶ್ವವಿದ್ಯಾಲಯ, MIT ಮಣಿಪಾಲ, ಅಟಲ್ ಟಿಂಕರಿಂಗ್ ಸೆಂಟರ್, ನಿಟ್ಟೆ ಅಟಲ್ ಇನ್ಕ್ಯುಬೇಷನ್ ಸೆಂಟರ್, ಬಂಟಕಲ್ ಇಂಜಿನಿಯರಿಂಗ್ ಕಾಲೇಜು, AJ ಇಂಜಿನಿಯರಿಂಗ್ ಕಾಲೇಜು, ಕಣ್ಣೂರು ವಿಶ್ವವಿದ್ಯಾಲಯ, ಬ್ರೆನನ್ ಕಾಲೇಜು, ನಿಟ್ಟೆ ಆರ್ಕಿಟೆಕ್ಚರ್ ಕಾಲೇಜು, MRPL, MCS ಗಳಲ್ಲಿ ಮಾತ್ರವಲ್ಲದೆ ಕೇರಳ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಕೊಲಿಜಿಯೇಟ್ ಎಜುಕೇಶನ್ ನಲ್ಲಿ ಕಾಲೇಜು ಅಧ್ಯಾಪಕರಿಗೆ ತರಬೇತಿ ನೀಡಿರುವ ಅನುಭವ ಇರುವಂತಹ ಇವರು 40 ವರ್ಷಗಳ ಅಧ್ಯಾಪನದ ಅನುಭವವನ್ನು ಹೊಂದಿದ್ದಾರೆ. ಇದಲ್ಲದೆ 3 ಸಿನಿಮಾ, 2 ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. 15 ಯಕ್ಷಗಾನ ಪ್ರದರ್ಶನಗಳಲ್ಲಿ ವೇಷಧಾರೆಯಾಗಿದ್ದರು ಎನ್ನುವಂಥದ್ದು ನನಗೆ ಅಭಿಮಾನದ ಸಂಗತಿ. ಮೊನ್ನೆ ನನ್ನ ಮಾತಿನಲ್ಲಿ ಭಾರತದ ಬ್ಯಾಂಕಿಂಗ್ನ ತೊಟ್ಟಿಲು ನಮ್ಮ ತುಳುನಾಡಿನ ಬಗ್ಗೆ
ಆಗ್ಲೇ ಹೇಳಿದಾಗೆ 8 ತಿಂಗಳನ್ನ ನೆನಪಿಸ್ಕೊಂಡು ಸೊ ಈಗ ತಮ್ಮ ಮಾತಿಗಾಗಿ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ನಮ್ಮ ವಿಶ್ವವಿದ್ಯಾನಿಲಯದ ನಿಕಟಪೂರ್ವ ಕುಲಪತಿಗಳು, ನನ್ನ ಫ್ರೆಂಡ್ ಫಿಲಾಸಫರ್ ಅಂಡ್ ಗೈಡ್ ಆಗಿರ್ತಕ್ಕಂಥ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಅವರೇ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯರಾದ ಪ್ರೊಫೆಸರ್ ರವಿರಾಜ್ ಅವರೇ, ಗೋವಿಂದಾಸ್ ಕಾಲೇಜಿನ ನನ್ನ ಆಪ್ತರು, ನನ್ನ ಐ ಶುಡ್ ಸೇ ಇಸ್ ಮೈ ಮೆಂಟರ್ ಪ್ರೊಫೆಸರ್ ಕೃಷ್ಣಮೂರ್ತಿ ಅವರು, ಪ್ರಾಂಶುಪಾಲರು ಕೂಡ ಇದ್ದಾರೆ, ಗೋವಿಂದಾಸ್ ಕಾಲೇಜಿನ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳೇ, ನನ್ನ ಒಂದು ಗುರುಗಳ ಸ್ಥಾನದಲ್ಲಿ ನಾನು ವಿಶ್ವವಿದ್ಯಾಲಯ ಮಂಗಳೂರು ವಿಶ್ವವಿದ್ಯಾಲಯ ಇರುವಾಗ ನಮ್ಮದು ಆದರ್ಶ ಅಂತ ಹೇಳಿ ಇವತ್ತು ನಾನು ನೋಡುತ್ತಿದ್ದರೆ ಡಾಕ್ಟರ್ ವಿವೇಕ್ ರೈಗಳು, ಡಾಕ್ಟರ್ ಚಿನ್ನಪ್ಪನವರು, ನಾವೆಲ್ಲ ಜೂಮ್ ಆಗೋದಕ್ಕೆ ಅವರು ತುಂಬಾ ಕಾರಣ. ಪ್ರತ್ಯಕ್ಷ ಅನ್ನೋದ್ರಿಂದ ಕೂಡ ಪರೋಕ್ಷವಾಗಿ ತುಂಬಾ ಛಾಪನ್ನ ನನ್ನ ಮೇಲೆ ಒಬ್ಬ ಟೀಚರ್ ಆಗೋದಕ್ಕೆ ಬಿದ್ದಿರ್ತಕ್ಕಂಥ ಜ್ಞಾನದ ವಿದ್ವಾಂಸರು ಕೂಡ ಇದ್ದಾರೆ. ಬಂದಿರತಕ್ಕಂಥ ಎಲ್ಲ ಆಹ್ವಾನಿತರೆ, ಈ ಎಲ್ಲ ಸಮಗ್ರವಾಗಿರ್ತಕ್ಕಂಥ ಕಾರ್ಯಕ್ರಮದ ಸಂಪೂರ್ಣವಾಗಿರ್ತಕ್ಕಂಥ ಮೇಲ್ವಿಚಾರಣೆ ಮತ್ತು ಈ ವಿಭಾಗದ ಮುಖ್ಯಸ್ಥೆಯಾಗಿ ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಸಾಯಿ ಗೀತಾ ಮೇಡಮ್ ಅವರೇ ಹಾಗೂ ಬಂದಿರತಕ್ಕಂಥ ಎಲ್ಲ ಭದ್ರಂ ಶುಭಂ ಮಂಗಳಂ ಅಂತ ಹೇಳಿದ್ರೆ ಪ್ರಾಯಶಃ ಇಂಥ ಒಂದು ಕಾರ್ಯಕ್ರಮ ನಾನು ನೋಡುವ ಮಟ್ಟಿಗೆ ಒಂದು ರೀತಿಯ ಆಲ್ ಇನ್ಕ್ಲೂಸಿವ್ ಕಾರ್ಯಕ್ರಮ ಇದೆ. ಈ ಆಲ್ ಇನ್ಕ್ಲೂಸಿವ್ ಕಾರ್ಯಕ್ರಮದಲ್ಲಿ ಪ್ರಾಯಶಃವಾಗಿ ನಾವು ಏನಾಗುತ್ತೆ ಅಂತ ಕೇಳಿದ್ರೆ ನಮ್ಮಲ್ಲಿ ಯಾವ ರೀತಿಯ ಒಂದು ರೀತಿಯ ಇಸಮ್ ಇರೋದಿಲ್ಲ. ನಾವು ಅದನ್ನೆಲ್ಲ ಹೊರಗಡೆ ಬಂದ್ಬಿಟ್ಟು ಬಹಳ ಮಾನವ ಧರ್ಮ ಶ್ರೇಷ್ಠ ಅಂತಕ್ಕಂಥ ಭಾವನೆಯಿಂದ ನಾವು ಕಾರ್ಯಕ್ರಮವನ್ನ ಈ ಸುಂದರ ಸಂಜೆ ಜುಲೈ 1ರಂದು ಕಾರ್ಯಕ್ರಮ ಮಾಡುವಂಥದ್ದು ಅಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ನಾನು ಭಾವಿಸ್ಕೊಳ್ತೇನೆ. ಯಾಕಂದ್ರೆ ವೈದ್ಯರ ದಿನಾಚರಣೆ ಒಂದು ಕಡೆ, ಪತ್ರಿಕಾ ದಿನಾಚರಣೆ ಇನ್ನೊಂದು ಕಡೆ, ಬ್ಯಾಂಕಿಂಗ್ ಅನ್ನ ಸೇರಿಸಿಕೊಂಡು ಈ ಜಿಲ್ಲೆಯ ಬಗ್ಗೆ, ಜಿಲ್ಲೆಯ ಸಮಸ್ಯೆಯ ಬಗ್ಗೆ ಸ್ವಲ್ಪ ಚಿಂತನ ಮಂಥನ ಮಾಡತಕ್ಕಂಥ ಒಂದು ಕಾರ್ಯಕ್ರಮವಾಗಿ ಇದು ರೂಪುಗೊಳ್ತಾ ಇರುವಂಥದ್ದು ಈ ಸೆಂಟರ್ ಅಲ್ಲಿ ಬಹಳ ಸಂತೋಷ ಮತ್ತು ಸಂತುಷ್ಟ. ಕಮಿಂಗ್ ಟು ದ ಪಾಯಿಂಟ್, ನನಗೆ ಮೇಡಮ್ ಕೊಟ್ಟಿರ್ತಕ್ಕಂಥ ವಿಷಯ ಬ್ಯಾಂಕ್ಗಳ ಅಭಿವೃದ್ಧಿ ಈ ಜಿಲ್ಲೆ ಅಂದ್ರೆ ಸೌತ್ ಕನ್ನಡ ಡಿಸ್ಟ್ರಿಕ್ಟ್ ಅಂತ ನಾವು ಹೇಳುವಂತ ದಕ್ಷಿಣ ಕನ್ನಡ ಜಿಲ್ಲೆ, ಹಾಗೆ ಇವತ್ತು ಉಡುಪಿ ಜಿಲ್ಲೆ, ಅದು ಎರಡೂ ಸೇರಿಕೊಂಡು ಯಾವ ರೀತಿಯಲ್ಲಿ ಬ್ಯಾಂಕಿನ ಅಭಿವೃದ್ಧಿ ಈ ಜಿಲ್ಲೆಗಳಲ್ಲಿ ಆಗಿದೆ, ಅದಕ್ಕೆ ಪೂರ್ವಭಾವಿಯಾಗಿ ಯಾವ ಕಾರಣಗಳು ಇದಕ್ಕೆ ಪ್ರಧಾನವಾಗಿ ಕಾರಣೀಕರ್ತವಾಗಿದೆ ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ಸ್ವಲ್ಪ ಚಿಂತನ ಮಂಥನ ಮಾಡುವಾಗ ನಾನು ಆಹಾರ ಗ್ರಂಥಗಳನ್ನು ನೋಡಿರುವಂತದ್ದು ದಿವಂಗತ ಡಾಕ್ಟರ್ ಎ.ಕೆ. ತಿಂಗಳಾಯ ಪ್ರಾಯಶಃ ನನಗೊಂದು ಅತ್ಯಂತ, ನಮ್ಮ ಡಾಕ್ಟರ್ ಕೂಡ ಹೇಳಿರೋದನ್ನ ನನ್ನ ಜೀವಮಾನದಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವೊಂದು ಅವಿಸ್ಮರಣೀಯ ದಿನಗಳಲ್ಲಿ ನಾನು ಡಾಕ್ಟರ್ ತಿಂಗಳಾಯರ ಜೊತೆ ಕಳೆದಿರುವಂತದ್ದು ನಮ್ಮ ಜಸ್ಟಿಸ್ ಕೆ.ಎಸ್. ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ನಮ್ಮ ಅಕಾಡೆಮಿಕ್ ಕೌನ್ಸಿಲ್ ನ ಚೇರ್ಮನ್ ಆಗಿ ನಮ್ಮ ಯಂಗ್ ಟೀಚರ್ಸ್ ಕೊಟ್ಟಿರ್ತಕ್ಕಂಥ ಡೈರೆಕ್ಷನ್, ಕೊಟ್ಟಿರ್ತಕ್ಕಂಥ ಒಂದು ಕೆಲಸದ ಒಂದು ಒತ್ತ ಹೊರಡ ಇವತ್ತು ಕೂಡ ನನ್ನ ಮನಸ್ಸಲ್ಲಿ ಬಹಳ ಮುದ್ರೆ ಆಗಿದೆ. ಮಗಳು ಕಿರಣ್ ತಿಂಗಳಾಯ ಇಲ್ಲಿ ಇದ್ದಾರೆ, ನಮ್ಮದೇ ನಿಟ್ಟೆ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಕೂಡ ಆಗಿದ್ದಾರೆ, ಬಹಳ ಸಂತೋಷ. ಸಮಯ ಪ್ರತಿ ಅವರ ಬ್ಯಾಂಕಿಂಗ್ ಪುಸ್ತಕವನ್ನ ನಾನು ಕೊಡ್ತಾ ಇದ್ದರು. ಯಾಕಂದ್ರೆ ಕನ್ನಡ ನೋಡಿ ಮಾಡ್ರೆ ಯಾವ ತರ ಬಂದಿದ್ದೀನಿ, ಸರಿ ಉಂಟಾ ತಪ್ಪು, ನಾನೇನು ಗೊತ್ತಿದ್ದವ ಅಂತ ಅಲ್ಲ, ಆಮೇಲೆ ಕಲ್ತಿದ್ದೀನಿ. ನಾನು ಕನ್ನಡ ಭಾಷೆಯನ್ನು ಹೆಚ್ಚು ದುಡಿಸಿಕೊಳ್ಳುವುದಕ್ಕೆ ಪ್ರಾಯಶಃ ನನಗೆ ಇವತ್ತು ಆಗಿರುವಂತಹದ್ದು ಅಂತ ಹೇಳಿದ್ರೆ, ಪತ್ರಿಕೆಗಳಿಗೂ ಕೂಡ ಒಂದು 4 ಲೇಖನಗಳನ್ನ ಬರೆಯೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಡಾಕ್ಟರ್ ತಿಂಗಳಾಯ ಸರ್ ಅವರ ಮಾರ್ಗದರ್ಶನ. ಪ್ರಾಯಶಃ ಇವತ್ತು ನಾನು ಈ ಒಂದು ಸುಂದರವಾಗಿರ್ತಕ್ಕಂಥ ಸಂಜೆ ಅವರನ್ನು ನೆನಪಿಸಬೇಕಾಗುತ್ತೆ. ತಿಂಗಳಾಯ ಯಾವತ್ತು ಹೇಳಿದ್ದು ರೂರಲ್ ಇಂಡಿಯಾ ಇಸ್ ರಿಯಲ್ ಇಂಡಿಯಾ. ಪ್ರಾಯಶಃ ಅವರ ಮಗಳು ಕೂಡ ನನ್ನ ಮಾತನ್ನು ಒಪ್ಕೊಳ್ತಾರೆ ಅಂತ. ಯಾಕಂದ್ರೆ ಅವರ ಲಾಸ್ಟ್ ಮ್ಯಾನುಸ್ಕ್ರಿಪ್ಟ್ಸ್ ನೀವು ಬಿಸಿ ಆಗಿದೆ, ಅವಾಗ ನಾವು ಲಾಸ್ಟ್ ಮ್ಯಾನುಸ್ಕ್ರಿಪ್ಟ್ ಅನ್ನ ನಾವು ಕಂಪ್ಲೀಟ್ ಮಾಡಿ ಅದನ್ನು ರಿಲೀಸ್ ಮಾಡಿದ್ದೇವೆ. ಇಟ್ ವಾಸ್ ಎ ಪ್ರೌಡ್ ಮೂಮೆಂಟ್ ಟು ಅವರ್ ಇನ್ಸ್ಟಿಟ್ಯೂಟ್ ಬಿಕಾಸ್ ವಿ ಗಾಟ್ ಟು ರಿಲೀಸ್ ಇಟ್. ಇಲ್ಲಾಂದ್ರೆ ನಮ್ಮ ಹತ್ರ ಹೇಳಿದ್ರು ಅವರು. ಪ್ರಾಯಶಃ ಇವತ್ತು ನನ್ನ ಜೀವಕ್ಕೆ ಅಷ್ಟು ಉಳಿತಾಯ ಇಲ್ಲ, ಮ್ಯಾನುಸ್ಕ್ರಿಪ್ಟ್ ಅಂತ ಮಾಡಿದ್ದೀವಿ, ಪುಸ್ತಕ ರೂಪದಲ್ಲಿ ಮಾಡಬೇಕು. ಕೂಡಲೇ ನಾವು ನಮ್ಮ ಪ್ರೆಸಿಡೆಂಟ್ ಚಾನ್ಸಲರ್ ಹತ್ರ ಮಾತಾಡಿದ್ದೀವಿ, ಮತ್ತೆ ಈಗಿನ ವೈಸ್ ಚಾನ್ಸಲರ್ ಡಾಕ್ಟರ್ ಎಸ್ ಉಳಿತಾಯ ಸರ್ ಕೂಡಲೇ ಕೆಲಸ ಮಾಡೋದು ಅಂತ ಹೇಳಿ ಟಾರ್ಗೆಟ್ ಇಟ್ಬಿಟ್ಟು ಅವ್ರ ಪುಸ್ತಕನ ರಿಲೀಸ್ ಮಾಡಿದ್ದೀವಿ. ನಮ್ಮ ಸರ್ ಎಲ್ಲ ಬಂದಿರೋದನ್ನ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ. ಸ್ನೇಹಿತರೆ, ಮೂಲಭೂತವಾದಂತಹ ವಿಷಯಕ್ಕೆ ನಾನು ಬರ್ತಾ ಇದ್ದೀನಿ. ಮತ್ತು 13 ನಿಮಿಷ ತಗೊಳ್ತೀನಿ.
kindly bear with me. ನಾನು ಈಗ ತಾನೇ ಹೇಳಿದೆ 2 ನಿಮಿಷದ ಹಿಂದೆ, ರೂರಲ್ ಇಂಡಿಯಾ ಇಸ್ ರಿಯಲ್ ಇಂಡಿಯಾ ಅಂತೇಳಿ ಪ್ರತಿಯೊಂದು ಒಂಥರ ಘೋಷಣೆಯಾಗಿ ಸ್ಟಾರ್ಟ್ ಮಾಡ್ತಾರೆ. ಬ್ಯಾಂಕಿಂಗ್ ಬಗ್ಗೆ ಅವ್ರಿಗೆ ಏನು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಯಂಗ್ ಜನರೇಷನ್, ಇವತ್ತಿನ ಜನರೇಷನ್ಗೆ ನಾವು MBA, ನಾವು ಮೆಡಿಸಿನ್, ಎಂಜಿನಿಯರಿಂಗ್ ಎಲ್ಲ ಕಲಿಸ್ತೀವಿ. ಆದ್ರೆ ಇಲ್ಲಿಯ ಪರಂಪರೆಯನ್ನ, ಇಲ್ಲಿ ಒಂದು ದೇಶೀಯತೆಯನ್ನ, ಈ ಭಾಗದ ದೇಶೀಯತೆಯನ್ನ, ಈ ಭಾಗದ ಸೊಗಡನ್ನ ನೀವು ನಿಮ್ಮ ಕಮರ್ಷಿಯಲ್ ಲ್ಯಾಂಗ್ವೇಜ್ ಅಲ್ಲಿ, ನಿಮ್ಮ ಬ್ಯಾಂಕಿಂಗ್ ಲ್ಯಾಂಗ್ವೇಜ್ ಅಲ್ಲಿ, ಬ್ಯಾಂಕಿಂಗ್ ಕೈಗಾರಿಕೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಡೇಟಾ ಅಂಶಗಳನ್ನು ಹೊರತುಪಡಿಸಿ ನಾನು ಹೇಳ್ತಾ ಇರೋದು ಅದು ಬಹಳ ಮುಖ್ಯ ಅಂತ ಕಾಣೋದಿಲ್ಲ. ಅದನ್ನ ನೀವು ಓದಿ ತಿಳ್ಕೊಳ್ಬೇಕಾಗುತ್ತೆ, ಓದಿ ತಿಳ್ಕೊಳ್ಬಹುದು. ಆದ್ರೆ ಈ ಎಲ್ಲ ಡೇಟಾ ಅಂಕಿಅಂಶಗಳನ್ನು ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ಒಂದು ಸಮಕ್ಷಮವಾದಂತಹ ಒಂದು ಚಕ್ಷುವಿನಿಂದ ನಾವು ಅದನ್ನ ನೋಡಿದಾಗ ಇವತ್ತು ಸ್ಲೈಡ್ ನಿಮ್ಗೆ ಗೊತ್ತಿರುತ್ತೆ. ಬ್ಯಾಂಕ್ಸ್ ಹಾವ್ ಗ್ರೋನ್ ಅಂಡ್ ಬ್ಯಾಂಕ್ಸ್ ಹಾವ್ ಡೆವಲಪ್ ಅಕ್ರಾಸ್ ದ ಗ್ಲೋಬ್, ನಾಟ್ ಓನ್ಲಿ ಇಂಡಿಯಾ ಬಟ್ ಆಲ್ಸೋ ಇನ್ ದ ವರ್ಲ್ಡ್. ಬ್ಯಾಂಕ್ಗಳು ಬರೀ ಅಭಿವೃದ್ಧಿ ಹೊಂದಿದ್ದು ಮಾತ್ರವಲ್ಲ, ಬೆಳವಣಿಗೆಯನ್ನು ಪಡೆಯುವುದು ಹೊಂದಿದೆ. ಒಬ್ಬ ಅರ್ಥಶಾಸ್ತ್ರಜ್ಞನ ಅಥವಾ ಒಂದು ವಿನೀತವಾಗಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಯಾಗಿ ನಾನು ಹೇಳ್ತೀನಿ, ಬ್ಯಾಂಕ್ಗಳು ಇವತ್ತು ಬೆಳವಣಿಗೆ ಹೊಂದಿದೆ, ಅಭಿವೃದ್ಧಿಯನ್ನು ಪಡೆಯುವುದು ಹೊಂದಿದೆ. ದೊಡ್ಡ ವಿಶೇಷ ಅಂತ ಕಾಣೋದಿಲ್ಲ. ಸ್ವಲ್ಪ ಆಲೋಚನೆ ಮಾಡಿ, 150 ವರ್ಷಗಳ ಹಿಂದೆಯೇ ನಾವೊಂದು ಪ್ರಯಾಣವನ್ನ ಬೆಳೆಸಿದಾಗ ನಿಮ್ಗೆ ಕಾಣುವಂಥದ್ದು ಬಹಳ ಆಶ್ಚರ್ಯವಾಗಿರತಕ್ಕಂಥ ಘಟನೆಗಳು. ಈಗೂ ಉಂಟೆ ಅಂತ ಕಾಣುತ್ತೆ, ಈಗೂ ಇತ್ತು. ಅದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಈಗೂ ಉಂಟೆ ಅಂತ ಕೇಳಿದ್ರೆ, ನಮ್ಮ ಉಡುಪಿಯ ಮಠಗಳು ಬ್ಯಾಂಕಿಂಗಿನ ಪ್ರಮುಖ ವಾಹಕಗಳಾಗಿ ಕೆಲಸವನ್ನ ಮಾಡಿದೆ. ಹೆಚ್ಚಿನ ಗೊತ್ತಿರಲಿಕ್ಕಿಲ್ಲ. ಉಡುಪಿಯ ಮಠದ ಸಿಯರ್ಸ್ ಅಲ್ಲಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿಯವರು ಆ ಕಾಲದಲ್ಲಿ ಬ್ಯಾಂಕಿಂಗ್ ಸಂಸ್ಥೆ ಇವತ್ತು ಯಾವ ರೀತಿಯಲ್ಲಿ ಕೆಲಸವನ್ನ ಮಾಡುತ್ತೆ ಆ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅದು ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತ ನೋಡಬೇಡಿ, ನೀವು ಸೋಷಿಯಲ್ ಕ್ಯಾಪಿಟಲ್ ಅಂತ ನೋಡ್ಬೇಕು. ನಾವು ಫೈನಾನ್ಷಿಯಲ್ ಕ್ಯಾಪಿಟಲ್ ನೋಡಿದ ಕೂಡ ನಿಮಗೆ ಎಕನಾಮಿಕ್ಸ್, ಮ್ಯಾನೇಜ್ಮೆಂಟ್, ಫೈನಾನ್ಸ್ ಎಲ್ಲ ಬಂದಿದೆ. ಸೋಷಿಯಲ್ ಕ್ಯಾಪಿಟಲ್ ಸಾಮಾಜಿಕ ಬಂಡವಾಳ, ಇನ್ನೊಬ್ಬರನ್ನ ಎಂಪವರ್ ಮಾಡುವಂತ ಬಂಡವಾಳ, ಅವರ ಜೀವನಕ್ಕೆ ಒಂದು ದಾರಿದೀಪವಾಗುವಂತ ಬಂಡವಾಳ. ಡಾಕ್ಟರ್ ಹೇಳಿದ್ರು ನಮಗೆ, ವೈದ್ಯರು ಕೂಡ ಯಾವ ರೀತಿಯ ಸೇವೆಯನ್ನ, ಕೈಂಕರ್ಯವನ್ನ ಮಾಡಬಹುದು ಅನ್ನೋದನ್ನ ಬಹಳ ಸುಂದರವಾಗಿ ಒಂದೇ ಭಾಷೆಯಲ್ಲಿ, ವೈದ್ಯರ ಭಾಷೆಯಲ್ಲಿ ಹೇಳುವಂಥದ್ದು ಬಹಳ ಸರಳ ಹೇಳಿ ಆಯ್ತು. ನಾನು ಹೇಳುವಂಥದ್ದು ಆಗಿನ ಕಾಲದಲ್ಲಿ 100-150 ವರ್ಷಗಳ ಹಿಂದೆ, ಆ ಕಾಲದಲ್ಲಿ ಈ ಸಾರ್ವಜನಿಕವಾಗಿರ್ತಕ್ಕಂತಹ ಮಠಗಳು, ಮಠಾಧಿಪತಿಗಳು, ಮಠದ ಭಾಗಿದಾರರು ಈ ಬಗ್ಗೆ ಆಲೋಚನೆ ಮಾಡೋದಿದೆಯಲ್ಲ, ಬಹಳ ಆಶ್ಚರ್ಯ. ಇವತ್ತು ನಾವು ಏನಂತೇಳಿ ಎಂಟರ್ಪ್ರೈಸ್ ಅಥವಾ ನಾವು ಉದ್ದಿಮೆಶಾಹಿ ಅಂತ ಮಕ್ಕಳಿಗೆ ನಾವು ಟೀಚ್ ಮಾಡ್ತೇವೆ. ಡಾಕ್ಟರ್ ಅವರು ತುಂಬಾ ಭಾಷಣವನ್ನು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡಿದ್ದಾರೆ. ಆದ್ರೆ ಇವತ್ತು ನಾವು ಬಹಳ ಗಮನವಾಗಿ ನಾವು ಸೋಷಿಯಲ್ ಕ್ಯಾಪಿಟಲ್ ಅನ್ನ, ಸೋಷಿಯಲ್ ಕಾನ್ಶಿಯಸ್ ಆಗಿ ನೋಡಿದವರು ಮಠಾಧಿಪತಿಗಳು. ಬೇಕಾದವರಿಗೆ ಅವರು ದಾನ ಧರ್ಮಗಳನ್ನ ಮಾಡಿದ್ದಾರೆ, ಹಣಕಾಸಿನ ಸೌಲಭ್ಯ ಕೊಟ್ಟಿದ್ದಾರೆ, ಆರ್ಥಿಕವಾಗಿರ್ತಕ್ಕಂತಹ ಸಹಾಯವನ್ನು ಕೂಡ ಮಾಡಿದ್ದಾರೆ. ಆ ಸಹಾಯ ತಿಳ್ಕೊಂಡು ಹೆಚ್ಚಿನ ಜನ ತಮ್ಮ ಜೀವನದಲ್ಲಿ ಉತ್ತೇಜನವನ್ನ ಪಡೆದಿದ್ದಾರೆ, ಉದ್ಯಮಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಅವರದೇ ಸ್ಟೈಲಲ್ಲಿ ಕೃಷಿ ಮತ್ತು ಕೆಲವೊಂದು ಎಲೈಡ್ ಆಕ್ಟಿವಿಟೀಸ್ ಅನ್ನ ಮಾಡಿದ್ದಾರೆ. ದಾಖಲೀಕರಣದಲ್ಲಿ ಕೂಡ ಇದೆಲ್ಲ ಇದೆ. ನಾನು ಹೇಳುತ್ತಾ ಇರುವಂತಹ ಮೊನಾಸ್ಟ್ರೀಸ್ ಇತ್ತು, ಅಲ್ಲಿ ಬರುವಂತಹ ರೆಂಟ್ ಅನ್ನ ಕೂಡ ಅವರು ಕೆಲವರಿಗೆ ಕೊಟ್ಬಿಟ್ಟು ಅವರ ಉದ್ಯಮಗಳಲ್ಲಿ, ಅವರ ಶಿಕ್ಷಣದಲ್ಲಿ, ಅವರ ಸಾಮಾಜಿಕ ಭಾಗಿದಾರತ್ವ, ಏನೈತೇವೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಡಾಕ್ಟರ್ ಅವರಿಗೆ ಅದರ ಕೆಲಸ ಚೆನ್ನಾಗಿ ಗೊತ್ತಿದೆ. ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಬಿಸಿನೆಸ್ ಅನ್ನ ಒಂದು ರಿಲಿಜಿಯನ್ ಮೂಲಕವಾಗಿ ಅವ್ರು ತಂದಂತಹ ರೀತಿ, ಟಾಸ್ ಮಾಡಿದಂತಹ ರೀತಿ ಇದೆಯಲ್ವಾ, ನಿಜಕ್ಕೂ ಅದ್ಭುತ ಅಂತ ಹೇಳ್ತೀವಿ. ಈಗಿನ ಕಾಲಕ್ಕೆ ನಿಮಗೆ ಅದ್ಭುತ ಅಂತ ಕಾಣೋದಿಲ್ಲ, ಬಟ್ ಆಗಿನ ಕಾಲಕ್ಕೆ ಆ ಸಂದರ್ಭಗಳಲ್ಲಿ, ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆಗಿದೆ, ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗ ಉಡುಪಿ ಜಿಲ್ಲೆ ಆಗಿತ್ತು, ನಮಗೆಲ್ಲ ಗೊತ್ತಿದೆ. ಏನು ಇದೊಂದು ಬಹಳ ಕೃಷಿ ಪ್ರಧಾನವಾಗಿರತಕ್ಕಂತಹ ಪ್ರದೇಶ. ಒಂದು ಇಂಡಸ್ಟ್ರೀಸ್ ಇಲ್ಲ, ಕೆಲವೊಂದು ಟೈಲ್ ಇಂಡಸ್ಟ್ರೀಸ್, ಡೈರಿ ಇಂಡಸ್ಟ್ರೀಸ್ ಅನ್ನ ಬಿಟ್ಬಿಟ್ರೆ ಇಲ್ಲಿ ಯಾವ ರೀತಿಯ ಇಂಡಸ್ಟ್ರೀಸ್ ಕೂಡ ಈ ಭಾಗದಲ್ಲಿ ಯಾವಾಗ ಇರಲಿಲ್ಲ. ಆದ್ರೆ ಕೃಷಿಯನ್ನ ಉತ್ತೇಜನ ಮಾಡಬೇಕು, ಅಲ್ಲಿ ಇಲ್ಲಿ ಹೆಚ್ಚಿನ ಬಿಸಿನೆಸ್ ಗಳನ್ನ ಉತ್ತೇಜನ ಮಾಡ್ಬೇಕಂತಕ್ಕಂತ ಒಂದು ಕೈಕರ್ಯಕ್ಕೆ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಧಾರ್ಮಿಕ ಮಠಾಧಿಪತಿಗಳು ಇವತ್ತಿನ ಆಂಟ್ರಪ್ರಿನರ್ಸ್ ತರ ಅವರ ಆಲೋಚನೆ ಮಾಡುವಂತದ್ದು ಇದೆ ಅಲ್ವಾ, ದಟ್ಸ್ ರಿಯಲಿ ವಿಷನ್. ನಾವು ವಿಷನ್ ಅಂತ ಹೇಳ್ತೇವೆ. ವಿಷನ್ ಅಂದ್ರೆ ಏನು? ವಿಷನ್ ಇಸ್ ನಥಿಂಗ್ ಬಟ್ tomorrow will come today to you. ಅಂದ್ರೆ ಫ್ಯೂಚರ್ ಇಸ್ ಮೂವಿಂಗ್ ಇನ್ ದ ಬ್ಯಾಕ್ವರ್ಡ್ ಡೈರೆಕ್ಷನ್. ಇವೊಬ್ಬ ದೂರದರ್ಶಿತ್ವ ಉಳ್ಳವರು, ಟಾಟಾ, ಬಿರ್ಲಾಸ್, ರಿಟೇಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನಾವು ಹೇಳ್ತೇವೆ, ದೂರದರ್ಶಿತ್ವ ಇದೆ. ವಾಟ್ ಡಸ್ ಇಟ್ ಮೀನ್? ಇಟ್ ಮೀನ್ಸ್ ವೆರಿ ಸಿಂಪಲ್ ಥಿಂಗ್. ದ ಫ್ಯೂಚರ್ ಅನ್ನೋದು ನಾವು ಹೇಳ್ತೇವಲ್ಲ, ಭವಿಷ್ಯ. ಆ ಭವಿಷ್ಯ ನಿಮಗೆ ಹಿಂದಿರುಗಡೆ ಬರ್ತಾ ಇರುವಂತದ್ದೇ ಯು ಆರ್ ಎ ವಿಷನ್. ಯು ಕ್ಯಾನ್ ಸಿ ದ ಟುಮಾರೋ ಟುಡೇ. ಅಂದ್ರೆ ನಾಳೆಯನ್ನ ಇವತ್ತು ನಾವು ನೋಡ್ತೇವೆ, ಆ ನಾಳೆಯ ಕನಸುಗಳನ್ನ
ಈ ಮಠಾಧಿಪತಿಗಳು ನೋಡಿರ್ತಕ್ಕಂಥ ರೀತಿ ಬಹಳ ಸುಂದರ. ಅಂದ್ರೆ ನಾಳೆ ಇವರ ಒಂದು ಬಾಳಲ್ಲಿ ಎಂಪವರ್ಮೆಂಟ್ ಆಗ್ಬೇಕು, ಸಬಲೀಕರಣ ಆಗ್ಬೇಕು, ಇವರು ಕೂಡ ಉತ್ತೇಜನ ಆಗ್ಬೇಕು, ಇವರಿಗೆ ಜ್ಞಾನ ಬರಬೇಕು, ಇವರಿಗೆ ಶಿಕ್ಷಣ ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಫೈನಾನ್ಷಿಯಲ್ ಕ್ಯಾಪಿಟಲ್ ಅನ್ನು ಅವರು ಕೊಟ್ಟಿರುವಂತದ್ದು ತಮ್ಮ ಪಾಲಿನ ಮನಸ್ಸಿನಿಂದ ತಮ್ಮ ಮಠಗಳಿಂದ ಅದನ್ನ ತೆಗೆದುಕೊಂಡು ಈ ಜನ ಬದುಕನ್ನ ಸಾಗಿಸುವಂತ ರೀತಿ ಮಾಡೋದು. ನನಗೆ ಟು ಮೀ ಇಟ್ ಇಸ್ ಮೋರ್ ಲೈಕ್ ಒರಿಜಿನಲ್ ಅವತಾರ್ಸ್ ಆಫ್ ದ ಬ್ಯಾಂಕಿಂಗ್. ನಿಮ್ಮ ಬ್ಯಾಂಕಿಂಗ್ ಒರಿಜಿನಲ್ ಅವತಾರಗಳನ್ನ ನೀವು ನೋಡಿದ್ರೆ ಈ ತರ ಕಾಣುತ್ತೆ. ನಿಮಗೆ ಯೂಸುಲಿ ಹಣವನ್ನ ಕೊಡುವಂತದ್ದು, ಬಡ್ಡಿ ಇಲ್ಲದೆ ಕೊಟ್ಟು ಅವನ ಬಾಳಲ್ಲಿ ಬೆಳಕಾಗುವಂತಹದ್ದು, ಕೆಲವು ಸಲ ಬಡ್ಡಿಯನ್ನು ಹಾಕಿ ಕೂಡ ಕೊಟ್ಟದ್ದು ಉಂಟು. ಇದನ್ನು ನೀವು ನೋಡಿದ್ರೆ you are getting a beautiful picture of the modern day banking which can be traced in the writings, traced in their works of those Matadipatis and monasteries and seers in the past. ಬಹಳ ಹಳೆಯ ಕಾಲದ ಪದ್ಧತಿಯನ್ನ ಹೇಳುವಂಥದ್ದು. ನೀವು ನೋಡಿದ್ರೆ ಸ್ನೇಹಿತರೆ, ಈ ಬ್ಯಾಂಕ್ ಬರೆದಿರ್ತಕ್ಕಂಥ ರೀತಿ ಅತ್ಯಂತವಾಗತಕ್ಕಂಥ ಒಂದು ಸಂತೋಷಕರವಾಗಿರತಕ್ಕಂಥ ಸನ್ನಿವೇಶ ಅಂತ ಹೇಳ್ತೀವಿ. ಮೇಡಮ್ ಅದನ್ನ ಸ್ಟ್ರೆಸ್ ಮಾಡಿದ್ರು. ಭಾರತದ ಒಂದು ನರ್ಚರಿಂಗ್ ಫೀಲ್ಡ್ ಆಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಇವತ್ತು ಮಂಚೂನಲ್ಲಿ ಬರುತ್ತೆ. ನೀವು ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯನ್ನ ಯಾವುದೇ ರೀತಿಯಲ್ಲಿ ನೀವು ಉತ್ತರೀಕರಣ ಮಾಡದೆ ನೀವು ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ, ಫಿನಾನ್ಷಿಯಲ್ ಸಿಸ್ಟಮ್ ಬಗ್ಗೆ ಕಲಿಯೋದಕ್ಕೆ ಸ್ವಲ್ಪ ಕಷ್ಟ. ಆಸ್ ಎ ಸ್ಟೂಡೆಂಟ್ ಆಫ್ ಎಕನಾಮಿಕ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಐ ಕ್ಯಾನ್ ಸೀ ದಿಸ್ ವೆರಿ ಕ್ಲಿಯರ್ಲಿ. ನೋಡಿ ಯಾವ ರೀತಿಯದು ಬೆಳವಣಿಗೆ ಬಂತು ಅಂತ ಹೇಳಿದ್ರೆ, 1906ರಲ್ಲಿ 2 ಬ್ಯಾಂಕ್ಗಳು ಹುಟ್ಟನ್ನ ಇಲ್ಲಿ ಹಾಕಿದೆ. ಒಂದು ಕಾರ್ಪೊರೇಷನ್ ಬ್ಯಾಂಕ್, ಮತ್ತೊಂದು ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ ಸ್ಥಾಪನೆಗೊಂಡಂತ ಡಂಬರಕೇರಿ ಇವತ್ತು ಕೂಡ ಫೌಂಡರ್ಸ್ ಬ್ಯಾಂಕ್ ನೀವು ನೋಡಬಹುದು. ಅದೇ ಓಲ್ಡ್ ಕಟ್ಟಡ ಇವತ್ತು ಕೂಡ ಇದೆ. ಬಹಳ ಸುಂದರವಾಗಿರ್ತಕ್ಕಂಥ ಲ್ಯಾಂಡ್, ಒಂದು ಜಂಕ್ಷನ್ ಪ್ಲೇಸ್ ನಲ್ಲಿ ಅದು ಸ್ಥಾಪನೆ ಆಗುತ್ತೆ. ಅಡ್ವೊಕೇಟ್ ಅವರು ಸ್ಥಾಪನೆ ಮಾಡಿದ್ದು. ಅವರು ಫಿನಾನ್ಷಿಯಲ್ ಮನುಷ್ಯರಲ್ಲ, ಒಬ್ರು ಅಡ್ವೊಕೇಟ್ ಅಮ್ಮೆಂಬಳ ಸುಬ್ಬರಾವ್ ಪೈ ಇದೆ. ಅಮ್ಮೆಂಬಳ ಇರುವಂತದ್ದು ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ. ಅಮ್ಮೆಂಬಳ ಸುಬ್ಬರಾವ್ ಪೈ ಅವರು ಅಡ್ವೊಕೇಟ್ ಆಗಿ ಸ್ವಲ್ಪ ಲೀಡಿಂಗ್ ಅಡ್ವೊಕೇಟ್ ಆಗಿ ಇದ್ದಾರೆ. ಕೆನರಾ ನಿಧಿ ಅಂತ ಹೇಳಿ ಸ್ಥಾಪನೆ ಮಾಡ್ತಾರೆ. ನೋಡಿ, ದೀಸ್ ಆರ್ ದ ಕಾನ್ಸೆಪ್ಟ್ ವಿಚ್ ಆರ್ ವೆರಿ ರೆಲೆವೆಂಟ್ ಹಿಯರ್. ನಾನು ಕೂಡ ಲಿಂಕ್ ಮಾಡ್ಬೋದು ಕಾಣುತ್ತೆ. ನಾನು ಈಗ ಬರುವಾಗ ಯಾರೋ ನೋಡಿದೆ, ಎಷ್ಟು ಒಪ್ಪುವವರಾಗಿ ಒಬ್ಬರು ಕೆಲಸದಲ್ಲಿ ನಿರತರಾಗಿದ್ದಾರೆ. ನನಗೆ ಬಹಳ ಖುಷಿ ಆಯ್ತು. ನಮ್ಮ ಪೂರ್ವ ವೈಸ್ ಚಾನ್ಸಲರ್ ಅವರು ಇನ್ನೊಂದು ದೃಷ್ಟಿಕೋನ ಇಟ್ಕೊಂಡು ಕೆ.ಆರ್. ಶೆಟ್ಟಿ ಅವರ ಆ ಒಂದು ಸ್ಮರಣೆಯಲ್ಲಿ ಕೆಲಸ ಮಾಡುವಂಥದ್ದು ಐ ಥಿಂಕ್ ದಿಸ್ ಇಸ್ ರಿಯಲಿ ಅದ್ಭುತ. ನಮ್ಮ ಹೆಗ್ಡೆ ಯೂನಿವರ್ಸಿಟಿ ಒಳಗಡೆ ಇನ್ನೊಂದು ಚಿಕ್ಕ ಯೂನಿವರ್ಸಿಟಿ ಗ್ರೂ ಆಗ್ತಾ ಇದೆ ಅಂತ ಕಾಣುತ್ತೆ ನನಗೆ. ದಟ್ ರಿಯಲಿ ಗ್ರೇಟ್. ಅಂದ್ರೆ ಈ ತರದ ಕಾನ್ಸೆಪ್ಟ್ ಕೂಡ ಬೇಕಾಗುತ್ತೆ. ಇದೇ ಕಾನ್ಸೆಪ್ಟ್ ಅನ್ನ ಆಗಿನ ಕಾಲದ ಆ ಜನತೆ ಹೊಂದಿಕೊಂಡಿರುವಂಥದ್ದು, ಇನ್ಕ್ಲೂಡಿಂಗ್ ಅಮ್ಮೆಂಬಳ ಸುಬ್ಬರಾವ್ ಪೈ ಅವರು ಹೊಂದಿಕೊಂಡಿರುವಂಥದ್ದು ಅದ್ಭುತ ಅಂತ ಕಾಣುತ್ತೆ ನನಗೆ. ವೆರಿ ಕಾನ್ಸೆಪ್ಟ್ ಇಸ್ ಗುಡ್. ನೀವು ಏನಾದ್ರೂ ಮಾಡ್ಬೇಕಾದ್ರೆ ಸ್ವಲ್ಪ ಮಂದಿ ನಿಮ್ಗೆ ಬೇಕಾಗುತ್ತೆ, ಅವ್ರ ಜೊತೆ ಕೆಲಸ ಮಾಡ್ಬೇಕಾಗುತ್ತೆ. ಇವತ್ತು ವರ್ಕ್ ವಿತ್ ಅಂಡ್ ವರ್ಕ್ ಥ್ರೂ ದ ಪೀಪಲ್. ಅವ್ರನ್ನ ಇನ್ವಾಲ್ವ್ ಮಾಡಿ ಒಂದು ನಿಧಿಯನ್ನ ಸ್ಥಾಪನೆ ಮಾಡಿದ್ರು. ನಿಧಿ ಸ್ಥಾಪನೆ ಮಾಡಿ ಬ್ಯಾಂಕಿಂಗ್ ಸ್ಟ್ಯಾಟಸ್ ಅನ್ನ ಕೊಟ್ಟರು. ಸೊ ಬ್ಯಾಂಕ್ ಗಾಟ್ ಕಮಿಷನ್ ವಿಚ್ ಇಯರ್ 1906. ಸೇಮ್ ಇಯರ್ ಅಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ತನ್ನ ಜನ್ಮವನ್ನ ತಾಳುತ್ತೆ. ಸರಿ ಆಲೋಚನೆ ಮಾಡಿ. ಕಾರ್ಪೊರೇಷನ್ ಬ್ಯಾಂಕ್ ಉಡುಪಿಯಲ್ಲಿ ಆದ್ರೆ ಕೆನರಾ ಬ್ಯಾಂಕ್ ಸ್ಥಾಪನೆ ಮಾಡಿದ್ದು ಮಂಗಳೂರಿನಲ್ಲಿ. ಕೆನರಾ ಅದ್ರ ಹೆಸರು ನೋಡಿ. ನಾವೀಗ ನಾನು ಆಗ್ತಾನೆ ಹೇಳಿದೆ, ಡೇಟಾ ಅಂಕಿಅಂಶಗಳೆಲ್ಲ ಬೇರೆ ಬೇರೆ, ಅದು ನಮ್ಮ ಮಕ್ಕಳಿಗೆ ಹೇಳುವ. ಅಂದ್ರೆ ನಮ್ಗೆ ಇವತ್ತಿನ ಜನರೇಷನ್ ಕೊಡುವಂತಹ ವಿಷನ್ಗಳನ್ನ, ದೂರದರ್ಶಕವನ್ನ, ಒಂದು ಕಾನ್ಸೆಪ್ಟ್ ಅನ್ನ ಟಾಸ್ ಮಾಡುವ ರೀತಿಯನ್ನ, ಆ ಕಾನ್ಸೆಪ್ಟ್ ಅನ್ನ ಬೇರೆ ಬೇರೆ ಲೆವೆಲ್ ಅಲ್ಲಿ ನೋಡಿ ಆ ಡೈಮೆನ್ಷನ್ ಕೊಟ್ಟು ಅದನ್ನ ಹೊಸ ಒಂದು ಪಾರಿಭಾಷಿಕ ಶಬ್ದ ಆಗಿ ರೂಪಣೆ ಮಾಡೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಮೀ. rather than talking about the financials, the authorized capital, capital ಎಲ್ಲ ಫೈನಾನ್ಸ್ ಮಕ್ಕಳೆಲ್ಲ ಇವತ್ತು ಅದ್ಭುತವಾಗಿ ಅದರ ಬಗ್ಗೆ ಮಾತಾಡಲಿಕ್ಕೆ ಅಥಾರಿಟೇಟಿವ್ ಆಗಿ ಮಾತಾಡ್ತಾರೆ. ಬಟ್ ಈ ಕಾನ್ಸೆಪ್ಟ್ ಗಳನ್ನ ಟಾಸ್ ಮಾಡಿ ಯಾರನ್ನ ಹಿಡಿಬೇಕು, ಯಾರನ್ನ ಪ್ರತಿನಿಧಿಸಬೇಕು, ಯಾವ ಮೂಲಕವಾಗಿ ಮಾಡಬೇಕು ಅಂತ ಹೇಳುವಂಥದ್ದು ಗ್ರೇಟ್. ದ ಸೇಮ್ ಐಡಿಯಾ ಮದರ್ ತೆರೇಸಾ ಹ್ಯಾಡ್. ಇಫ್ ಯು ಆರ್ ಗೋಯಿಂಗ್ ಟು ಸೀ ದಿಸ್, ಮದರ್ ತೆರೇಸಾ ಅವರು ಭಾರತಕ್ಕೆ ಬಂದಾಗ ಕ್ರೈಸ್ತ ಮಿಷನರಿ ಆಗಿ ಸರ್ವಿಸ್ ಮಾಡಬೇಕು. ಯಾರಿಗೆಲ್ಲ ಸರ್ವಿಸ್ ಮಾಡಬೇಕು, ಶಿ ವಾಸ್ ವೆರಿ ಕ್ಲಿಯರ್. ನೋಡಿ, ಆ ಕ್ಲಾರಿಟಿ ನೋಡಿ, ಆ ಆಂಟ್ರಪ್ರಿನರ್ ಕ್ಲಾರಿಟಿ ನೀವು ನೋಡೋದು ಗೊತ್ತಾಗುತ್ತೆ. ನೋಡಿ, ಐ ವಾಂಟ್ ಟು ಲವ್ ದ ಅನ್ಲವ್, ಐ ವಾಂಟ್ ಟು ಹೆಲ್ಪ್ ದ ಅನ್ಹೆಲ್ಪ್, ಐ ವಾಂಟ್ ಟು ಕ್ಲಾಪ್ ದ ಅನ್ಕ್ಲಾಪ್, ಐ ವಾಂಟ್ ಟು ಸರ್ವ್ ದ ಅನ್ಸರ್ವ್. ಆ ಕಾನ್ಸೆಪ್ಟ್ ನೋಡಿ ಬ್ಯೂಟಿಫುಲ್ ಆಗಿದೆ. ಬ್ಯಾಂಕಿಂಗ್ ಕಾನ್ಸೆಪ್ಟ್ ಇವತ್ತು ಅದೇ ರೀತಿಯಲ್ಲಿ ರೂಪಣೆ ಬಂದದ್ದು. ಇವತ್ತು ಫೈನಾನ್ಷಿಯಲ್ ಕಮರ್ಷಿಯಲ್ ಇರುವಲ್ಲಿ ಈ ಸೋಷಿಯಲ್ ಮೌಲ್ಯ ಅದರಲ್ಲಿ ಇರುವಂತದ್ದು ಉಂಟಲ್ವಾ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್. ಸೊ ಅವ್ರು ಬಂದು ಏನ್ ಮಾಡಿದ್ರು, ಇವಾಗ ಅವರಿಗೆ ಸಪೋರ್ಟ್ ಯಾರು ಕೊಡಬೇಕು, ಕ್ರೈಸ್ತ ಚರ್ಚ್ಗಳು ಕೊಡಬೇಕು. ಇಲ್ಲಿ ಹೋದ್ರು, ಆರ್ಚ್ ಬಿಷಪ್ ಕಲ್ಕತ್ತಾ ಹೋದ್ರು, ಹೋಗಿ ಅವ್ರ ಹತ್ರ ಕೇಳಿದ್ರು, ಫಾದರ್ ಐ ವಾಂಟ್ ಸಮ್ ಅನ್ನಾಸ್, ಸಮ್ ಅಮೌಂಟ್ ಫ್ರಮ್ ಯು. ಅವ್ರು ಕೇಳಿದ್ರು, ನೀನೇ ಅದರ ಶ್ರೀಮಂತ, ನೀನೇ ಸ್ಥಾಪನೆ ಮಾಡಲು ಹೋಗಲ್ಲ. ಅವರು ಸ್ಥಾಪನೆ ಮಾಡಿದ್ರೆ ಯಾವುದನ್ನ ನಿಮ್ಗೆ ಗೊತ್ತಿದೆ, ದ ಮಿಷನ್ ಈಸ್ ದ ಚಾರಿಟಿ ಅಂತಕ್ಕಂಥ ಸಂಸ್ಥೆಯನ್ನು ಹುಟ್ಟುಹಾಕಿದ್ರು. ಎಲ್ಲಿಂದ ತಗೊಂಡ್ರು ಹಣ? ಫಸ್ಟ್ ಅಮೌಂಟ್ ತಗೊಂಡವರು ಆರ್ಚ್ ಬಿಷಪ್ ಆಫ್ ಕ್ಯಾಲ್ಕಟಾ. ಅಲ್ಲಿ ತಗೊಂಡು
ಕ್ರಿಶ್ಚಿಯನ್ ಸಂಸ್ಥೆಗಳು ಅದರೊಟ್ಟಿಗೆ ಕೈ ಜೋಡಿಸಿದ್ರೆ ಸ್ವಾಭಾವಿಕವಾಗಿ ಮದರ್ ತೆರೇಸಾ ಆವಾಗ ಅವರಿಗೆ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನ ವಿಷನರಿಯಾಗಿ ಅದನ್ನ ಚೆನ್ನಾಗಿ ನಡೆಸಿಕೊಂಡು ಹೋಗಿದ್ದಾರೆ. ಸೊ she has requested the Archbishop of Calcutta to support her cause, to see that she will take this cause to the worldwide. And today you know very well, nearly 150 nations of the world have our own missionaries of charity, which is working very well across the globe. This concept is very important. ಅಮ್ಮಂಗಳ ಸುಬ್ಬರಾವ್ ಪರಿವರ್ತನೆ ನೋಡಿದ್ದು ಇದೇ ಕಾನ್ಸೆಪ್ಟ್. ಆ ನಿಧಿಯನ್ನ ಕನ್ವರ್ಟ್ ಮಾಡಿ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದ್ರು. ನೀವು ಉಡುಪಿ ಬನ್ನಿ, ನಿಮಗೆ ಕಾರ್ಪೊರೇಷನ್ ಬ್ಯಾಂಕ್, ಕಾರ್ಪೊರೇಷನ್ ಅನ್ನುವಂತ ಶಬ್ದ ನೋಡಿ, ಆ ಕಾರ್ಪೊರೇಷನ್ ಅನ್ನುವಂತ ಶಬ್ದದಲ್ಲೇ ನಿಮ್ಮ ಕಮರ್ಷಿಯಲ್ ಇದೆ. ಕೆನರಾ ಅನ್ನುವಂತ ಶಬ್ದ ನೋಡಿ ಯೂಸ್ ಮಾಡಿದ್ದು, ಕೆನರಾ ಅನ್ನುವಂತ ಶಬ್ದದಲ್ಲೇ ಸೌತ್ ಕೆನರಾ ಇದೆ. ಸೊ ಇಫ್ ಯು ಗೋ ಲಿಟಲ್ ಡೀಪ್ ಇಂಟು ದ ವೆರಿ ಕಾನ್ಸೆಪ್ಟ್ ಆಫ್ ಇಟ್, ಈ ಎಲ್ಲ ಡಿಪಾರ್ಟ್ಮೆಂಟ್ಗಳು ಇವತ್ತು ಆ ಕಾನ್ಸೆಪ್ಟ್ ಗಳನ್ನ, ಪಾರಿಭಾಷಿಕ ಶಬ್ದಗಳನ್ನ ನೋಡ್ತಾರೆ. ಆ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಇಡೀ ವ್ಯಾಲ್ಯೂ ಇದೆ. ದಿಸ್ ಇಸ್ ವಾಟ್ ಐ ಆಮ್ ಟೀಚಿಂಗ್ ಟು ಮೈ MBA ಸ್ಟೂಡೆಂಟ್ಸ್ ಇನ್ ಮೈ ಇನ್ಸ್ಟಿಟ್ಯೂಟ್. ಒಂದು ಕಾನ್ಸೆಪ್ಟ್ ಅನ್ನ ನಾವು ಯಾವ ತರದಲ್ಲಿ, ಯಾವ ಡೈಮೆನ್ಷನ್ ತಗೊಳ್ಳಬಹುದು. ಪ್ರಾಯಶಃ ಇವತ್ತು ಜಾನಪದ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ಚಿನ್ನಪ್ಪ ಗೌಡರು ನಮ್ಮ ಸಮಕ್ಷಮದಲ್ಲಿ ಇದ್ದಾರೆ. ಅವರು ಅದರ ಬಗ್ಗೆ ತುಂಬಾ ಕೆಲಸ ಮಾಡಬೇಕು. ಒಂದು ಪರಿಕಲ್ಪನೆಯನ್ನ ನಾವು ಯಾವ ಡೈಮೆನ್ಷನ್ ಅಲ್ಲಿ, ನಾವು ಏನ್ ಹೇಳ್ತೀವಿ ಮ್ಯಾನೇಜ್ಮೆಂಟ್ ಅಲ್ಲಿ ಇವತ್ತು ಅಪ್ಪರ್ ಲೇಯರ್ಸ್ ಆಫ್ ವ್ಯಾಲ್ಯೂ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದನ್ನ ಎಲ್ಲ ಮಹಾಶಯರು ಮಾಡಿದ್ದಾರೆ. ನೀವು ನೋಡಿದ್ರೆ ಉಡುಪಿಯಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಅಂತ ಹೆಸರಿದ್ದದ್ದು ಹಾಜಿ ಸಾಹೇಬ್ ಅವರು, ಒಂದು ಸಣ್ಣ ಬಿಸಿನೆಸ್ ಮ್ಯಾನ್ ಅವರು. ಇವತ್ತು ಕಾರ್ಪೊರೇಷನ್ ಬ್ಯಾಂಕ್ ಇವತ್ತು ಬೇರೆ ಬ್ಯಾಂಕ್ ಆಗಿ ಮರ್ಜ್ ಆಗಿ ಇವತ್ತು ಡೆವಲಪ್ ಮಾಡೋ ರೀತಿ ನೋಡಿದ್ರೆ ಅದ್ಭುತ, ಅತ್ಯದ್ಭುತ, ಅಪೂರ್ವ. ಕೆನರಾ ಬ್ಯಾಂಕ್ ಇವತ್ತು ಅದ್ಭುತವಾಗಿ ಅಭಿವೃದ್ಧಿ ಆದಂತಹ ರೀತಿ ನೋಡಿದ್ರೆ, ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್ ಇವತ್ತು ನೋಡಿದ್ರೆ ಸಾಮಾನ್ಯ $185 trillion assets ಇದೆ. One of the very leading, very fundamental, very strong banks of our nation. ಹಾಂಗ್ಕಾಂಗ್ ಅಲ್ಲಿ ಇದೆ, ದೋಹಾದಲ್ಲಿ ಇದೆ, ಲಂಡನ್ ನಲ್ಲಿ ಇದೆ. ಸ್ಥಾಪನೆ ಮಾಡಿದ್ದಾರೆ ಸ್ನೇಹಿತರೆ. ಕೆಲವು ನಾಣ್ಯದ ಹಣಗಳನ್ನ ಹೊರತು ಮಾಡಿ ಆ ವಿಷನರಿ ಪೀಪಲ್ ಸ್ಟಾರ್ಟ್ ಮಾಡಿದಾರಲ್ವಾ. ನಾವು ಯಾವತ್ತೂ ನಾವು ಕನ್ನಡದಲ್ಲಿ ಆಯಿಷಾ ಮೇಡಮ್ ಅಥವಾ ಅವರು ಮಾತಾಡ್ತೀವಿ, ಸ್ಮರಣೆ ಒಂದೇ ಸಾಲದೆ. ಪ್ರಾಯಶಃ ಇವತ್ತಿನ ಈ ಪತ್ರಿಕಾ ದಿನಾಚರಣೆ ಏನು ನೀವು ಮಾಡಿದ್ದೀರಿ, ಇವತ್ತು ವ್ಯಾಪಾರ ದಿನಾಚರಣೆ ಮಾಡಿದ್ದೀರಿ, ಈ ಸ್ಮರಣೆ ನನ್ನ ಪ್ರಕಾರ ಒಂದು ಹೊಸ ಅರ್ಥ ಪಡೆದಿದೆ. ಬದುಕು ಇರುವಂತದ್ದೇ ಅರ್ಥದ ಮೇಲೆ. ಅರ್ಥ ಶೂನ್ಯ ಆದ್ರೆ ಬದುಕು ಇಲ್ಲ. ವಿದ್ಯಾಭ್ಯಾಸ ಇರುವಂತದ್ದು ಅರ್ಥದ ಮೇಲೆ. ಅರ್ಥ ಮತ್ತೆ ಅರ್ಥೈಸುವಿಕೆ ಎರಡು ನಡೆದ್ರೆ ಮಾತ್ರ ವಿದ್ಯಾಭ್ಯಾಸ, ಎನ್ಲೈಟನ್ಮೆಂಟ್ ಎಲ್ಲವೂ. ಇವತ್ತು ನಾವು ವಿದ್ಯಾರ್ಥಿಗಳಿಗೆ ಕೊಡಬೇಕಾದ ಎನ್ಲೈಟನ್ಮೆಂಟ್, ಆ ಸ್ಮರಣೆಯನ್ನು ಯಾರೇ, ಫಾರ್ ಎಕ್ಸಾಂಪಲ್ KR ಶೆಟ್ಟಿ ಅವರು ಇರ್ಬೋದು, ಯಾರೆಲ್ಲ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಪತ್ರಿಕೆಗಳ ಮೇಡಮ್ ಇವತ್ತು ಎಲ್ಲವನ್ನು ತೋರಿಸಿದ್ರು. ಆ ಒಂದು ಪತ್ರಿಕೆಯ ಸ್ಟೈಲ್ ನೋಡಿದ್ರೆ ಇವತ್ತು ದೊಡ್ಡ ದೊಡ್ಡ ಪತ್ರಿಕೆಗಳು, ಪ್ರೊಫೆಷನಲ್ ಪತ್ರಿಕೆಗಳು ಯಾವ ತರ ಮಾಡುತ್ತೆ, ಅದರ ಸೂಕ್ಷ್ಮ ಮಿನಿಯೇಚರ್ ರೂಪಗಳನ್ನ ಒಂದು ಹಿಡಿದಿಟ್ಟು ಕೊಡುವಂತದ್ದು ಆಗಿನ ಕಾಲದಲ್ಲಿ ಅಷ್ಟು ಸುಲಭದ ಕೆಲಸ ಎಲ್ಲ ಸ್ನೇಹಿತರೆ, ಬಹಳ ಕಷ್ಟದ ಕೆಲಸ. ಇವತ್ತು ನಮ್ಗೆ ಅದನ್ನು ನೋಡ್ಕೊಂಡು ಸಂತೋಷ ಪಡ್ಬೋದು. ಆಗ ಸಂತೋಷದಿಂದ ಪ್ರತಿಯೊಂದು ಪುರಸ್ಕಾರದಲ್ಲಿ ಬಂದಿರುವಂತದ್ದು ಲೇಟರ್, ಬಹಿಷ್ಕಾರ ಇದ್ದಿರ್ಬೋದು, ಅವರನ್ನ ತಿರಸ್ಕಾರ ಇದ್ದಿರ್ಬೋದು, ಅಪಮಾನ ಇದ್ದಿರ್ಬೋದು, ಅವಮಾನ ಇದ್ದಿರ್ಬೋದು. ಅವರಿಗೆ ಅಭಿಮಾನ ಬಂದಿರುವಂತದ್ದು ಬಹಳ ಕಡಿಮೆ. ಇವತ್ತು ನಾವು ಅವರಿಗೆ ಅಭಿಮಾನ ಪಟ್ಟುಕೊಳ್ತೀವಿ, ಯಾಕಂದ್ರೆ ಎಂತ ಕೆಲಸ ಮಾಡಿದ್ದಾರೆ ಅವರೆಲ್ಲ. ಗ್ರೇಟ್. 2-3 ವಿಷಯಗಳನ್ನ ಹೇಳಿ ನಿಮ್ಗೆಲ್ಲ ಹೋಗ್ತಾರ. ಪೆಪ್ಪರ್ಮಿಂಟ್ ಅಂತ ಕಾಣುತ್ತೆ, ಬೆಲ್ಲ ನೀರನ್ನ ಮೇಡಮ್ ಕೊಟ್ಟಿದ್ದಾರೆ. ನನ್ನ ಒಂದು ಮಾರ್ಕ್ಸ್ ಅನ್ನು ಪೆಪ್ಪರ್ಮಿಂಟ್ ತರ ನೀವು ಕೊಡ್ತಾ ಇಲ್ಲ, ಯಾಕಂದ್ರೆ ಇದನ್ನ ಚೂ ಮಾಡಬೇಕು. ನಾವು ಮನೆಗೆ ಹೋಗುವಾಗ, ಬಸ್ ಅಲ್ಲಿ ಹೋಗುವಾಗ ನನ್ನ ಮಕ್ಕಳಿಗೆ ಯಾವತ್ತು ಹೇಳಿಕೊಂಡು ವಿದ್ಯಾರ್ಥಿಗಳಿಗೆ ಈ ಒಂದು ವಿಷಯವನ್ನ ಅದನ್ನ ಚೂ ಮಾಡಿ, ಟಾಸ್ ಮಾಡಿ ಅದ್ರ ಬಗ್ಗೆ ಮಾತಾಡ್ಬೇಕು ತುಂಬಾ ಕಾಲ. ಸೊ ಆ ತರದಲ್ಲಿ ಆದ್ರೆ ಜೀವನ ಬಹಳ ಪುಷ್ಕರವಾಗಿ ಬೆಳೆಯುತ್ತೆ ಅಂತ ಹೇಳಿ ನನ್ನ ಗುರುಗಳು ಹೇಳೋದನ್ನ ಕೇಳಿದ್ದೆ. ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಫ್ಯೂ ಮಿನಿಟ್ಸ್ ಐ ಸ್ಟಾಪ್, ವೆರಿ ಫ್ಯೂ ಮಿನಿಟ್ಸ್. ಸೊ ಕಾರ್ಪೊರೇಷನ್ ಅನ್ನುವಂತ ಶಬ್ದ ನೋಡಿ, ಸಿಂಡಿಕೇಟ್ ತಗೊಳ್ಳಿ. 1925 ಪ್ರಾರಂಭ ಆಗುತ್ತೆ ಮಣಿಪಾಲದಲ್ಲಿ. ಡಾಕ್ಟರ್ TMA ಪೈ, AK ಪೈ ಎಲ್ಲ ಟೈಪ್ಸ್ ಆಫ್ ಮಣಿಪಾಲ ಅಂತ ಇದೆ. ನಾನು ಒಂದು ಮಾತನ್ನು ಹೇಳಬೇಕಾಗುತ್ತೆ, ವಿಷನರೀಸ್ ಹೇಗೆ ಮಾತಾಡ್ತಾರೆ, ಹೇಗೆ ಚಿಂತನೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಜ್ವಲಂತ. I was the principal in STT College, Kalay, that is, I just invited Sri KK Pal ಬಂದು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಒಬ್ಬ ವಿಷನರಿ, ನಾನು ಇವಾಗ ಒಬ್ಬ ವಿಷನರಿ ಹೇಗೆ ಮಾತಾಡ್ತಾರೆ ಪರಿಕಲ್ಪನೆ. He said, Manipal is just an experiment in banking and education. What a lovely statement. What a powerful statement. Manipal is just an experiment. ಏನು ವಿನಯ ನೋಡಿ, ಏನು ಹ್ಯೂಮಿಲಿಟಿ ನೋಡಿ. ಅಚೀವ್ಮೆಂಟ್ ತುಂಬಾ ಮಾಡಿದ್ದಾರೆ ನಮ್ಮ ಯೂನಿವರ್ಸಿಟಿ ಕೂಡ ಇವತ್ತು ಅಷ್ಟೇ ಅಚೀವ್ ಆಗಿದೆ. ಬಟ್
ಮಣಿಪಾಲ್ ಈಸ್ ಎನ್ ಎಕ್ಸ್ಪೆರಿಮೆಂಟ್. ಅದೊಂದು ಪ್ರಯೋಗ. ಯಾವುದರಲ್ಲಿ? ಉನ್ನತ ಶಿಕ್ಷಣದಲ್ಲಿ ಮತ್ತು ಬ್ಯಾಂಕಿಂಗ್ನಲ್ಲಿ ಒಂದು ಪ್ರಯೋಗ. ಸ್ನೇಹಿತರೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಯೋಗ ಮಾಡುವಾಗ ತಪ್ಪುಗಳು ಸರಿ ಅಲ್ವಾ? ತಪ್ಪುಗಳಿರುತ್ತೆ, ಒಪ್ಪುಗಳಿರುತ್ತೆ, ಬೀಕರ್ ಕೆಳಗೆ ಬೀಳುತ್ತೆ, ಒಂದು ಅಂಗ ಇನ್ನೊಂದು ಆಗುತ್ತೆ, ಸರಿ. ಅಂತಹ ಎಕ್ಸ್ಪೆರಿಮೆಂಟ್ ಗಳನ್ನ ನಾವು ಈಗಲೂ ಮಾಡ್ತಾ ಇದ್ದೇವೆ ಅಂತೇಳಿ 20 ವರ್ಷಗಳ ಹಿಂದೆ ನಾನು ಕಟೀಲ್ ಅವರನ್ನ ಕರೆದಾಗ ಹೇಳ್ತಾ ಇದ್ದೆ. ನನಗೆ ಮೈ ತುಂಬಾ ಹೈಯರ್ ಎಜುಕೇಶನ್ ಸ್ಟ್ಯಾಂಡರ್ಡ್ ಅನ್ನ ಮುಟ್ಟಿರ್ತಕ್ಕಂಥ ಮಣಿಪಾಲ್ ನಮ್ಮ ಯೂನಿವರ್ಸಿಟಿ ತರ when they say it is an experiment, what a humility it is. What a humility. ಸ್ನೇಹಿತರೆ, ಇದನ್ನ ನಮ್ಮ ಯಂಗರ್ ಜನರೇಷನ್ ನಾವು ಆ ರೀಚ್ಗೆ ನಾವು ಬಂದರೂ ಕೂಡ ಹ್ಯುಮಿಲಿಟಿಯಲ್ಲಿ ನಾವು ಇದ್ದೇವಲ್ವಾ, ಅದು ಬಹಳ ಬಹಳ ಬಹಳ. ಇವತ್ತು ವಿದ್ಯೆ ಅಂತ ಹೇಳುವಂಥದ್ದು ನಾಲೆಜ್ ಬಿಲ್ಡೆಡ್ ಬೈ ಲವ್ ಅಂಡ್ ಅಫೆಕ್ಷನ್. ಯಾವತ್ತು ಆ ಲವ್ ಮತ್ತು ಅಫೆಕ್ಷನ್ ಈ ಜ್ಞಾನದ ಜೊತೆಗೆ ಸೇರ್ಪಡೆಗೊಳ್ಳುವುದಿಲ್ಲ, ಅದು ಯಾವುದೇ ಪ್ರಯೋಜನ. ನಮ್ಮಲ್ಲಿ ನಮ್ಮ ಸಮಕ್ಷದಲ್ಲಿ ಇದ್ದಂತ ಎಲ್ಲ ವಿದ್ವಾಂಸರಲ್ಲಿ ನಾನು ಕೂಡ ಒಬ್ಬ ಕಿರಿಯ, ಏಜಲ್ಲಿ ಸ್ವಲ್ಪ ಈಗ 42 ವರ್ಷ ಆಯ್ತು. ನಾನೆಲ್ಲ ಕಲಿತದ್ದು ನಮ್ಮೆಲ್ಲ ಸಮಕ್ಷಮದ ಟೀಚರ್ಗಳಿಗೆ. ಆಫ್ರಿಕಾದಲ್ಲಿ ಒಂದು ಲ್ಯಾಂಗ್ವೇಜ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಐ ಆಮ್ ಬಿಕಾಸ್ ಆಫ್ ಯು, ಪೀಪಲ್ ಆರ್ ಬಿಕಾಸ್ ಆಫ್ ಅದರ್ ಪೀಪಲ್. ಸೊ ಈ ಆ ಸ್ಮರಣೆಯ ಕಾನ್ಸೆಪ್ಟ್ ಅನ್ನು ನಾನು ಕಾರ್ಪೊರೇಷನ್ ಅನ್ನುವಂಥದ್ದು 1906ನೇ ಇಸ್ವಿಗೆ ಸರ್ ಆಲೋಚನೆ ಮಾಡಬೇಕು. ನಾವು ಕಾರ್ಪೊರೇಷನ್ ಅಂತ ನೀವು ಹೇಳಿದ್ರೆ ಅದು ಕಮರ್ಷಿಯಲ್ ಲಾಂಚ್ ಇಮಿಡಿಯೇಟ್ಲಿ ಅದು ಟಾಸ್ ಆಗುತ್ತೆ. ದಿಸ್ ದ ಹಾಜಿ ಕಾಸಿಂ ವಾಸ್ ಎ ordinary businessman, but a great visionary. I should tell you, a visionary par excellence. Par excellence. MBA ಯಾವುದೇ ಒಂದು ಕಾಲೇಜು, PhD ಬಿಡಿ, ಇವತ್ತು ಸಾಮಾನ್ಯವಾಗಿ ಬದುಕನ್ನ ವಾಸ್ತವವಾಗಿ ಒಂದು ಬ್ಯಾಂಕಿಂಗ್ ಇರಲಿ ಶಿಕ್ಷಣದಲ್ಲಿ ಆಲೋಚನೆ ಮಾಡ್ತಾರಲ್ಲ, that's great. ಇವತ್ತು ನಾವು ಹೇಳ್ತೀವಿ ಫ್ಯಾಕ್ಟ್ ಇರ್ಬೋದು, ಟ್ರೂತ್ ಇರ್ಬೋದು. ನಾನು ಹೇಳ್ತೀನಿ ಎಲ್ಲಕ್ಕಿಂತ ಮಿಗಿಲಾಗಿ ನಾವು ಒಪ್ಪತ್ತಿಂದ ಹೋಗ್ತೀವಿ, ವಾಸ್ತವ ಬಹಳ ಮುಖ್ಯ. should be grounded first of all. ಆ ವಾಸ್ತವತೆಯನ್ನ ಹೇಳುವ ರೀತಿ ಉಂಟಲ್ವಾ, ಆ ನೆರೇಷನ್ ಉಂಟಲ್ಲ, ಆ ಡಾಟಾ ಉಂಟಲ್ಲ, ಅದು ಜ್ಞಾನದ ನಿಮ್ಮ ಚಕ್ಷುವನ್ನು ಓಪನ್ ಮಾಡಿ. ಅದನ್ನೇ ನಾವು ಸ್ಟಾರ್ಟ್ ಮಾಡಿದ್ದು ಡಾಕ್ಟರ್ NK ತಿಳ್ಳಾಯ ಸರ್ ಅಂತ. ಸರ್ ಕೂಡ ಮೆನ್ಷನ್ ಮಾಡಿದ್ರು. ಕೂತ್ಕೊಂಡ ಕೂಡಲೇ ಅವರಿಗೆ ಆ ನೆನಪು ಬಂದಾಯ್ತು, ಮೇಡಮ್ ಅಲ್ಲಿ ಬಂದ ಕೂಡಲೇ. ಯಾಕಂದ್ರೆ ಈ ಸ್ಮರಣೆ ಈ ರೀತಿಯಾಗಿ ಒಬ್ಬರನ್ನ ಬೆಳೆಸುವಂಥದ್ದು, ಎಂಪವರ್ ಮಾಡುವಂಥದ್ದು ಯಾವ ಕ್ಷೇತ್ರವಿರುವುದು ಅದರ ಬಗ್ಗೆ ಇವತ್ತು ಈ ಕಾರ್ಯಕ್ರಮ ನೀವು ಮಾಡಿರುವಂಥದ್ದು ನನ್ನ ಪಾದದ ಪುಣ್ಯ, ನನ್ನ ಪಾದದ ಸೌಭಾಗ್ಯ ಅಂತ ಹೇಳ್ತೀನಿ. ಯಾವತ್ತು ಅಮಿತಾಬ್ ಬಚ್ಚನ್ ಅವ್ರನ್ನ ಹೇಳಿದ್ರು, ಲತಾ ಮಂಗೇಶ್ಕರನ್ನ ಇಂಟ್ರೊಡ್ಯೂಸ್ ಮಾಡೋದು ನನ್ನ ಜೀವನದ ಒಂದು ಸೌಭಾಗ್ಯ ಅಂತ ಹೇಳಿ. ಈ ಯೂಸ್ ದ ವರ್ಡ್ ಸೌಭಾಗ್ಯ. ಅದೇ ರೀತಿಯಲ್ಲಿ ನನ್ನ ಪಾದದ ಸೌಭಾಗ್ಯ. ಬೇರೆ ಬ್ಯಾಂಕ್ಗಳಲ್ಲಿ ನೋಡಿದ್ರೆ ಕರ್ನಾಟಕ ಬ್ಯಾಂಕ್ ಬರುತ್ತೆ, 1924ರಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಬರುತ್ತೆ, 25ರಲ್ಲಿ 1913ರಲ್ಲಿ ಬ್ಯಾಂಕ್ ಆಫ್ ಮೈಸೂರು ಬರುತ್ತೆ. ಎಲ್ಲವೂ ಈ ಕಡೆಗಳಲ್ಲಿ ಸ್ಟಾರ್ಟ್ ಮಾಡಿದಂತಹ ಬ್ಯಾಂಕ್ಗಳು ಹೆಚ್ಚಿದ್ದು ನ್ಯಾಷನಲೈಸ್ ಆಗಿದೆ. ಇವತ್ತು ಆ ಬ್ಯಾಂಕ್ಗಳು ಬನಿಯನ್ ಟ್ರೀಯಷ್ಟು ಬೆಳವಣಿಗೆ ಅಭಿವೃದ್ಧಿಯನ್ನು ಹೊತ್ತು ನಾನಾ ಕಡೆಗಳಲ್ಲಿ ಲಕ್ಷೋಪಲಕ್ಷ ಜನರಿಗೆ ಉದ್ಯೋಗ, ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡುತ್ತೆ. ಆದ್ರೆ ಆವಾಗ ಅವರ ಕಾನ್ಸೆಪ್ಟ್ ಅನ್ನ ಟಾಸ್ ಮಾಡಿ ಆ ಕಾನ್ಸೆಪ್ಟ್ ಒಂದು ಅರ್ಥ ಮತ್ತು ಭಾಷೆ ಮತ್ತು ವ್ಯಾಖ್ಯಾನ. ಇವತ್ತು ಯಾವ ನಾವು ರಿಸರ್ಚ್ ಅಲ್ಲಿ ಆಪರೇಷನ್ ಡೆಫಿನೇಷನ್ ಅಂತ ಹೇಳ್ತೇವ, ಆ ಸಿಂಡಿಕೇಟ್ ಬ್ಯಾಂಕ್ ನೋಡಿ, ಸಿಂಡಿಕೇಟ್ ಪಡೆದ ಮೀನಿಂಗ್. ಸಿಂಡಿಕೇಟ್ ಅಂದ್ರೆ 4 ಜನ ಕೂತ್ಕೊಂಡು ಇದು ಸಿಂಗಲ್ನೆಸ್ ಆಫ್ ಪರ್ಪಸ್ ಅಂಡ್ ಯೂನಿಟಿ ಆಫ್ ಥಿಂಕಿಂಗ್ ಅಲ್ಲಿ ಕೆಲಸ ಮಾಡೋದು. ವೆರಿ ಸಿಂಪಲ್, ವೆರಿ ಸಿಂಪಲ್. ಶುಗರ್ ಕೇನ್ ಸಿಂಡಿಕೇಟ್ ಅಂತ ಇದೆ ನಮ್ಮ ಉತ್ತರ. ವಾಟ್ ಯು ಮೀನ್ ಸಿಂಡಿಕೇಟ್ ಹಿಯರ್? Syndicate means the group of farmers or the group of people or the group of philanthropists, they join together with a unity of thinking and unity of purpose. Our commitment ಅಲ್ಲಿ syndicate bank ಸ್ಥಾಪನೆಯಾಗಿದೆ. ಅದರ ಮಾಜಿ ಚೇರ್ಮನ್ ಮತ್ತು ಅಧ್ಯಕ್ಷರು ಕೂಡ ನಮ್ಮ ಡಾಕ್ಟರ್ NK ತಿಂಗಳಾಯರು, ಪ್ರಾತಸ್ಮೀಯ ಪರ್ಸನಾಲಿಟಿ. ಅವರಿಗೆ ನಾನು ಬೆಳೆದದ್ದು ಈ ರೀತಿ ಪಿಗ್ಮಿ ಡಿಪಾಸಿಟ್ ಕಾನ್ಸೆಪ್ಟ್. ಯಾವ ರೀತಿ very innovative at the end of the day. It all contributed to the wonderful development of this land. Today what we are seeing is more like the fruits that we are reaping of the great visionaries, and they were all educationists, they were all ordinary businessmen, they were all lawyers, they were all archbishops, they were all pretty businessmen, but they had a great vision to establish these banking institutions. ಅದರ ಜೊತೆಗೆ ಅವರಿಗೆ ಕೈಯನ್ನು ಭದ್ರಪಡಿಸಿರುವಂತದ್ದು ಮಠಗಳು. ಅದನ್ನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೊಟ್ಟ
ಕೊಟ್ಟಂತ ಒಂದೊಂದು ನಾಣ್ಯ ಕೂಡ ಇವತ್ತು ಒಂದೊಂದು ಬ್ಯಾಂಕಿನ ಮೂಲ ಅಡಿಪಾಯಕ್ಕೆ ಕಾರಣ ಆಗಿದೆ. ಅದನ್ನು ನಾವು ಇನ್ನೂ ಹೆಚ್ಚಿನ ಸಂಶೋಧನೆಯ ಪ್ರಾಯಶಃ ಸಾಯಿಗೀತಾ ಮೇಡಮ್ ಅವರು ಒಳ್ಳೆಯ ರಿಸರ್ಚರ್, ಗ್ರೇಟ್ ರಿಸರ್ಚರ್, ಅವರು ಮತ್ತು ಅವರ ಟೀಮ್ ಇಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡಬೇಕು. ಈ ಪರಿಕಲ್ಪನೆಗೆ ಸಂಬಂಧಪಟ್ಟು ಪ್ರಾಯಶಃ ನೀವು ಡಾಕ್ಟರ್ ಚಿನ್ನಪ್ಪಗೌಡ ಸರ್ ಅವರ ಸಹಾಯವನ್ನು ಪಡೆದು ಒಳ್ಳೆಯ ಕಾನ್ಸೆಪ್ಚುವಲ್ ಕ್ಲಾರಿಟಿ ಅವರಿಗಿದೆ. ನಾವು ಕೂಡ ನಿಮ್ ಜೊತೆ ಇದ್ದೇವೆ ಸರ್ ಅನ್ನೋದನ್ನ ಹೇಳಿ, ಬ್ಯಾಂಕಿಂಗ್, ಪತ್ರಿಕೆ, ವೈದ್ಯ ಎಲ್ಲ ಸೇರಿದೆ, ಎಲ್ಲ ಇನ್ಕ್ಲೂಸಿವ್ ಆದ್ರೆ ಮಾತ್ರ ಜೀವನ. ನಾನು ಯಾವ್ದನ್ನ ಸ್ಟಾರ್ಟ್ ಮಾಡಿದ್ರಿ ಅದರ ಆಗುತ್ತೆ. ನನ್ನನ್ನು ಕರೆದಿದ್ದೀರಿ, ಭಾಷಣ ಮಾಡಿದ್ದೀರಿ, ಮನಸ್ಸಿಗೆ ತುಂಬಾ ಖುಷಿ ಕೊಟ್ಟಿದೆ. ಬೆಲ್ಲ ನೀರು ಸಿಕ್ಕಿದೆ, ಪೆಪ್ಪರ್ಮೆಂಟ್ ನಾನು ಕೊಟ್ಟಿದ್ದೀನಿ ಅಂತ ತಿಳ್ಕೊಡ್ತೀನಿ. ರೈಟ್, ಎಲ್ಲರೂ ಕೂಡ ಡಾಕ್ಟರ್ ಕೂಡ ನಮ್ಮ ಜೊತೆನೆ ಇದ್ದಾರೆ. ಸೊ ಅತ್ಯಂತ ಸುಂದರವಾಗಿರ್ತಕ್ಕಂಥ ಅತ್ಯಂತ ಹಾಲು ಜೇನಿನ ಒಂದು ಸಂಬಂಧವನ್ನ ನೋಡ್ತಾ ಇದ್ದೀನಿ. ನನ್ನ ಗುರುಗಳನ್ನ ನೋಡ್ತಾ ಇದ್ದೀನಿ, ನನ್ನ VC ಅವರನ್ನ ನೋಡ್ತಾ ಇದ್ದೀನಿ, ಮೇಡಮ್ ಅವರೆಲ್ಲರೂ ಕೂಡ ಹಳೆ ಪ್ರಿನ್ಸಿಪಲ್ ಅವರು ಕಾಲೇಜ್ ತುಂಬಾ ಸಲ ಹೋಗಿದ್ದೆ. ನೋಡುವಾಗ ನನಗೊಂದು ಗಾಯ ಅಂತ ಇದೆ ಅಂತ ಕಾಣ್ತಾ ಇದೆ. ಮನುಷ್ಯ ಜೀವನ ಯಾವತ್ತು ಕವಿ ಖುಷಿ ಕವಿಗ ಜೀವನವನ್ನ ಭದ್ರ ಮಾಡಿಕೊಂಡು, ಜೀವನವನ್ನ ಮಗಳ ಮಾಡಿಕೊಂಡು, ಇನ್ನೊಬ್ಬರಿಗೆ ಸಹಾಯ ಮಾಡಿಕೊಂಡು, ಅವರನ್ನ ಎಂಪವರ್ ಮಾಡಿಕೊಂಡು ಮುಂದಿನ ಪೀಳಿಗೆಯನ್ನ ಹೊಸ ದಾರಿ ದೀಪ, ಹೊಸ ದಕ್ಷವಾಗಿರ್ತಕ್ಕಂಥ ಒಂದು ದಾರಿಯನ್ನು ತೋರಿಸುವಲ್ಲಿ ನಮ್ಮ ಕೈಂಕರ್ಯವನ್ನ ನಾವು ತೊಡಗಿಸಿಕೊಳ್ಳ ಈ ಸೆಂಟ್ರಿಗೆ ಉಜ್ವಲ ಭವಿಷ್ಯವನ್ನು ಹೇಳ್ಕೊಂಡು ಪ್ರಾತಸ್ಮರಣೀಯರಂತ TR ಶೆಟ್ಟಿ ಅವರನ್ನ, ನಮ್ಮ ಚಾನ್ಸಲರ್ ಶ್ರೀ ವಿನಯ್ ಸರ್ ಅವರನ್ನ, ನಮ್ಮ ಪೂರ್ವ ಕುಲಪತಿಗಳು, ನಮ್ಮ ಯಾವತ್ತು ಮಾರ್ಗದರ್ಶಕರು, ಅವರ ಸ್ಮೈಲೇ ನಮ್ಗೆ ಇದಾಗತ್ತೆ. ವೆರಿ ವೆರಿ ಕಂಟೇಜಿಯಸ್ ಸ್ಮೈಲ್ ಅವರದ್ದು. ಯಾವತ್ತು ಹೇಗಿದ್ದೀರಿ, ಯಾವ ತರ ಇರುತ್ತೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಆಸ್ ಹ್ಯೂಮನ್ ಬೀಯಿಂಗ್ಸ್ ನಾವೆಲ್ಲ ಮನುಷ್ಯರು ಅಂತಕ್ಕಂಥ ಒಂದು ಒಳ್ಳೆಯ ಊಟ ಇವತ್ತಾಯ್ತು. ತಮಗೆಲ್ಲರಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ again I'm concluding with this statement, ಭದ್ರಂ ಶುಭಂ. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಭಾರತದ ಬ್ಯಾಂಕಿಂಗ್ ಪತ್ರಿಕೆ ನಮ್ಮ ಮತ್ತು ನಮ್ಮ ಬ್ಯಾಂಕ್ಗಳ ಅದರ ಹೆಸರು ಪ್ರತಿಯೊಂದು ಬ್ಯಾಂಕ್ಗಳ ಬಗ್ಗೆ ಅದರ ಈಗ ನಿತ್ಯ ವಿಶ್ವವಿದ್ಯಾನಿಲಯದಿಂದ ನಡೆಯುತ್ತಿರುವ ಬೆಂಗಳೂರಿನ ಆರ್ಯತಾರ ಸಂಸ್ಥೆ ಪ್ರಾಯೋಜಿತ ಕಳೆದ ಜನಪದ ಜ್ಞಾನದ ಬಾಟಲೀಕರಣ ಮತ್ತು ನಿಘಂಟು ಯೋಜನೆಯ ಕಾರ್ಯಾಗಾರ ತರ ಇಂದು ಬೆಳಗಿನಿಂದ ಇಲ್ಲಿ ನಡೀತಾ ಇದೆ. ತುಳುನಾಡಿನ ಆಗಮನ ಸಮುದಾಯದ ಜ್ಞಾನ ದಾಖಲೀಕರಣದ ಭಾಗವಾಗಿ ಇದನ್ನು ಕೈಗೊಳ್ಳಲಾಗಿದೆ. ಇದರ ತರಬೇತುದಾರರಾಗಿರುವ ಶ್ರೀ ಶಂಕರ ಘಟಕ ಮತ್ತು ಶ್ರೀಮತಿ ಸುಮತಿ ಕೆಮ್ಮಡೆ
ಡಾಕ್ಟರ್ಸ್ ಡೇ, ಬ್ಯಾಂಕಿಂಗ್, ವರ್ಗ ಜನಪದ ಜ್ಞಾನದ ದಾಖಲೀಕರಣದ ನಿಯಮದ ಇವೆಲ್ಲವನ್ನು ಒಂದು ಸೇರಿಸಲು ಪ್ರಯತ್ನ ಮಾಡಿದ್ದೇವೆ. ಸರ್, ತಮ್ಮ ಮಾತಿಗೆ ಒಂದೆರಡು ಪೂರಕ ಮಾಹಿತಿಗಳು. ವಿಜಯ ಬ್ಯಾಂಕ್, ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ ಇದೆಲ್ಲ ಇಲ್ಲೇ ಹುಟ್ಟಿ ಬೆಳೆದವುಗಳು. ಅದೆಷ್ಟು ಬ್ಯಾಂಕ್ಗಳು ಹುಟ್ಟಿ ಇನ್ನೊಂದರ ಜೊತೆಗೆ ಸೇರಿಕೊಂಡು ಮತ್ತೆ ಬೆಳೆದಿವೆ. ಅನೇಕ ಕವಲುಗಳನ್ನು ಸೇರಿಸಿಕೊಂಡು ನದಿ ಮುಂದೆ ಹರಿಯುವ ಹಾಗೆ. ಇದಲ್ಲದೆ ವಿಶೇಷ ಅಂತ ಹೇಳಿದ್ರೆ, ಇತ್ತೀಚೆಗೆ ರಾಷ್ಟ್ರೀಕರಣಗೊಳ್ಳುವ ಅಥವಾ ಮರ್ಜ್ ಆಗುವ ಮೊದಲು ಇಡೀ ಭಾರತದಲ್ಲಿ ಇದ್ದಂತಹ ರಾಷ್ಟ್ರೀಕೃತ ಬ್ಯಾಂಕ್ಗಳ ಪ್ರತಿಯೊಂದು ಬ್ಯಾಂಕ್ಗಳ ಒಂದು ಬ್ರಾಂಚ್ ಮಂಗಳೂರಿನಲ್ಲಿ ಇತ್ತು, ಈಗ ಇದೆ ಅನ್ನೋದು ಮತ್ತೊಂದು ಖುಷಿಯ ವಿಚಾರ. ಮತ್ತೆ ನಾನು ತಿಳಿದ ಹಾಗೆ ಅಖಂಡ ಭಾರತದಲ್ಲಿ ಮೊದಲು ಬ್ರಿಟಿಷರ ಕಾಲದಲ್ಲಿ ವಲಯ ಬ್ಯಾಂಕ್ಗಳಿದ್ದು, ಆ ಬ್ಯಾಂಕ್ನ ಒಟ್ಟು 13 ಬ್ರಾಂಚ್ಗಳು ಮಾತ್ರ ಇದ್ದದ್ದು. ಅದರಲ್ಲಿ ಒಂದು ಮಂಗಳೂರು. ಇದನ್ನೆಲ್ಲ ಹೇಳಿದ್ದು ತಿಂಗಳ ಹೆಸರು. ಅವರನ್ನು ನೆನಪಿಸ್ಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಶನ್ ಮುಖ್ಯಸ್ಥರು ಇಂದಿನ ಅಧ್ಯಕ್ಷರಾಗಿರುವ ಪ್ರೊಫೆಸರ್ ರಜರಾತ್ರಿ ನೀರವಿ, ಒಂದೆರಡು ಅಧ್ಯಕ್ಷೀಯ ಕಾರ್ಯಕ್ರಮದ ಸರಿಯಾಗಿ ಸತೀಶ್ ಕುಮಾರ್ ಭಂಡಾರಿ ಅವರೇ, ಡಾಕ್ಟರ್ ಶಾಹಿದ್ ಅವರೇ, ಡಾಕ್ಟರ್ ಸುಧೀರ್ ಅವರೇ, ಕೃಷ್ಣಮೂರ್ತಿ ಅವರೇ, ಡಾಕ್ಟರ್ ಚಿನ್ನಪ್ಪ ಗೌಡ್ರೆ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರು, ಇಂದು ಪತ್ರಿಕಾ ದಿನ. ನನ್ನ ವಿಚಾರಗಳು ಹೆಚ್ಚು ಅಕಾಡೆಮಿಕ್ ಆಗಿರುತ್ತೆ. ಕೆಲವೊಮ್ಮೆ ನಾವು ಅಕಾಡೆಮಿಕ್ಸ್ ನಲ್ಲಿ ಇರುವಂತವರು ಸ್ವಲ್ಪ ಕ್ರಿಟಿಕಲ್ ಆಗಿ ನೋಡ್ತೇವೆ ಪತ್ರಿಕೆಗಳನ್ನು. ಒಂದು 15 ದಿನದ ಹಿಂದೆ ನಮ್ಮ ಕಾಲೇಜಿಗೆ ಅಡ್ಮಿಷನ್ಗೋಸ್ಕರ ಪೇರೆಂಟ್ಸ್ ಬಂದಿತ್ತು, ಹಾಸನದಿಂದ ಬಂದಿತ್ತು. ಅವರ ಮಗಳನ್ನು ಇಲ್ಲಿ ಸೇರಿಸಲಿಕ್ಕೆ, ನಮ್ಮ ಕಾಲೇಜಿಗೆ ಸೇರಿಸಲಿಕ್ಕೆ ಬಂದಿತ್ತು. ಅವತ್ತ ಮಾತಾಡ್ತಾ ನಾವು ಕೇಳಿದೆ, ಏನ್ ಮಾಡ್ಕೊಂಡಿದ್ದೀರಿ ತಂದೆ? ನಾನು ಜರ್ನಲಿಸ್ಟ್ ಅಂತ ಹೇಳಿದೆ. ನಾನು ಬಹಳ ಆಸಕ್ತಿಯಿಂದ, ಹೌದಾ ನೀವು ಯಾವ ಮಾಧ್ಯಮಕ್ಕೆ ಕೆಲಸ ಮಾಡ್ಕೊಂಡಿದ್ದೀರಿ? ಇಲ್ಲ, ನಾನು ನನಗೆ ಆದಂತಹ ಒಂದು ನ್ಯೂಸ್ ಪೇಪರ್ ಇದೆ, ನಾನು ಅದರ ಎಡಿಟರ್, ನಾನು ಸಂಪಾದಕ. ಹಾಸನದಲ್ಲಿ ನಿಂತ್ಕೊಂಡು ಅವರು ತಮ್ಮದೇ ಆದಂತಹ ಒಂದು ನ್ಯೂಸ್ ಪೇಪರ್ ಅನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕೇಳಿ ಬಹಳ ಸಂತೋಷ ಆಯಿತು. ಸಹಜವಾಗಿ ನಾನು ಅವ್ರಿಗೆ ಕೇಳಿದೆ, ಸರ್ ನಿಮ್ಮ ನ್ಯೂಸ್ ಪೇಪರ್ ಸರ್ಕ್ಯುಲೇಷನ್ ಎಷ್ಟು? ಸರ್ಕ್ಯುಲೇಷನ್ ತುಂಬಾ ಕಡಿಮೆ ಅಂತ ಹೇಳಿ. ಆದರೂ ನಾನು ತುಂಬಾ ಅವ್ರಿಗೆ ಪ್ರೆಷರ್ ಹಾಕಿ ಎಷ್ಟಿರ್ಬೋದು ಸರ್
ಅಂದ್ರೆ ಅಂದ್ರೆ ಕಡಿಮೆ ಇದ್ರೆ ಹೇಗೆ ಅದು ಗೊತ್ತಾಗ್ತದೆ ನಮ್ಗೆ ಗೊತ್ತಾಗುತ್ತೆ. ತುಂಬಾ ಜಾಸ್ತಿ ಇಲ್ಲ, 2,000 ರಿಂದ 3,000 ಸರ್ಕ್ಯುಲೇಷನ್ ಬಹಳ ಸಹಜವಾಗ್ತಾ ಇದೆ. 2,000 ರಿಂದ 3,000 ಸರ್ಕ್ಯುಲೇಷನ್ ಆಗುವ ನ್ಯೂಸ್ ಪೇಪರ್ ನಡೆಸಲಿಕ್ಕೆ ಸಾಧ್ಯ. ಆವಾಗ ಒಂದು ಬಹಳ ಇಂಟ್ರೆಸ್ಟಿಂಗ್ ಆದ ಉತ್ತರ. ನಮ್ದು ಸರ್ಕ್ಯುಲೇಷನ್ ಕೇವಲ 2,000 3,000, ನಮ್ದು ವಾಟ್ಸ್ಆಪ್ ರೀಚ್ 1,00,000 ಇದೆ ಸರ್. ಹಾಗಾಗಿ ಏನಿಲ್ಲ, ನಾವು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಮಾಡ್ಕೊಂಡಿದ್ದೇವೆ. ಅದಕ್ಕೆ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸಬ್ಸ್ಕ್ರೈಬರ್ಸ್ ಅಂದ್ರೆ ಇವರು ಗ್ರೂಪ್ಗಳನ್ನು ಮಾಡ್ಕೊಂಡಿದ್ದಾರೆ. ಬಹಳಷ್ಟು ಗ್ರೂಪ್ಸ್ ಇದೆ, ಒಂದೊಂದು ಗ್ರೂಪ್ನಲ್ಲಿ 1,000 ಜನ ಇರ್ತಾರೆ. ಹಾಗೆ ಒಟ್ಟಿನಲ್ಲಿ ನಾವು ಏನೇ ನ್ಯೂಸ್ ಬರೆದ್ರು ಕೂಡ ಅದು 1,00,000 ಜನಕ್ಕೆ ತಲುಪುವ ಹಾಗೆ ನಾವು ವ್ಯವಸ್ಥೆ ಮಾಡ್ತೇವೆ. ಈಗ ಪತ್ರಿಕಾ ಗೊತ್ತಿರ್ಬೋದು, ಇವತ್ತು ವಾಟ್ಸಪ್ ಅನ್ನುವಂಥದ್ದು ಬಹಳ ಮುಖ್ಯವಾಗಿ, ಅಂದ್ರೆ ಅದು ನಮ್ಮ ಈ ನ್ಯೂಸ್ ಪೇಪರ್ ಅಂತ ಹೇಳಿದಾಗ ಸರ್ಕ್ಯುಲೇಷನ್ ಬೇಕಾಗಿಲ್ಲ. ಅವರು ವಾಟ್ಸ್ಆಪ್ ಮೂಲಕ ತಲುಪುವ ವ್ಯವಸ್ಥೆ ಮಾಡ್ತಾರೆ. ಅವರು ನಮಗೆ ಕೇಳ್ತಾ ಇದ್ದಾರೆ, ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ 1,00,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ, ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೀವು ಏನಾದ್ರು ಆಡ್ ಬರ್ತೀರಾ? ನ್ಯೂಸ್ ಪೇಪರ್ ನಲ್ಲಿ ಅಲ್ಲ, ನ್ಯೂಸ್ ಪೇಪರ್ ನಲ್ಲಿ. ಇದು ಮುಂದಿನ ಪತ್ರಿಕೋದ್ಯಮದಲ್ಲಿ ಆಗಿರುವಂತಹ ಬಹಳ ದೊಡ್ಡ ಬದಲಾವಣೆ. ಭಾರತದ ಅತ್ಯಂತ ಶ್ರೇಷ್ಠ ಜರ್ನಲಿಸ್ಟ್ಗಳಲ್ಲಿ ಒಬ್ಬರು ಟಿ ಸಾಯಿನಾಥ್ ಅವರು ಪುರಸ್ಕೃತರು. ಅವರು 2020ರಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಆದ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಅವ್ರು ಹೇಳಿದ್ದು ಏನು ಅಂತ ಹೇಳಿದ್ರೆ, ಟುಡೇ elections are fought on WhatsApp and not on the ground. 2020 ಹೇಳಿದ್ರು. ಅಂದ್ರೆ ಮುಂದಿನ ಚುನಾವಣೆಗಳು ವಾಟ್ಸ್ಆಪ್ ನಲ್ಲಿ ಬರುವಂತಹ ಸಂದೇಶಗಳ ಮೂಲಕ ನೀವು ಫೈಟ್ ಮಾಡ್ತಿರೋ ಹೊರತು ಅದು ನಿಮ್ಮ ರಿಯಲ್ ಗ್ರೌಂಡ್ ನಲ್ಲಿ ನಡೆಯೋದಿಲ್ಲ. ಅಷ್ಟರ ಮಟ್ಟಿಗೆ ಪತ್ರಿಕೋದ್ಯಮದಲ್ಲಿ ಬದಲಾವಣೆ ಆಗುತ್ತೆ. ನಾನು ಸುದ್ದಿಗಾರರ ನಂತರ ಬಹಳ ಕಷ್ಟಪಟ್ಟ ಅವರು ಹೇಳೋ ಒಂದು ಮಾತು ಏನು ಹೇಳಿದ್ರೆ, ರೂರಲ್ ಇಂಡಿಯಾ ಇಸ್ ದಿ ರಿಯಲ್ ಇಂಡಿಯಾ, ಸಿಂಗಲಾರ ಹೇಳಿದ್ರು. ಅದು ಜರ್ನಲಿಸಂ ಮತ್ತು ಪತ್ರಿಕೋದ್ಯಮ ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ಬರ್ತದೆ. ಬಟ್ ಅದನ್ನ ಮಾಡೋದು ಬಹಳ ಕಷ್ಟ. ಈಗಿನ ಎಲ್ಲ ಪತ್ರಿಕೋದ್ಯಮ, ಟೆಲಿವಿಷನ್ ಆಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು, ಆಕಾಶವಾಣಿ ಒಂದು ಬಿಟ್ಟು ಬೇರೆ ಎಲ್ಲ ಮೀಡಿಯಾಗಳು ರೂರಲ್ ಜರ್ನಲಿಸಂ ಅಂತ ಒಂದು ವಿಷಯವೇ ಇಲ್ಲ. ಹಿಂದೂ ಅನ್ನೋ ಒಂದು ನ್ಯೂಸ್ ಪೇಪರ್ ನಲ್ಲಿ ರೂರಲ್ ಜರ್ನಲಿಸಂ ಅಂತ ಒಂದು ಅದಕ್ಕೆ ಸಾಯಿನಾಥ್ ಅವರು ಅಧಿಕಾರಿಗಳು ಇಡೀ ಭಾರತ ದೇಶದಲ್ಲಿ ರೂರಲ್ ಜರ್ನಲಿಸಂ ಅನ್ನೋ ಬೀಟ್ ಇಲ್ಲ. ಯಾವುದೇ ನ್ಯೂಸ್ ಪೇಪರ್, ಯಾವುದೇ ನ್ಯೂಸ್ ಚಾನಲ್, ಯಾವುದೇ ಮೀಡಿಯಾ ಏಜೆನ್ಸಿಯಲ್ಲಿ ಈ ಒಂದು ಬೀಟ್ ಇನ್ನೂ ಕೂಡ ಎಲ್ಲರೂ ಬಂದಿದೆ. 65% 70% ಭಾರತ ದೇಶ ರೂರಲ್ ಕ್ಷೇತ್ರದಲ್ಲೇ ಇದೆ. ಅದೇ ಮೆಜಾರಿಟಿ. ಅದನ್ನು ಕವರ್ ಮಾಡೋದ್ರಿಂದ ಇದು ಈಗಿನ ಪತ್ರಿಕೋದ್ಯಮದ ಬಹಳಷ್ಟು ದೊಡ್ಡ ದುರಂತ. ಯಾಕಂದ್ರೆ ಬಾಂಬೆಯಲ್ಲಿ ಒಂದು ಸಣ್ಣ ಕಡ್ಡಿ ಬಿದ್ದು ಅವರು ರಿಪೋರ್ಟ್ ಮಾಡ್ತಾರೆ, ಹಳ್ಳಿಯಲ್ಲಿ ಜನ ಸತ್ತು ರಿಪೋರ್ಟ್ ಮಾಡೋದು. ಬಹಳಷ್ಟು ಬಾರಿ ನಾವೇ ಸಂಪಾದಕರಿಗೆ, ಎಡಿಟರ್ಗಳಿಗೆ ಕಷ್ಟಕರವಾದ ವಿಷಯಗಳನ್ನು ತಿಳಿದಿದೆ. ಯಾಕೆ ನೀವು ಇದನ್ನು ರಿಪೋರ್ಟ್ ಮಾಡುದಿಲ್ಲ? ಅಲ್ಲಿ ಹೋಗೋರು ಯಾರು, ಹಳ್ಳಿಗೆ ಹೋಗೋರು ಯಾರು ಅಂತ ಒಂದು ಪ್ರಶ್ನೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆದಂತ ಬೆಳವಣಿಗೆ, ನಿಮಗೆ ನೀವು ಕೂಡ ಅದರ ಅನುಭವ ಆಗಿರ್ಬೋದು. ಈ ಎಲೆಕ್ಷನ್ ಟೈಮ್ ನಲ್ಲಿ ಇದು ಬಹಳ ಜಾಸ್ತಿ ಇರುತ್ತೆ. ಫೇಕ್ ನ್ಯೂಸ್,
ಸುಳ್ಳು ಸುದ್ದಿ. ಈಗಿನ ಡಿಜಿಟಲ್ ಪ್ರಪಂಚದಲ್ಲಿ ಹೇಗಾಗ್ತದೆ ಅಂತ ಹೇಳಿದ್ರೆ ಅದು ಸುಳ್ಳು ಅಲ್ಲ ಅಂತ ನಾವು ಪ್ರೂವ್ ಮಾಡೋಷ್ಟೊತ್ತಿಗೆ ಜನ ಎಲ್ಲರ ಹತ್ರ ಅದನ್ನ ಶೇರ್ ಮಾಡಿ ಆಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಸುಳ್ಳು ಯಾವುದು ಸತ್ಯ ಯಾವುದು ಅಂತ ಗೊತ್ತಾಗದೇ ಇರುವಂತಹ ಒಂದು ಪರಿಸ್ಥಿತಿ. ಅದು ಜರ್ನಲಿಸಮ್ಗೆ ಒಳ್ಳೆ ಕಾಲ ಅಲ್ಲ. ಯಾಕಂದ್ರೆ ಪತ್ರಿಕೋದ್ಯಮ ಬಹಳ ಮುಖ್ಯವಾಗಿ ಸತ್ಯದ ಮೇಲೆ ನಡೆಯುವಂತಹ ಒಂದು ವಿಚಾರ. ಇದಕ್ಕೆ ನಮ್ಮ ಸ್ವಾತಂತ್ರ್ಯ ಹೋರಾಟದ ದಿನಗಳಲ್ಲಿ 1920ರಿಂದ 47 ತನಕ ಯಾವ ಯಾವ ಸತ್ಯಾಗ್ರಹಗಳು ನಡೆಯುವ, ಸತ್ಯಾಗ್ರಹ ಅಂದ್ರೆ ಸತ್ಯವನ್ನು ಆಗ್ರಹ ಮಾಡುವುದು. ಗಾಂಧೀಜಿ ಕೂಡ 3 ನ್ಯೂಸ್ ಪೇಪರ್ಗೆ ಎಡಿಟರ್ ಆಗಿದೆ. ನವಜೀವನ್, ಯಂಗ್ ಇಂಡಿಯಾ ಮತ್ತು ರಿಸಲ್ಟ್ 3 ನ್ಯೂಸ್ ಪೇಪರ್ಗೆ ಎಡಿಟರ್ ಆಗಿದೆ. ಅಷ್ಟು 3 ನ್ಯೂಸ್ ಪೇಪರ್ಗಳು ಪ್ರಾಂತೀಯ ಭಾಷೆಗೆ ತರ್ಜುಮೆಗೊಂಡು ಬಹಳಷ್ಟು ಅದಕ್ಕೆ ಸರ್ಕ್ಯುಲೇಷನ್. ಈ ರೀಜನಲ್ ಜರ್ನಲಿಸಮ್ ಏನಿತ್ತು ಅಂದ್ರೆ ಪ್ರಾಂತೀಯ ಭಾಷೆಯಲ್ಲಿ ನಡೆಯುವಂತಹ ಜರ್ನಲಿಸಮ್, ಅದಕ್ಕೆ ಗಾಂಧೀಜಿ ಅವರು ಮಾಡಿರುವಂತಹ ಈ 3 ದಿನಪತ್ರಿಕೆಗಳ ಕೊಡುಗೆ ಬಹಳ ಜಾಸ್ತಿ. ಹಿಂದೂ, ಟೈಮ್ಸ್ ಆಫ್ ಇಂಡಿಯಾ, ಲೆಟರ್ಲ್ಯಾಂಡ್ ಇವಂತಹ ಈ ದಿನಪತ್ರಿಕೆಗಳು ಸ್ವಾತಂತ್ರ್ಯ ಪೂರ್ವದಲ್ಲೂ ಕೆಲವು ನ್ಯೂಸ್ ಪೇಪರ್ಗೆ 150-200 ವರ್ಷದ ಕೂಡ. ಈ ಫೇಕ್ ನ್ಯೂಸ್ ಅಂತ ನಾವು ಮಾತಾಡಬೇಕಾದ್ರೆ ನಾವು ಈಗ ನಮ್ಮ ಸೋಷಿಯಲ್ ಸೈಂಟಿಸ್ಟ್ಗಳು ಹೇಳೋದು ಹೇಗೆ ಅಂತ ಹೇಳಿದ್ರೆ, ವಿ ಆರ್ ಲಿವಿಂಗ್ ಇನ್ ದ ಪೋಸ್ಟ್ ಟ್ರೂತ್ ವರ್ಲ್ಡ್. ಅಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಾಗ್ತದೆ. ಯಾರು ಮೊದಲು ಬರ್ತಾರೆ ಅವರಿಗೆ ಹೆಚ್ಚು ಆದ್ಯತೆ. ಮೊದಲು ಬಂದವನು ಏನ್ ಹೇಳ್ತಾರೋ ಅದೇ ಸತ್ಯ. ನಂತರ ಬಂದು ನೀವು ಕ್ಲಾರಿಫೈ ಮಾಡುವಷ್ಟು ಸಮಯ ಇಲ್ಲ, ಕ್ಲಾರಿಫೈ ಮಾಡಲಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ಅಷ್ಟೊತ್ತಿಗೆ ಎಲ್ಲರಿಗೂ ಸುದ್ದಿ ಹರಡಿಯಾಗಿ ಆಗಿದೆ. ಅದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಕಾರ್ಪೊರೇಟೈಸೇಷನ್ ಆಫ್ ಮೀಡಿಯಾ ಅಂತ ಹೇಳ್ತಾ ಇದ್ದೀವಿ. ಖಾಸಗೀಕರಣ, ಮೀಡಿಯಾದ ಒಂದು ಖಾಸಗೀಕರಣ. ಒಂದು ಮೀಡಿಯಾವನ್ನು ಒಂದು ಪ್ರಾಡಕ್ಟ್ ಆಗಿ ನೋಡಿ, ಅದು ಸರ್ವಿಸ್ ಅಲ್ಲ, ಒಂದು ಪ್ರಾಡಕ್ಟ್ ಆಗಿ ನೋಡಿ. ಈಗ ನೀವು ಒಂದು ಸಾಬೂನು ಮಾಡ್ತಾ ಇದ್ದೀರಿ, ನಿಮ್ಮ ಹತ್ರ 5 ಫ್ಲೇವರ್ನ ಸಾಬೂನು ಇದೆ. ಅದರಲ್ಲಿ ಸ್ಟ್ರಾಬೆರಿ ಫ್ಲೇವರ್ನ ಸಾಬೂನು ಜಾಸ್ತಿ ಮಾರಾಟ ಆಗ್ತಾ ಇದೆ. ಆಗ ಏನ್ ಮಾಡ್ತೀರಿ? ಬೇರೆ ಡಿಮಾಂಡ್ ಇಲ್ಲ, ಸ್ಟ್ರಾಬೆರಿಗೆ ಹೆಚ್ಚು ಡಿಮಾಂಡ್ ಇದೆ, ಸ್ಟ್ರಾಬೆರಿ ಪ್ರೊಡಕ್ಷನ್ ಜಾಸ್ತಿ ಮಾಡ್ತೀವಿ. ನಂತರ ಅದನ್ನು ನ್ಯೂಸ್ ಅನ್ನು ಪ್ರಾಡಕ್ಟ್ ಆಗಿ ನೋಡಿದಾಗ ಏನಾಗ್ತದೆ, ನಿಮ್ಮ ಸಮಾಜಕ್ಕೆ ಒಳ್ಳೆಯದಾಗಿರುವಂತ ನ್ಯೂಸ್ಗಳು ಯಾರು ಹೋಗ್ತಾ ಇಲ್ಲ, ವೈಲೆಂಟ್ ಆಗಿರೋ ನ್ಯೂಸ್ಗಳು ಹೆಚ್ಚು ಸುದ್ದಿ ಆಗ್ತದೆ. ವೈಲೆನ್ಸ್ ಅನ್ನು ಹೆಚ್ಚು ಈಗ ನೋಡಿ, ಈಗ ಎಂತ ಹೇಳ್ತಾರೆ, ನಿಮ್ಮ ಹೀಗೂ ಉಂಟೆ ಅನ್ನೋ ಒಂದು ಕಾರ್ಯಕ್ರಮ ಬರ್ತಾ ಇದೆ ಕನ್ನಡ ನ್ಯೂಸ್ಗಳಲ್ಲಿ. ವೈಲೆನ್ಸ್ ಯಾವಾಗ ಅದಕ್ಕೆ ಜನ ಹೆಚ್ಚು ನೋಡ್ತಾರೆ ಅಥವಾ ಅದನ್ನು ಓದ್ತಾರೆ ಅಂತ ಗೊತ್ತಾದ ತಕ್ಷಣ ಅದು ಡಿಮಾಂಡ್ ಸಪ್ಲೈ. ಹಾಗಾದ್ರೆ ಆ ರೀತಿಯ ನ್ಯೂಸ್ಗಳನ್ನು ಮಾತ್ರ ನಾವು ಸಪ್ಲೈ ಮಾಡ್ತೀವಿ. ಸೊ ಈ ಕಾರಣದಿಂದಲೂ ಕೂಡ ರೂರಲ್ ಜರ್ನಲಿಸಮ್ ಅಂದ್ರೆ ರೂರಲ್ ನ್ಯೂಸ್ ಅನ್ನು ಕವರ್ ಮಾಡ್ಲಿಕ್ಕೆ ಆಗ್ತಾ ಇದೆ. ಯಾಕಂದ್ರೆ ಖಾಸಗೀಕರಣ ಆದ ನಂತರ ಅವರಿಗೆ, ಯಾಕಂದ್ರೆ ಬಂಡವಾಳಶಾಹಿಗಳು ಬಹಳಷ್ಟು ಹಣವನ್ನು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಹಣವನ್ನು ಸಿಗಲೇಬಾರದು, ಬೇಕಾಗಿರುವಂತಹ ಪರಿಸ್ಥಿತಿ ಇದೆ. ಅದನ್ನ ನ್ಯೂಸ್ ಅನ್ನು ಸರ್ವಿಸ್ ಅಲ್ಲದೆ ಪ್ರಾಡಕ್ಟ್ ಅನ್ನು ನೋಡಿದ್ರೆ ಇಂತಹ ಒಂದು ದುರಂತ ಆಗೋ ಸಾಧ್ಯತೆ ಇದೆ. ಮತ್ತು ಕೊನೆಯದಾಗಿ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಸೋಷಿಯಲ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಅಂತ ನಾನು ಹೇಳ್ತೇನೆ. ಎಲ್ಲರೂ ನಾವು ವಾಟ್ಸ್ಆಪ್ ಇದ್ದೇವೆ, ಸಣ್ಣ ಸಣ್ಣ ಹುಡುಗರು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಆಕ್ಟಿವ್ ಇರ್ತಾರೆ. ಅಲ್ಲಿ ಕೂಡ ಬಹಳಷ್ಟು ನ್ಯೂಸ್ಗಳು ಬರ್ತವೆ. ಈಗಿನ ಒಂದು ದೊಡ್ಡ
ದೊಡ್ಡ ಬದಲಾವಣೆ ಏನು ಅಂತ ಹೇಳಿದ್ರೆ ಒಂದು 20 ವರ್ಷ ಹಿಂದೆ ಮತ್ತು ಈಗ ನೋಡಿದ್ರೆ ಒಂದು ನ್ಯೂಸ್ ಪ್ರೊಡ್ಯೂಸ್ ಯಾರು ಮಾಡ್ತಾ ಇದ್ದಾರೆ, ಜರ್ನಲಿಸ್ಟ್ಗಳಾಗಿರ್ಬೋದು, ಎಡಿಟರ್ಗಳಾಗಿರ್ಬೋದು, ಸಬ್ ಎಡಿಟರ್ಗಳಾಗಿರ್ಬೋದು, ಮತ್ತು ನ್ಯೂಸ್ ಕನ್ಸ್ಯೂಮ್ ಮಾಡೋರು ಯಾರು, ಆಡಿಯನ್ಸ್ ಅಥವಾ ಅದನ್ನ ಓದುವಂತ ಅವ್ರು ಬೇರೆ ಬೇರೆ. ಸಾಮಾಜಿಕ ಜಾಲತಾಣ ಬಂದ ನಂತರ ನ್ಯೂಸ್ ಪ್ರೊಡ್ಯೂಸರ್ಸ್ ಮತ್ತು ನ್ಯೂಸ್ ಕನ್ಸ್ಯೂಮರ್ಸ್ ಒಂದೇ ಆಗ್ತಾರೆ. ಅವರ ಮಧ್ಯದಲ್ಲಿರುವಂತಹ ಗ್ಯಾಪ್ ಬಹಳ ಬ್ಲರ್ ಆಗ್ತದೆ. ಇವಾಗ ಹೇಗಾಗ್ತದೆ ಅಂತ ಹೇಳಿದ್ರೆ, ನಾನು ನೋಡಲು ಹುಟ್ಟಾಗಬೇಕಾದ್ರೆ ಒಂದು ಸಣ್ಣ ಆಕ್ಟಿವ್ ಆಯ್ತು, ನಾನು ಫೋನ್ನಿಂದ ಅದನ್ನು ವಿಡಿಯೋ ಮಾಡಿದೆ, ಎಲ್ಲೋ ಅಪ್ಲೋಡ್ ಮಾಡಿದೆ, ಅದನ್ನು ಬೇರೆ ಅವರ ನ್ಯೂಸ್ ತೆಗೆದು ಎಲ್ಲ ಮಾಡ್ತಿದ್ದೆ. ಆ ನ್ಯೂಸ್ ಚಾನಲ್ ಅವರು ಯಾರು ಬರಲೇ ಇಲ್ಲ. ಅವರು ನಾವು ಮಾಡಿರುವಂತಹ ಒಂದು ವಿಡಿಯೋವನ್ನು ಬಳಸಿ ಅವರು ಒಂದು ನ್ಯೂಸ್ ಮಾಡಿರ್ಬೋದು, ಅಥವಾ ನಾವು ಮಾಡಿರೋ ವಿಡಿಯೋನೇ ಈಗ ವೈರಲ್ ಆಗ್ತಾ ಇದೆ ಅಂತ ಹೇಳ್ತೀವಿ, ವೈರಲ್ ಆಗ್ಬೋದು, ಎಲ್ಲರಿಗೂ ತಲುಪಬಹುದು. ಸೊ ಈಗ ನಾವೇ ನ್ಯೂಸ್ ಪ್ರೊಡ್ಯೂಸರ್ಸ್ ಆಗ್ತಾ ಇದ್ದೀವಿ. ಇದರಲ್ಲಿ ಒಂದು ಅಡ್ವಾಂಟೇಜ್ ಕೂಡ ಇದೆ, ಇದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ನ್ಯೂಸ್ ಬೇಗ ಬೇಗ ತಲುಪಬಹುದು, ನಾವೆಲ್ಲರೂ ಸಿಟಿಸನ್ ಜರ್ನಲಿಸ್ಟ್ ಆಗಿ ಕೆಲಸ ಮಾಡಬಹುದು. ಬಟ್ ಅದೇ ರೀತಿ ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಗೆ ಏನು ಪವರ್ ಕೊಡ್ತೇವೆ, ಆರ್ಟಿಕಲ್ 19(1)(a) ಜರ್ನಲಿಸ್ಟ್ಗಳಿಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಆರ್ಟಿಕಲ್. ಬಹಳ ಮುಖ್ಯವಾಗಿ ಇಟ್ ಕಮ್ಸ್ ವಿತ್ ರೀಸನಬಲ್ ರಿಸ್ಟ್ರಿಕ್ಷನ್. ನಮಗೆ ಬಾಯಿಗೆ ಬಂದ ಹಾಗೆ ರಿಪೋರ್ಟ್ ಮಾಡಲಿಕ್ಕೆ ಆಗುವುದಿಲ್ಲ. ಇಟ್ ಕಮ್ಸ್ ವಿತ್ ರೀಸನಬಲ್ ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆ. ಫ್ರೀಡಮ್ ಇಸ್ ನಾಟ್ ಅಬ್ಸಲ್ಯೂಟ್. ಸೊ ಇದು ಬಹಳಷ್ಟು ಜನರಿಗೆ ಗೊತ್ತಿದೆ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ತಮಗೆ ಬೇಕಾದ ರಿಪೋರ್ಟ್ ಮಾಡ್ತಾ ಇದ್ದಾರೆ. In short, the sense of ethics is missing, and that is very problematic. ಜರ್ನಲಿಸಮ್ಗೆ ಎಥಿಕ್ಸ್ ಇಲ್ಲದೆ ಇದ್ದರೆ ಅದು ಜರ್ನಲಿಸಮ್ ಆಗಿ ಉಳಿಯೋದಿಲ್ಲ ಅಂತ ಹೇಳಿ ನನ್ನ ಕೆಲವು ಮಾತುಗಳನ್ನು. ಥ್ಯಾಂಕ್ ಯು. ಪತ್ರಿಕೋದ್ಯಮದ ಬಗ್ಗೆ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ರವಿರಾಜ್ಕಿಣಿಯವರ ಅಧ್ಯಕ್ಷೀಯ ಮಾತುಗಳು ನಮ್ಮೆಲ್ಲರ ಒಂದಷ್ಟು ಚಿಂತನೆಗೆ ಹಂಚಿವೆ ಅಂತ ಹೇಳ್ಬೋದು. ಈಗ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ ನಾವು. ನಮ್ಮ ಗೋವಿಂದಾಸ ಕಾಲೇಜಿನ ಪ್ರಾಂಶುಪಾಲರಾದ ಗೋವಿಂದಾಸ ಕಾಲೇಜ್ ಅಲ್ಯುಮಿನಿ ಅಸೋಸಿಯೇಷನ್ನ ಕೋಶಾಧಿಕಾರಿಗಳು ಆಗಿರುವಂತಹ ಪ್ರೊಫೆಸರ್ ಕೃಷ್ಣಮೂರ್ತಿಯವರು ವಂದನಾರ್ಪಣೆ ನಮಸ್ತೆ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗೋವಿಂದದಾಸ ಕಾಲೇಜು ಅಲ್ಯುಮಿನಿ ಅಸೋಸಿಯೇಷನ್ ನಿತ್ಯ ಈ ಸಂಸ್ಥೆಗೆ ಯಾಕೆ ಬಂತು ಅನ್ನೋ ಪ್ರಶ್ನೆ ಕಾಡುವುದು. ಅದಕ್ಕೊಂದು ಕಾರಣ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿತ್ಯ ಶಿಕ್ಷಾ ಸಂಸ್ಥೆ ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಸುಮಾರು 1981ರಲ್ಲಿ ನಮ್ಮ ಗೋವಿಂದದಾಸ ಕಾಲೇಜಿನ ರಾಷ್ಟ್ರೀಯ ಸೇವೆ ಯೋಜನೆಯ ವಿದ್ಯಾರ್ಥಿಗಳು ಅಲ್ಲಿಗೆ ಮೊದಲಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಹುದ್ದೆಗೆ. ಅಲ್ಲಿಂದ ಹಾಗೆ ಸತೀಶ್ ಇದ್ದಾರೆ, ನಮ್ಮ ಅಲ್ಯುಮಿನಿ ಅಸೋಸಿಯೇಷನ್ ಜೊತೆ ಕಾರ್ಯದರ್ಶಿಗಳು. ಆಗ ಅವರಲ್ಲಿ ರಾಷ್ಟ್ರೀಯ ಸೇವೆಯ ಸ್ವಯಂ ಸೇವಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ನಿತ್ಯ ಸಂಸ್ಥೆಗಳು ಗೋವಿಂದದಾಸ ಕಾಲೇಜ್ ಸಂಸ್ಥೆಗೆ ಅಂತ ಒಂದು ಅವಿನಾಭಾವ ಸಂಬಂಧ ಇದೆ. ಆ ಸಂಬಂಧ ಇವತ್ತು ನಮ್ಮ ಇಲ್ಲಿಗೆ ತೆಗೆದುಕೊಂಡು ಬಂದಿದೆ ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು, ನಾವೆಲ್ಲ ತುಂಬಾ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಕಾಣುವ KS ಹೆಗ್ಡೆ, ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದ ಕಾಲದಲ್ಲಿ 75-77ರಲ್ಲಿ ರಾಜಕೀಯ ಸಿದ್ಧಾಂತಗಳ ಮೇಲೆ ಹೊಸ ಒಂದು ಆಯಾಮವನ್ನು ತಂದುಕೊಟ್ಟಂತ ಸಂದರ್ಭದಲ್ಲಿ ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಗೆದ್ದದ್ದು, ಆಮೇಲೆ ಸ್ಪೀಕರ್ ಆದದ್ದು, ಇವೆಲ್ಲ
ಬರಮಾಡಿಕೊಂಡಿದೆ. ಇದಕ್ಕೆ ಇನ್ನೊಂದು ಮುಖ್ಯ ಕಾರಣ ಇದೆ. ಡಾಕ್ಟರ್ ಸಾಹೇಬ್ ಹೆಗ್ಡೆ ಮೇಡಮ್ ಅವರು ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿನಿ. ಈಗ ಅವರು ಹಿರಿಯ ಉದ್ಯೋಗಿ ಮತ್ತು ನಮ್ಮ ಅಲ್ಯುಮಿನಿ ಅಸೋಸಿಯೇಷನ್ ಅಧ್ಯಕ್ಷೆ. ನಮ್ಮಲ್ಲೆಲ್ಲ ಹಣವನ್ನು ಹೊಸ ಚಿಂತನೆ ಅಂತ ತಂದಿರುವುದಕ್ಕೆ ಹೊಸ ಹೊಸ ಆಲೋಚನೆಗಳನ್ನು ಹಾಕಿಕೊಳ್ಳಬೇಕಾದ ಸಂದರ್ಭದಲ್ಲಿ ಈ ತರದ ಒಂದು ಜ್ಞಾನ ಯೋಜನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಅಂತಾದಾಗ ನಾವು ತುಂಬಾ ಸಂತೋಷದಿಂದ ಒಪ್ಪಿಕೊಂಡೆವು. ಅದಕ್ಕಾಗಿ ಡಾಕ್ಟರ್ ಸಾಹಿತ್ಯ ಹೆಗ್ಡೆ ಅವರಿಗೆ ನಾನು ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ಪ್ರೊಫೆಸರ್ ರವಿರಾಜ್ ಕಿಣಿಯವರು ಸರ್ ಅವರು. ಇವತ್ತು ಪತ್ರಿಕೋದ್ಯಮ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅನ್ನೋದನ್ನ ತಿಳಿಸಿದರು. ಪ್ರಾಯಶಃ ಇವತ್ತು ನಗರ ಕೇಂದ್ರಿತ ಪತ್ರಿಕೋದ್ಯಮಕ್ಕಿಂತ ಗ್ರಾಮೀಣ ಭಾಗದ ಪತ್ರಿಕೋದ್ಯಮವೇ ತುಂಬಾ ಮುಖ್ಯ ಆಗ್ತಾ ಇದೆ. ಒಂದೊಂದು ತಾಲೂಕಲ್ಲೂ ಕೂಡ ಹೊಸ ಹೊಸ ಪತ್ರಿಕೆಗಳು ಕೃಷಿ ಮತ್ತು ಕಚ್ಚಾದ ಪತ್ರಿಕೆಗಳನ್ನ ಒಳಗೊಂಡು ಒಂದು ಹೊಸ ಆಯಾಮವನ್ನ ನಮ್ಮ ಪತ್ರಿಕೋದ್ಯಮ ಪಡಿತಾ ಇದೆ ಅಂತ ಅನಿಸ್ತಾ ಇದೆ. ಸರ್, ನಿಮ್ಮ ಮಾರ್ಗದರ್ಶನಕ್ಕೆ ನಾನು ತುಂಬಾ ವಿಶೇಷವಾದಂತಹ ವಂದನೆಗಳನ್ನು ಮಾಡ್ತಿರ್ತೇನೆ. ಇವತ್ತು ವೈದ್ಯರ ದಿನ ವೈದ್ಯರನ್ನ ನೆನಪಿಸ್ಕೊಳ್ತಾ ಇದ್ದೇವೆ. ಆ ವೈದ್ಯರುಗಳಿಗೆ ಇಷ್ಟಪಡೋದಿಲ್ಲ, ಆದ್ರೆ ನಮ್ಗೆ ಅದು ಅವತ್ತು ಬೇಕು. ಸರ್, ಎಲ್ಲ ವೈದ್ಯರ ಪ್ರತಿನಿಧಿಯಾಗಿ ನೀವು ನಮ್ಮ ಜೊತೆಗಿದ್ದೀರಿ. ಡಾಕ್ಟರ್ ಸತೀಶ್ ಕುಮಾರ್ ಸರ್, ನಮ್ಮ ಪ್ರೀತಿಯ ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವವರು ಸುಧೀರಾಜ್ ಅವರು. ಸುಧೀರಾಜ್ ನಾವು ಜೊತೆ ಜೊತೆಗೆ ಉದ್ಯೋಗಕ್ಕೆ ಸೇರಿ ಪ್ರಯತ್ನ ಇವತ್ತು ಎಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಮಾತುಗಳು ಲೇಖನಗಳು ಎಲ್ಲರೂ ಕೂಡ ತುಂಬಾ ಮುಖ್ಯವಾದವರು. ನಮ್ಮ ಗುರುಗಳು ನಮ್ಮ ಮುಂದಿರುವಾನೆ ನಮಗೆಲ್ಲರಿಗೂ ಭಯ. ನೇರ ಗುರುಗಳು ಡಾಕ್ಟರ್ ಕೆ ಚಿನ್ನಪ್ಪಗೌಡರು ನಮ್ಮತ್ತ 1978ರಲ್ಲಿ ಅವರು ನಮಗೆ ಕನ್ನಡವನ್ನು ಎಂದೇ ಕ್ಲಾಸ್ಗಳಲ್ಲಿ ಕಲಿಸಿ ಯಾವ ರೀತಿ ಅಧ್ಯಯನವನ್ನು ಮಾಡಬೇಕು, ಸಂಶೋಧನೆ ಮಾಡಬೇಕು ಇಲ್ಲಿ ಅನ್ನೋದನ್ನೆಲ್ಲ ತಿಳಿಸಿಕೊಟ್ಟು ಇವತ್ತು ಕೂಡ ನಮಗೆ ಮಾರ್ಗದರ್ಶನವನ್ನು ಮಾಡ್ತಿರೋದು. ತುಂಬ ಪ್ರೀತಿಯ ಸಲ್ಲಿಸ್ತಾ ಇದೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೋವಿಂದದಾಸ ಕಾಲೇಜ್ ಅಲ್ಯುಮಿನಿ ಅಸೋಸಿಯೇಷನ್ ಸಹಯೋಗವನ್ನು ನೀಡಿದೆ. 2019ರಲ್ಲಿ ಪ್ರಾರಂಭಗೊಂಡಿರುವ ಈ ಸಂಸ್ಥೆ ತುಂಬ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದೆ. ಇವತ್ತು ಪ್ರಾರ್ಥನೆಯನ್ನು ಆಡುವವರು ನಮ್ಮ ಅಲ್ಯುಮಿನಿ ಅಸೋಸಿಯೇಷನ್ನ ಲೆಕ್ಕಪತ್ರ ಅಧ್ಯಕ್ಷರಾಗಿರುವ ಶ್ರೀ ರಮೇಶ್ ರಾವ್ ಸರ್ ನಿಮಗೆ ಪ್ರೀತಿಯ ಅವರಿಗೆ ಸಹಪಾಠಿ ಯೋಗೀಶ್ ಇದ್ದಾರೆ. ಅವರೀಗ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಇವತ್ತು ಪ್ರಮುಖವಾದಂತಹ ವಿವಿಧ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವುದು. ನಮ್ಮ ಅಲ್ಯುಮಿನಿ ಅಸೋಸಿಯೇಷನ್ ಉಪಾಧ್ಯಕ್ಷರಾಗಿರುವ ಶ್ರೀ ಯೋಗೀಶ್ ಸರ್ ಅವರಿಗೆ ನಮ್ಮ ಕಾರ್ಯದರ್ಶಿಗಳಾಗಿರುವಂಥವರು ಶ್ರೀ ಲೀಲಾದ ಶೆಟ್ಟಿ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರು ಇವಾಗ ನಮ್ಮ ಪೋಷಕ ಅಧ್ಯಕ್ಷರಾಗಿ ಕೂಡ ಅವರ ಮೊದಲು ನಮ್ಮ ಕಾಲೇಜು ನಮ್ಮ ಕಾಲೇಜಿನ ವಿಶೇಷತೆ ಲೀಲಾದ ಶೆಟ್ಟಿ ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಕಾರ್ಯಕಾರಿ ಸಮಿತಿಯ ಜೊತೆ ಕಾರ್ಯದರ್ಶಿಯಾಗಿರುವ ಒಳ್ಳೆ ಸಂಗೀತ ಪಟುವಾಗಿರುವ ಶ್ರೀ ಸತೀಶ್ ಸೋಟ್ಕಲ್ ಆಗಮಿಸಿದ್ದಾರೆ. ಅವರಿಗೂ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಹಿರಿಯರಾಗಿರುವ ನಮ್ಮ ಹಳೆ ವಿದ್ಯಾರ್ಥಿ ಸುದರ್ಶನ್ ಅವರು, ಆಮೇಲೆ ಗಂಗಾಧರ್ ಅವರು ಆಗಮಿಸಿದ್ದೀರಿ. ನಿಮಗೂ ನಮ್ಮ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಹಳೆ ವಿದ್ಯಾರ್ಥಿಯಾಗಿರುವ ಇಲ್ಲಿ ಕೂಡ ಸಂಶೋಧನೆಯಲ್ಲಿ ನಿರತರಾಗಿರುವ ಶ್ರೀ ಶ್ರೀಕರ್ ಶೆಟ್ಟಿ ಅವರು ನಮ್ಮ ಹಳೆ ವಿದ್ಯಾರ್ಥಿ
ಅದೇ ರೀತಿಯಲ್ಲಿ ನಮ್ಮ ಈಚೆಗಿನ ಹಳೆ ವಿದ್ಯಾರ್ಥಿ ವಿನೋದ್ ಅವರು ನಮ್ಮ ಸಾಂಸ್ಕೃತಿಕ ವಿಭಾಗದ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಒಂದು ಆರಾಟ ಅನ್ನುವ ಸಿನಿಮಾವನ್ನು ಗಮನಿಸಿದರೆ ಹಾಗಾಗಿ ಹುಚ್ಚನ ಪಾತ್ರವನ್ನು ಅಭಿನಯಿಸಿ ಒಂದು ಒಳ್ಳೆ ಕೀರ್ತಿಯನ್ನು ಪಡೆದವರು ವಿನೋದ್ ಶೆಟ್ಟಿ ಅವರು ಕೂಡ ಗುರುತಿಸ್ತಾ ಇದ್ದೇನೆ. ಇನ್ನು ಹೊರಗ ಜನಪದ ಜ್ಞಾನದ ದಾಖಲೀಕರಣ ಮತ್ತು ನಿಘಂಟು ಯೋಜನೆಯಲ್ಲಿ ನಮ್ಮ ಜೊತೆಗೆ ಇರುವವರು ಮತ್ತು ಇವತ್ತಿನ ಗೇಮಿಯದ ಕಳವನ್ನು ಸಂಯೋಜಿಸಿರುವವರು ಪಾಂಗಾಳ ಬಾಬು ಕೊರಗ ಸರ್ ಅವರೀಗ ನಮ್ಮ ಕಾಲೇಜಿಗೆ ಕೂಡ ಬಂದು ನಮ್ಮ ಜೊತೆ ನಿಕಟವಾಗಿ ಬೆರೀತಾ ಇದ್ದಾರೆ ಸರ್. ನಿಮಗೂ ಕೂಡ ಕೊರಗ ಭಾಷೆಯ ಒಂದು ಒಳ್ಳೆಯ ಲೇಖಕರಾಗಿರುವ ಸಂಶೋಧಕರಾಗಿರುವ ಬಾಬು ಕೊರಗ ಪಾಂಗಾಳವನ್ನ ಅಭಿನಂದಿಸ್ತಾ ವಂದಿಸ್ತಾ ಇದ್ದೇನೆ. ಅದರ ಜೊತೆಗೆ ರಮೇಶ್ ಮಂಚಕಲ್ ಅವರನ್ನು ಕೂಡ ನಾನು ಪ್ರೀತಿಯಿಂದ ವಂದಿಸ್ತಾ ಇದ್ದೇನೆ. ಇಂಜಿನಿಯರಿಂಗ್ ಗೇಮಿಯಕ್ಕೆ ತರಬೇತುದಾರರಾಗಿ ಆಗಮಿಸಿರುವಂತ ಶ್ರೀ ಶಂಕರ್ ಮತ್ತು ಶ್ರೀಮತಿ ಸುಮತಿ ಕೆಮ್ಮಡೆ ಅವರಿಗೂ ಕೂಡ ನಾನು ಪ್ರೀತಿಯ ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿ. ನಾನು 86 BA ವಿದ್ಯಾರ್ಥಿ. 87ಗಳ BA ವಿದ್ಯಾರ್ಥಿಗಳು ಡಾಕ್ಟರ್ ಸಾಹಿತ್ಯ ಮತ್ತು ಶ್ರೀ ಮೋಹನ್ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ಮಾಡುವ ಮೋಹನ್ ಶೆಟ್ಟಿ ಅವರಿಗೆ ನಾನು ಪ್ರೀತಿಯ ಇವತ್ತು ಪತ್ರಿಕಾ ದಿನಾಚರಣೆ. ಎಲ್ಲ ಪತ್ರಕರ್ತ ಮಿತ್ರರು ನಮ್ಮ ಜೊತೆಯಲ್ಲಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಅಭಿನಂದನೆಗಳನ್ನ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇದರ ಜೊತೆ ಇವತ್ತು ಲೇಖ ಪರಿಶೋಧಕ್ಕೆ ಆರ್ಥಿಕ ಪರಿಸ್ಥಿತಿಯನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಲೇಖ ಪರಿಶೋಧನೆ, ಆರೋಗ್ಯವನ್ನು ನೋಡಿಕೊಳ್ಳುವ ವೈದ್ಯರು ಸರಿಯಾಗಿದ್ದೀರಿ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂತ ಪತ್ರಕರ್ತರು ಕೂಡ ಹಾಗೆ ನಮ್ಮ ಆರ್ಥಿಕ ಸ್ಥಿತಿಯನ್ನು ಚೆನ್ನಾಗಿ ನೋಡಿಕೊಳ್ಳುವ ಲೇಖ ಪರಿಶೋಧಕರು ಕೂಡ ಈ ಒಂದು ವಿಶಿಷ್ಟವಾದ ಈ ದಿವಸದಲ್ಲಿ ನಾನು ಎಲ್ಲರೂ ಕೂಡ ಗಮನಿಸ್ತಾ ಇದ್ದೇನೆ. ಕೇವಲ ಶ್ರೀ ಎಂ.ಕೆ. ತಿಮ್ಮರಾಯ ಒಂದು ಮಾತನ್ನ ಹೇಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ 19 ತುಂಬಾ ಸಾಮಾಜಿಕ ಚಳವಳಿಗಳು ಕ್ರಾಂತಿಗಳು ನಡೆದಂತಹ ಸಂದರ್ಭ ಇತ್ತು. ಮೊನ್ನೆ ತಾನೇ ಅವರ ಜನ್ಮದಿನಾಚರಣೆಯನ್ನು ಆಚರಿಸಿದರು. ಬ್ರಹ್ಮ ಸಮಾಜ, ಆರ್ಯ ಸಮಾಜ ಇತ್ಯಾದಿ ಇವೆಲ್ಲ ಈ ಆಕ್ಟಿವಿಟಿ ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಇನ್ನಷ್ಟು ದಾಖಲೆಗಳ ಸಂಶೋಧನೆಗಳಾಗಬೇಕು. ಎಂಟು ತಿಂಗಳ ಸಮಾಜ ಅವರ ಅಜ್ಜರ ನೆನಪಾಗುತ್ತೆ. ಕೋನಪ್ಪ ತಿಂಗಳಾಯರು ಅವರು ನಡೆಸ್ತಾ ಇದ್ದಂಥ ಶ್ರೀಕೃಷ್ಣ ಸರ್ಕಾರಿ ಉತ್ತೇಜಕ ಸಂಸ್ಥೆ, ನಾಟಕ ಸಂಸ್ಥೆ, ಅಲ್ಲಿಯ ಶಾಲೆಗಳು ಇವತ್ತಿಗೂ ಐಡಿ ಬಜಾರಲ್ಲಿದೆ. ಆಮೇಲೆ ಕೋನಪ್ಪ ತಿಂಗಳಾಯರ ಹಳೆಯ ಕೃಷ್ಣಪ್ಪ ತಿಂಗಳಾಯರು ತುಂಬ ಸಾಮಾಜಿಕ ಸುಧಾರಣೆಯಲ್ಲಿರುವವರು. ಅವರ ಇನ್ನಿಬ್ಬರು ಸಹೋದರರು ಇದ್ದಾರೆ. ಕೋನಪ್ಪ ತಿಂಗಳಾಯರ ಸಹಕಾರಿತ ಅವರು ಗುರುನಾಟಕಗಳ ಬಗ್ಗೆ ಮೊದಲಿಗೆ ಕೆಲಸ ಮಾಡಿದರು. 35 ತಿಂಗಳ ಒಂದು ಪುಸ್ತಕವೇ ಬಂದಿದೆ. ಸುಭಸ ಆ ಬೆಳವಣಿಗೆ ಬೆಳೆದವರು ಡಾಕ್ಟರ್ ಎಂ.ಕೆ. ತಿಮ್ಮರಾಯರು. ಈ ಕಾರಣಕ್ಕೆ ಅವರು ಕೂಡ ಆ ಸಾಮಾಜಿಕ ಸುಧಾರಣೆಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ತೊಡಗಿಸಿಕೊಂಡನ್ನು ಕಾಣ್ತಾರೆ. ಈ ಎಲ್ಲ ಚಟುವಟಿಕೆಗಳ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ಡಾಕ್ಟರ್ ಕೆ.ಎನ್. ಶೆಟ್ಟಿ ಕೂಡ ಅಧ್ಯಯನ ಆಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಈ ಒಂದು ಅವಕಾಶ